ಇಲ್ಲ ಟಿವಿ ಶುರು ಮಾಡ್ರಿ. ನಮಸ್ತೆ ಗುರು, ಮಾಡ್ತೇವೆ. सदा सर्वदा योग तुझा घडावा, तुझे कारणी देह माझा पडावा. उपेक्षू नको गुणवंता अनंता, रघुनायका मागणी हेती आता. गुरुर्ब्रह्मा गुरुर्विष्णू गुरुर्देवो महेश्वरा, गुरु साक्षात परब्रह्मा तस्मै श्री गुरुवे नमः. सद्गुरुनाथ महाराज की जय. जय जय रघुवीर समर्थ. श्री राम समर्थ. समर्थ सद्गुरु श्री ಬ್ರಹ್ಮಚೈತನ್ಯ ಮಹಾರಾಜ್, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜ್ ಹಾಗೂ ಪರಮಪುರುಷ ದತ್ತಾಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಅದೇ ರೀತಿ ಇಂದಿನ ಸತ್ಸಂಗ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತ ಎಲ್ಲ ಸಾಧಕರಿಗೂ ಹಾರ್ದಿಕ ಸ್ವಾಗತ ಹಾಗೂ ಸಾಷ್ಟಾಂಗ ನಮಸ್ಕಾರ. ಕಳೆದ 2-3 ತಿಂಗಳಿಂದ ನಮ್ಮ ದೇಶದಲ್ಲಿ ಹಾಗೂ ಇಡೀ ಜಗತ್ತಿನಲ್ಲಿ ಕೊರೋನಾ ಮಹಾಮಾರಿಯ ಭಯಂಕರ ರೋಗ ಪ್ರಸಾರವಾಗಿದೆ. ಅದರ ಪರಿಣಾಮ ಅತ್ಯಂತ ಭಯಂಕರವಾಗಿದೆ. ಆದರೆ ನಮ್ಮ ದೇಶದಲ್ಲಿ ಅದರ ಪರಿಣಾಮ ಅತ್ಯಲ್ಪ ಕಡಿಮೆ ಆಗಿದೆ ಪ್ರಮಾಣ. ಇದು ಆ ಸತ್ಪುರುಷರ ಸಂತರ ಕೃಪಾಶೀರ್ವಾದ ಎಂದು ನಾವು ತಿಳಿಯಬೇಕು. ಮಾನವ ಜೀವನವನ್ನು ಸಂಪೂರ್ಣವಾಗಿ ಸ್ತಬ್ಧ ಮಾಡಿದೆ. ಪ್ರತಿಯೊಬ್ಬರಿಗೆ ಆರ್ಥಿಕ, ಮಾನಸಿಕ ಹಾಗೂ ಶಾರೀರಿಕ ಬಿಕ್ಕಟ್ಟು ಪ್ರಬಲವಾಗಿದೆ. ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಕುಳಿತುಕೊಂಡೇ ಎಲ್ಲ ವ್ಯವಹಾರ ಮಾಡಬೇಕಿದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಸಮಾಧಾನ ಕಾಯ್ದುಕೊಳ್ಳೋದು ಬಹಳ ಮುಖ್ಯವಾಗಿದೆ. ಅದಕ್ಕಾಗಿ ನಮ್ಮ ಸಾಧನೆ ದೃಷ್ಟಿಯಿಂದ ಇದು ಒಂದು ವರದಾನ ಅನ್ನೋದು ನಾವು ತಿಳಿಯಬೇಕಾಗಿದೆ. ನಮಗೆ ಮೊದಲ ದಿನದಲ್ಲಿ ನಾಮಸ್ಮರಣೆಗೆ, ಕ್ಷೇತ್ರ ದರ್ಶನಕ್ಕೆ ಹಾಗೂ ಇತರ ಸಾಧನೆ ಮಾಡಲು ಸಮಯದ ಅವಕಾಶವಿರಲಿಲ್ಲ. ಯಾರಿಗೆ ಕೇಳಿದರೂ ನಮಗೆ ಸಮಯವಿಲ್ಲ ಅನ್ನುತ್ತಿದ್ದರು. ಆದರೆ ಈಗ ನಮಗೆ ಒಂದು ಒಳ್ಳೆಯ ಸಾಧನೆ ದೃಷ್ಟಿಯಿಂದ ಶಾಂತವಾದ, ಅನುಕೂಲವಾದ ಸಮಯ ಪ್ರಾಪ್ತವಾಗಿದೆ. ಇದು ಒಂದು ಶ್ರೀ ಮಹಾರಾಜ ಕೃಪೆಯಿಂದ ನಾವು ತಿಳಿಯಬೇಕು. ನಾವು ಮನೆಯಲ್ಲಿ ಕುಳಿತುಕೊಂಡು ನಮ್ಮ ಸಾಧನೆಯನ್ನು, ನಾಮಸ್ಮರಣೆಯನ್ನು ಹೇಗೆ ಮಾಡಬೇಕೆಂದು ಗುರುಗಳು ಕ್ಷಣಕ್ಕೆ ನಮಗೆ ಮಾರ್ಗದರ್ಶನ ಮಾಡಿ ನಮ್ಮ ಕಡೆಯಿಂದ ಸಂಕಲ್ಪ ಮಾಡಿಸಿಕೊಂಡು ಅದರನ್ನು ಪೂರ್ಣತ್ವಕ್ಕೆ ಅವರ ಆಶೀರ್ವಾದದಲ್ಲಿ ನಾವು ಪೂರ್ಣ ಮಾಡುತ್ತಿರುತ್ತೇವೆ. ಮೊದಲು ನಾವು ಗುರುಗಳ ಸಹವಾಸದಿಂದ, ಅವರ ಮಾರ್ಗದರ್ಶನದಲ್ಲಿ ಅವರ ಸತ್ಸಂಗ ಲಾಭ ಪಡೆದು ನಮ್ಮ ನಾಮಸ್ಮರಣೆ ಸಾಧನೆಯನ್ನು ಮಾಡುತ್ತಿದ್ದೆವು. ಆದರೆ ನಾಮಸ್ಮರಣೆ ಸಾಧನೆ ಮಾಡೋದು ಇದು ಸುಲಭ ಇಲ್ಲ. ಇದು ಅತ್ಯಂತ ಕಠಿಣವಾಗಿರುತ್ತದೆ. ಅವಾಗ ಕೂಡ ನಾವು ಅನೇಕ ತರ ಶಂಕಾ ಸಮಾಧಾನ ಕಾರ್ಯಕ್ರಮ ಮಾಡುತ್ತಿದ್ದೆವು. ಆದರೆ ಈಗ ನಾವು ಮನೆಯಲ್ಲೇ ಕುಳಿತುಕೊಂಡೇ ಅದೆಲ್ಲ ಹೇಗೆ ಸಾಧಿಸ್ಬೇಕಂತ ಗುರುಗಳು ಮಾರ್ಗದರ್ಶನ ಮಾಡಿದ್ರು. ಅದೇ ರೀತಿ ಪ್ರತಿನಿತ್ಯ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯಿಂದ ಮಾಧ್ಯಮದ ಮುಖಾಂತರ ಮಹಾರಾಜರ ದರ್ಶನ, ಗುರುಗಳ ದರ್ಶನ, ಅದೇ ರೀತಿ ನಿತ್ಯ ಬೆಳಿಗ್ಗೆ ಬ್ರಹ್ಮಾನಂದ ಮಹಾರಾಜ ಚರಿತ್ರೆ ವಾಚನ ಹಾಗೂ ಮನಃ ಶ್ಲೋಕ್ ಹರಿಪಾಠ ಇವರ ಸತ್ಸಂಗ
बर हा ನಾ ಆಲೋ ಹೇಳ್ರಿ. ಹಾ तेच की ಸಂಖ್ಯೆಗಳು ಬರುತ್ತವೆ. ಅದ್ರ ಹೆಸರು ಹೇಗೆ ಆಗ್ಬೇಕಂತೂ येते की ನಾವು ವಿಚಾರ ಮಾಡಿದಾಗ ಗುರುಗಳು ಪ್ರತಿ ಗುರುವಾರ ಮರಾಠಿಯಲ್ಲಿ ಹಾಗೂ ರವಿವಾರ ಕನ್ನಡದ ಶಂಕಾಸವನ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ರು. ಇದು ನಮಗೆ ಅತ್ಯಂತ ಒಂದು ಸಂತೋಷವಾಯಿತು. ನಮ್ಮ ಮನಸ್ಸಿನ ಎಲ್ಲ ಒಂದು ಶಂಕೆಗಳು ಪೂರ್ತಿಯಾಗಿ ನಮ್ಮ ಸಾಧನೆ ದೃಷ್ಟಿಯಿಂದ ಬಹಳಷ್ಟು ಅನುಕೂಲ ಆಯಿತು. ಇದು ಒಂದು ಮಹಾರಾಜನ ಕೃಪೆಯಿಂದ ನಾವು ತಿಳಿಬೇಕು. ಅದಕ್ಕೆ ಈ ಒಂದು ಕಾರ್ಯಕ್ರಮ ಲಾಭವನ್ನು ಸಾಧನೆ ಪಡೆಯಲೇಬೇಕಾಗಿ ನಾವು ಕೇಳಿದ ಪ್ರಶ್ನೆಗಳಿಗೆ ಪ್ರತಿಷ್ಠ ಗುರುಗಳು ಅದರ ಸಮಾಧಾನ ಮಾಡುತ್ತಿದ್ದಾರೆ. ಆದ್ದರಿಂದ ಸಾಧಕರಿಗೆ ಸಾಧನೆಯಲ್ಲಿ ಏನಾದರೂ ಶಂಕೆ ಇದ್ರೆ, ತೊಂದರೆ ವಿಚಾರ ಇದ್ರೆ, ಅಡಚಣೆ ಇದ್ರೆ ಅದನ್ನು ಕೇಳಿದ್ರೆ, ಪ್ರಶ್ನೆಗಳನ್ನು ಕೇಳಿದ್ರೆ ಅದರ ಸಮಾಧಾನ ಮುಂದಿನ ಒಂದು ಸತ್ಸಂಗದಲ್ಲಿ ಹೇಳ್ತೇವೆ. ಅದಕ್ಕೆ ನಾನು ಎಲ್ಲರ ಪರವಾಗಿ ಈ ಒಂದು ಲಾಕ್ಡೌನ್ ಕಾಲದಲ್ಲಿ ನಮ್ಮೆಲ್ಲರಿಗೂ ಗುರುಗಳ ದರ್ಶನ, ಅವರ ಮಾರ್ಗದರ್ಶನ ಸತ್ಸಂಗವಾಗಿ ಗುರುಗಳಿಗೆ ಹಾಗೂ ಆಶ್ರಮಗಳಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಹೇಳ್ತೀನಿ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಒಂದೊಂದೇ ಪ್ರಶ್ನೆಯನ್ನು ಗುರುಗಳಿಗೆ ಕೇಳ್ತೀನಿ. ಅದರ ಉತ್ತರವನ್ನು ವಿಸ್ತಾರ ಗುರು ಹೇಳ್ಬೇಕಂತ ಅವರು ವಿನಂತಿ ಮಾಡ್ಕೋತೀನಿ. ಎಲ್ಲರ ಪರವಾಗಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಹೇಳಿ ಇವತ್ತಿನ ಒಂದು ಸತ್ಸಂಗದ ಕಾರ್ಯಕ್ರಮ ಆರಂಭ ಮಾಡಬೇಕಂತ ನಾನು ವಿನಂತಿ ಮಾಡಿಕೊಳ್ತೀನಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ದೇಹಾಪರಿ ತಾಳೋನಿ ಪ್ರಪಂಚ ಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚ ಕರೋನಿ ಬಹುಲೋಕ ಜಯ ಮೇಳವೀತಿ सद्गुरुनाथ महाराज की जय। जय रघुवीर समर्थ। समस्त सद्गुरु श्री ब्रह्म चैतन्य महाराजರ सद्गुरु श्री ब्रह्मानंद महाराजರ ಅನುಗ್ರಹದಿಂದ ವ್ಯಾವಹಾರಿಕವಾಗಿ ಅಥವಾ ಲೌಕಿಕವಾಗಿ, ವ್ಯಾವಹಾರಿಕವಾಗಿ, ಪ್ರಾಪಂಚಿಕವಾಗಿ ಮನುಷ್ಯನಿಗೆ ಸ್ವಾಭಾವಿಕವಾಗಿ ಅನೇಕ ಪ್ರಕಾರದ ಪ್ರಶ್ನೆಗಳನ್ನ, ಸಮಸ್ಯೆಗಳನ್ನ, ಅದೇ ರೀತಿಯಾಗಿ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಿ ಬರ್ತದೆ. ನಾನು ಒಂದು ದಿವಸ ಹೇಳಿದ್ದೆ, ಮನುಷ್ಯ ಮಾತ್ರರಿಗೆ ಅವ್ರು ಯಾರೇ ಇರಲಿ, ರಾಜರಾಗಿರ್ಲಿ, ರಂಕರಾಗಿರ್ಲಿ, ಅಥವಾ ಪುರುಷ ಆಗಲಿ, ಸ್ತ್ರೀ ಆಗಲಿ, ಸಣ್ಣವರಾಗ್ಲಿ, ದೊಡ್ಡವರಾಗ್ಲಿ, ನಗರವಾಸಿಗಳಾಗ್ಲಿ ಅಥವಾ ಗ್ರಾಮವಾಸಿಗಳಾಗ್ಲಿ, ಸುಶಿಕ್ಷಿತರಾಗ್ಲಿ, ಅಶಿಕ್ಷಿತರಾಗ್ಲಿ, ಮನುಷ್ಯನಾಗಿ ಹುಟ್ಟಿ ಬಂದಿರತಕ್ಕಂತಹ ಪ್ರತಿಯೊಬ್ಬರಿಗೂ ತ್ರಿವಿಧ ತಾಪಗಳನ್ನು ಅನುಭವಿಸಬೇಕಾಗಿದೆ. ತ್ರಿವಿಧ ತಾಪಗಳು ಅಂದ್ರೆ ಒಂದು ಆದಿಭೌತಿಕ, ಇನ್ನೊಂದು ಆದಿದೈವಿಕ ಮತ್ತು ಆಧ್ಯಾತ್ಮಿಕ. ಇದು ಮನುಷ್ಯ ಮಾತ್ರಕ್ಕೆ ಸ್ವಾಭಾವಿಕವಾಗಿ ಅವರ ದೇಹ ಎಂದು ನಿರ್ಮಾಣ ಆಗಿದೆಯೋ ಅಂದಿನಿಂದ ದೇಹದ ಪ್ರಾರಬ್ಧಾನುಸಾರವಾಗಿ ಯಾವ ಕುಟುಂಬದಲ್ಲಿ ಹುಟ್ಟಿ ಬಂದದನೋ ಆ ಕುಟುಂಬದ ಪ್ರಾರಬ್ಧಾನುಸಾರವಾಗಿ, ಯಾವ ಸಮಾಜದಲ್ಲಿ ಹುಟ್ಟಿ ಬಂದದನೋ ಆ ಸಮಾಜದ ಪ್ರಾರಬ್ಧಾನುಸಾರವಾಗಿ, ಯಾವ ರಾಷ್ಟ್ರದಲ್ಲಿ ಹುಟ್ಟಿ ಬಂದದನೋ ಆ ರಾಷ್ಟ್ರದ ಪ್ರಾರಬ್ಧಾನುಸಾರವಾಗಿ ಅನುಭವಿಸಬೇಕಾಗ್ತದೆ. ಹಿಂಗಿದ್ರು ಸಹಿತ ಅವರು ದುಃಖ ಆಗುವುದು ಅಥವಾ ಆಗದೇ ಇರೋದು, ದುಃಖ ಮಾಡಿಕೊಳ್ಳುವುದು ಅಥವಾ ಮಾಡಿಕೊಳ್ಳದೆ ಇರುವುದು ಎರಡೂ ಇರುವುದನ್ನು ನಮ್ಮ ಕೈಯಾಗಿದೆ. ಪರಿಸ್ಥಿತಿ ನಮ್ಮ ಕೈಯಾಗಿಲ್ಲ, ಆದ್ರೆ ಮನಸ್ಥಿತಿ ನಮ್ಮ ಕೈಯಲ್ಲಿ. ಪರಿಸ್ಥಿತಿ ಅಂಥದ್ದೇ ಬಂದು ಸಹಿತ ಮನಸ್ಥಿತಿಯನ್ನ ಕಾಯ್ಕೊಂಡು ಹೋಗ್ತಕ್ಕಂಥ ಬಹಳ ದೊಡ್ಡ ಅರ್ಥಾತ್ ಏನು ಅಂದ್ರೆ ವಿದ್ಯಾ. ಅಂಥ ಒಂದು
ಅವಸ್ಥಾ, ಅಂಥ ಒಂದು ಶಾಸ್ತ್ರ, ಕಲೆ, ಅಂಥ ಒಂದು ಸಾಧನೆ ಮನುಷ್ಯನ ಕೈಯಲ್ಲಿದೆ. ನಾವು ಅದನ್ನ ಈಗ ಮಾಡಿ ನೋಡಿ. ವಿಸ್ಮರಣೆಗೂ ಮತ್ತು ನಮ್ಮ ಜೀವನದಲ್ಲಿ ನಿರ್ಮಾಣ ಆಗ್ತಕ್ಕಂಥ ಪ್ರಶ್ನೆಗೂ ಸಂಬಂಧ ಏನಿದೆ ಅಂತ ಕೇಳ್ಬೋದು. ಆದ್ರೆ ಮೂಲಭೂತ ಕಾರಣ ಏನದು ಭಗವಂತನ ವಿಸ್ಮರಣೆ ಅದೇ. ಆದ್ರೆ ನಮಗೆ ಅದನ್ನು ಕಲ್ಪನಾ ಇಲ್ಲದೆ ಇರೋದ್ರಿಂದ ನಾವು ಏನ್ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಆ ವಿಸ್ಮರಣ ಆ ಕಾರಣವನ್ನ ಪರಿಸ್ಥಿತಿಗಳಲ್ಲಿ ಶೋಧ ಮಾಡ್ತಾ ಇದ್ದೀವಿ. ಆ ಪರಿಸ್ಥಿತಿಗಳನ್ನ ನಾವು ಸುಧಾರಿಸಿಕೊಂಡು ಸುಖಿ ಆಗ್ಬೇಕು ಅನ್ನುವಂತಹ ಪ್ರಯತ್ನದೊಳಗಿಂದಾನೇ ಈ ವಿಜ್ಞಾನದ ಆವಿಷ್ಕಾರ ಆಗಿದೆ. ಈ ವಿಜ್ಞಾನದ ಆವಿಷ್ಕಾರ ಆಗಲಿ ಕಾರಣ ಏನು ಅಂದ್ರೆ ಪ್ರಪಂಚದೊಳಗೆ ದುಃಖದನ್ನು, ಪ್ರಪಂಚದೊಳಗೆ ಭಯ ಅದನ್ನು, ಪ್ರಪಂಚದೊಳಗೆ ಕಾಳಜಿ ಅದನ್ನು, ಅದನ್ನ ನಾವು ಪರಿಸ್ಥಿತಿನ ಆರೋಪ ಮಾಡಿ ಆ ಪರಿಸ್ಥಿತಿಯನ್ನ ನಾವು ಸುಧಾರಿಸಿಕೊಂಡು ಅದಕ್ಕಾಗಿ ನಾವು ನಿಸರ್ಗದ ಮೇಲೆ ಸ್ವಾಮಿತ್ವವನ್ನು ಪಡೆದುಕೊಂಡು ಅದಕ್ಕೆ ಆ ಒಂದು ಸ್ವಾಮಿತ್ವದ ಸಾಮರ್ಥ್ಯದಿಂದ ನಾವು ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡು ನಾವೇನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತೀವಿ ಅಂದ್ರೆ ಸುಖಿ ಆಗಲಿ ಪ್ರಯತ್ನ ಮಾಡ್ಲಿಕ್ಕೆ. ಇದು ವೈಜ್ಞಾನಿಕ ದೃಷ್ಟಿಕೋನ. ಆದ್ರೆ ನಮ್ಮ ಮೂಲ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಏನಿದೆ ಅಂತಂದ್ರೆ ಈ ಮತ್ತೆ ಈ ವೈಜ್ಞಾನಿಕ ದೃಷ್ಟಿಕೋನಕ್ಕನುಸಾರವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಪರಿಸ್ಥಿತಿ ಸುಧಾರಿಸಿಕೊಂಡು ಸುಖಿ ಆಗ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತೀವಿ. ಇದು ಏನಿದೆ ಅಂದ್ರ ಇದು ತಾತ್ಪೂರ್ತಿಕ. ನಾವು ಸಮಗ್ರವಾಗಿ ಆ ದುಃಖವನ್ನು ನಿವೃತ್ತಿ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ತಾತ್ಪೂರ್ತಿಕವಾಗಿ ಏನ್ ಮಾಡ್ಲಿಕ್ಕೆ ಹತ್ತೀವಿ ಅಂತಂದ್ರೆ ಮಲಾಂಪಟ್ಟಿ ಮಾಡ್ಲಿಕ್ಕೆ ಹತ್ತೀವಿ. ಎಲ್ಲಿ ನೋಯಿಸ್ತದೋ ಒಂದಷ್ಟು ನಾವು ಹಚ್ಚಬಹುದು ಅನ್ನೋ ಹಾಗೆ. ಅರ್ಥಾತ್ ಇದ್ರೊಳಗಿಂದ ಜೀವನದ ಸಮಗ್ರ ಪ್ರಶ್ನೆ ಬಗೆಹರಿಯಂಗಿಲ್ಲ. ಮನುಷ್ಯ ಜೀವನದ ಸಮಗ್ರ ಪ್ರಶ್ನೆ ಬಗೆಹರಿದು ಮನುಷ್ಯ ಜೀವನನೇ ಸಂಪೂರ್ಣ ಶಾಂತಿ ಸಮಾಧಾನದಿಂದ ತುಂಬ್ಕೋಬೇಕಾದ್ರೆ ಅದಕ್ಕೆ ಮೂಲಭೂತ ಕಾರಣ ಏನದ ಅನ್ನೋದನ್ನ ಶೋಧ ಮಾಡ್ಬೇಕು. ಮೂಲಭೂತ ಕಾರಣ ಏನದ ಅಂದ್ರೆ ಭಗವಂತನ ವಿಸ್ಮರಣೆನೇ ಕಾರಣ. ನಾನು ಹೋದ್ಸಲ ಮೂರ್ನಾರು ದಿವಸ ಮರಾಠಿಯನ್ನು ಇದರ ವಿಷಯವನ್ನ ಬ್ಯಾರೆ ಪದ್ಧತಿಯಲ್ಲಿ ಹೇಳಿ ಅಂದ್ರೆ ಈ ವಿಸ್ಮರಣೆ ಹೆಂಗ್ ಕಾರಣ ಅಂತೀವಿ ಅಂತ ಕೇಳಿದ್ರೆ ಈ ವಿಸ್ಮರಣೆ ಒಳಗಿಂದ ಒಂದು ಶಕ್ತಿ ನಿರ್ಮಾಣ. ಆ ಶಕ್ತಿ ಮನುಷ್ಯನ ಅಂತಃಕರಣದಲ್ಲಿ ತುಂಬಿಕೊಳ್ಳುತ್ತೆ. ಅರ್ಥಾತ್ ಏನ್ ಆ ವಿಸ್ಮರಣೆ ಒಳಗಿಂದ ನಿರ್ಮಾಣವಾಗ್ತಕ್ಕಂಥ ಶಕ್ತಿ ಯಾವುದು ಅಂದ್ರೆ ಅವಿದ್ಯೆ. ಸದ್ಯ ನೀವು ಇದೆಲ್ಲ ಹೂ ಅನ್ಕೋತಾ ಇದ್ರಿ ಅಂದ್ರೆ ಆಮೇಲೆ ಕಾರಣ ತಿಳಿತದೆ ಸ್ಟೇಟ್ ಎಕ್ಸ್ ಅಂದ್ರೆ ಈ ವಿಸ್ಮರಣೆ ಒಳಗಿಂದ ಒಂದು ಪ್ರಚಂಡ ಶಕ್ತಿ ನಿರ್ಮಾಣ. ಆ ಶಕ್ತಿಯನ್ನು ಅಂತಃಕರಣ. ಈ ಶಕ್ತಿಯ ಲಕ್ಷಣ ಏನು ಅಂದ್ರೆ ಇದು ಅಂಧಕಾರ ರೂಪ. ಇದೇನ್ ಮಾಡ್ತದೆ ಅಂದ್ರೆ ವಸ್ತುವನ್ನ ಯಾವ ಭಾವದಲ್ಲಿ ಅದನ್ನು ಆ ಭಾವದಲ್ಲಿ ವಸ್ತುವನ್ನು ಮುಚ್ಚಿ ಅದನ್ನು ವಿಪರೀತಗೊಳಿಸ್ತಕ್ಕಂತಹ ಶಕ್ತಿ ಏನದನ್ನು ಈ ಅವಿದ್ಯಾ ಅನ್ನುವಂತಹ ಶಕ್ತಿಯ ಲಕ್ಷಣ. ಅದರ ಬಹಳ ದೊಡ್ಡ ಸಾಮರ್ಥ್ಯ. ವಸ್ತುವನ್ನು ಮುಚ್ಚಿ ಹಾಕ್ಬಿಟ್ಟು ಅದು ಏನ್ ಮಾಡ್ಲಿಕ್ಕೆ ಹತ್ತಿದೆ ಅಂದ್ರೆ ನಮ್ಮ ಬುದ್ಧಿಯಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಚಿತ್ತದಲ್ಲಿ, ನಮ್ಮ ಅಹಂಕಾರದಲ್ಲಿ,
ನಮ್ಮ ತಿಳುವಳಿಕೆಯಲ್ಲಿ ಪ್ರತಿಯೊಬ್ಬರೊಂದು ಇವರೊಂದು ಏನ್ ಮಾಡಿದೆ ಅಂದ್ರ ತನ್ನದೇ ಆಗಿರ್ತಕ್ಕಂತಹ ಪ್ರಭಾವ ಉಂಟಿದೆ. ಅದರಿಂದ ನಾವು ಏನಾಗಿವಿ ಅಂದ್ರೆ ಅತ್ಯಂತ ಪ್ರಭಾವಿತವಾಗಿ ನಮ್ಮ ಮನಸ್ಸು, ಬುದ್ಧಿ, ಚಿತ್ರ, ಅಹಂಕಾರ ಎಲ್ಲಾನು ಪ್ರಭಾವಿತವಾಗಿ ಆ ಪ್ರಭಾವಿತವಾಗಿರ್ತಕ್ಕಂತಹ ಭಾವಗಳನ್ನೇ ಮನಸ್ಸಿನಿಂದ ಕಲ್ಪನಾ ಮಾಡ್ತೀವಿ, ಬುದ್ಧಿಯಿಂದ ನಿಶ್ಚಯ ಮಾಡ್ತೀವಿ, ಚಿತ್ರದಿಂದ ಅಥವಾ ಅಹಂಕಾರದಿಂದ ನಾವು ಅಹಂಕಾರವನ್ನು ವ್ಯಕ್ತ ಮಾಡ್ತೀವಿ. ಇದೆಲ್ಲ ನಮ್ದು ಏನಾಗುತ್ತಿದೆ ಅಂದ್ರೆ ಆ ಅವಿದ್ಯೆಯ ಪ್ರಭಾವದಿಂದ ಒಳಗಾಗಿರ್ತಕ್ಕಂಥದ್ದು ನಮ್ಮ ಅಂತಃಕರಣ ಏನನ್ನು ಸಂಪೂರ್ಣವಾಗಿ ಆ ಭಾವದಿಂದ ತುಂಬಿಕೊಂಡು. ಅಂದ್ರೆ ನನ್ನ ಲಕ್ಷಣ ಏನು ಅಂದ್ರೆ ಆ ಅವಿದ್ಯೆಯ ಪ್ರಭಾವದಿಂದ ಪ್ರಭಾವಿತವಾಗಿರ್ತಕ್ಕಂಥ ಬುದ್ಧಿ ಏನು, ಅದರ ಪ್ರತಿಕ್ರಿಯೆ ಏನು ಅಂದ್ರೆ ಈ ದೇಹವೇ ನಾನು, ಈ ದೇಹ ಅಂದ್ರೆ ನಾನು. ಆಮೇಲೆ ಈ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು, ಮನಿ, ಮಾರು, ಹೆಂಡತಿ, ಮಕ್ಕಳು, ಬೆಳ್ಳಿ, ಲಗ್ನ, ವಸ್ತು, ಮನೆಗೆ ಅಧಿಕಾರ, ಸಂಪತ್ತು ಇದೆಲ್ಲ ನಮ್ದು. ಆಮೇಲೆ ಈ ದೇಹವನ್ನು ಸುಖವಾಗಿದ್ರೆ ನಾವು ಸುಖಿ ಇದ್ದಂಗ, ಈ ದೇಹಕ್ಕೆ ಕಷ್ಟ ಆದ್ರೆ ನಾವು ದುಃಖ ಆದಂಗೆ. ಆದ್ರಿಂದ ನಮ್ದು ಅಂತ ಏನಾದ್ರು ಅದು ಸಹಿತ ನಮ್ಮ ದೇಹಕ್ಕೆ ಸುಖ ಕೊಡ್ಲಿಕ್ಕಾಗಿ ಇರೋದ್ರಿಂದಾಗಿ ಅದರಿಂದ ಅವೆಲ್ಲಾನು ನಮಗೆ ಸುಖ ಕೊಟ್ರೆ ನನಗೆ ಅವ್ರು ಹಿತವಾದದ್ದು, ಅವು ನಮಗೆ ಸುಖ ಕೊಡದೆ ಇದ್ರೆ ಅಹಿತವಾದ ನಮಗೇನು ಹಿತವಾದದ್ದು ಅಲ್ಲ ಅನ್ನುವಂತಹ ಭಾವನೆ ಒಳಗಿದ್ದ ಏನ್ ನಿರ್ಮಾಣ ಆಗ್ತದೆ ಅಂದ್ರೆ ಈ ದೇಹವೇ ನಾನು ಅನ್ನೋದ್ರೊಳಗಿಂದ ಮತ್ತು ಈ ಕಾಲ್ಪಟ್ಟಂತ ಎಲ್ಲ ಪ್ರಪಂಚ ಇದು ಸತ್ಯವಾದದ್ದು, ಖರೆ ಅದ ಮತ್ತು ಇದರಿಂದಲೇ ನಮಗೆ ಸುಖ ಆಗ್ತದೆ. ಆದ್ರಿಂದ ಇದನ್ನು ನಾನು ಸಂಪಾದನೆ ಮಾಡ್ಬೇಕು, ಇದೇ ನನ್ನ ಆದ್ಯ ಕರ್ತವ್ಯ. ಇದರ ಹೊರತಾಗಿ ನಾವು ಪ್ರಪಂಚದಲ್ಲಿ ಸುಖ ಆಗ್ಲಿಕ್ಕೆ ಶಕ್ಯ ಇಲ್ಲ. ನನ್ನದು ಅನ್ನುವಂತಹ ಎಲ್ಲಾನು ಅನುಕೂಲವಾಗಿರ್ಬೇಕು. ಇತ್ಯಾದಿ ಇತ್ಯಾದಿ ಭಾವಗಳಿಂದ ಏನ್ ನಿರ್ಮಾಣ ಆಗ್ತದೆ ಅಂದ್ರೆ ಅನೇಕ ಪ್ರಕಾರ ದುಃಖದ ನಿರ್ಮಾಣ. ಯಾಕಂದ್ರೆ ಪರಿಸ್ಥಿತಿ ನಮ್ಮ ಕೈಯಾಗಿಲ್ಲ. ಪರಿಸ್ಥಿತಿ ತನ್ನ ಪದ್ಧತಿಯು ತಾನು ಹೊಂಟಿರೋದ್ರಿಂದಾಗಿ ನಾವು ಈ ದೇಹದ ನಾನು ಅಂತ ತಿಳ್ಕೊಂಡು ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೆಲ್ಲ ನಾನು ಅಂತ ತಿಳ್ಕೊಂಡು ನಾವು ತಿಳ್ಕೊಂಡಿರೋದ್ರಿಂದಾಗಿ ಪರಿಸ್ಥಿತಿಗೂ ನಮ್ಮ ಮನಸ್ಥಿತಿಗೂ ಸಂಘರ್ಷ. ಈ ರೀತಿಯ ಸಂಘರ್ಷ ಆಗಿ ದುಃಖ ನಿರ್ಮಾಣ. ಹಾಗಾಗಿ ಏನ್ ಮಾಡ್ಬೇಕಿರುತ್ತೆ ಅನ್ನೋದಕ್ಕೆ ಅವಿದ್ಯೆ ಅನ್ನುವಂತಹ ಶಕ್ತಿ ಅದು ಎಂಥ ಶಕ್ತಿ ಅಂದ್ರೆ ಭಗವಂತನ ಮುಚ್ಚಾಕಿ, ಯಾಕಂದ್ರೆ ಅದೇನಲ್ಲ ಅಂಧಕಾರ ರೂಪವಾಗಿರೋದ್ರಿಂದ ಭಗವಂತನ ಮುಚ್ಚಿ ಹಾಕ್ಬಿಡ್ತದೆ, ಪ್ರಪಂಚವನ್ನು ತೋರಿಸ್ತದೆ. ಪ್ರಪಂಚನ ನಂದು, ಅದರಿಂದ ನಾನು ಸುಖಿ ಆಗ್ತೀನಿ. ಪ್ರಪಂಚವನ್ನ ನಾನು ಆದ್ರಿಂದ ನಾನು ಏನ್ ಮಾಡ್ಬೇಕು, ನನ್ನ ಸುಖದ ಅನೇಕ ಸಾಮಗ್ರಿಗಳನ್ನು ನಾನು ಇಟ್ಕೋಬೇಕು. ಆ ಸಾಮಗ್ರಿಗಳಿಂದಲೇ ನಾನು ಸುಖಿ ಆಗ್ತೀನಿ. ನನ್ನ ಸುಖ ನಮ್ಮೊಳಗದ ಅನ್ನುವಂಥದ್ದು ನಾವು ಸಂಪೂರ್ಣವಾಗಿ ಕಳ್ಕೊಂಡ್ಬಿಟ್ಟಿದ್ವಿ. ಆದ್ರಿಂದ ಏನಂದ್ರೆ ಪ್ರಪಂಚದ ವಿಷಯಗಳಿಂದಲೇ ನಾವು ಸುಖ ಆಗ್ಬೋದು. ಇದು ಅವಿದ್ಯಾ ಮುಖ್ಯವಾಗಿರ್ತಕ್ಕಂಥ ಏನು ಅಂದ್ರೆ ಪ್ರಭಾವ. ಅವಿದ್ಯೆಯಿಂದ ಪ್ರಭಾವಿತರಾಗಿ ನಮ್ಮ ಬುದ್ಧಿ ಅನ್ನೋದು ಭಿನ್ನಾಗಿರ್ತದೆ. ನಮ್ಮ ಬುದ್ಧಿ ಸಂಪೂರ್ಣ ಏನಾಗಿರ್ತದೆ ಅಂದ್ರೆ ಬ್ರೇನ್ ವಾಶ್ ಆದಂಗಾಗಿರ್ತದೆ. ನಾವು ಎಷ್ಟು ತಲೆಯಾಗಿ ಎಷ್ಟು ಹೇಳಿದ್ರು ಈ ದೇಹ ನಾನಲ್ಲ, ಅರ್ಥಾತ್ ಈ ಪ್ರಪಂಚ ನಮ್ದಲ್ಲ ಅಂತ ನಾವು ಎಷ್ಟು ಹೇಳಿದ್ರು ಅದು ತಲೆಯಾಗ ಹೋಗುದಿಲ್ಲ. ಅಂದ್ರೆ ಮೂಲ ಕಾರಣ ಏನು ಅಂದ್ರೆ ಅವಿದ್ಯೆ. ಅಂದ್ರೆ ಈ ಅವಿದ್ಯೆ ಎಲ್ಲೋದ್ರಿಂದ ನಿರ್ಮಾಣ ಆಯ್ತು, ವಿಸ್ಮರಣೆ ಒಳಗಿಂದ ನಿರ್ಮಾಣ. ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನಾವು ಅವಿದ್ಯೆಯನ್ನ ಕಡಿಮೆ ಮಾಡ್ಕೊಂಡು ಈ ಪ್ರಶ್ನೆ ಬಿಟ್ಟಿಲ್ಲ. ನಾವೇ ಪರಿಸ್ಥಿತಿ ಸುಧಾರಿಸ್ಕೊಂಡು ಇಂಥ ಅನೇಕ ನೂರಾರು ಜನ್ಮವನ್ನು ಅದನ್ನ ಮಾಡ್ಕೊಂಡು ಬಂದಿದ್ದೀವಿ. ಪರಿಸ್ಥಿತಿ ಸುಧಾರಿಸಿ ಸುದ್ದಿ ಆಗೋ ಹಕ್ಕನ್ನ ಮಾಡ್ಕೊಂಡು ಬಂದಿದ್ವಿ. ಈ ಜನ್ಮದೊಳಗೂ ನಾವು ಅದನ್ನ ಮಾಡ್ಲಿಕ್ಕೆ ಈಗ ನಮ್ಗೆ ಅರ್ಥಾತ್ ತಿಳುವಳಿಕೆ ಇಲ್ಲದೆ ಇರೋದ್ ಲಕ್ಷಣ, ಅರ್ಥಾತ್ ಅವಿವೇಕತನದ ಲಕ್ಷಣ. ವಿವೇಕಿತನದ ಲಕ್ಷಣ ಏನು ಅಂದ್ರೆ ಪರಿಸ್ಥಿತಿ ನನ್ನ ಸುಖದ ಸಾಧನೆ ಅಲ್ಲ ಅಥವಾ ದುಃಖದ ಸಾಧನೆ ಅಲ್ಲ. ನಾನೇನಾದ್ರು ನನ್ನ ಸುಖವನ್ನು ನನ್ನೊಳಗೆ ನಾನು ಕಳ್ಕೋಬೇಕು. ಈ ದೇಹ ನಾನು ಅಲ್ಲ, ಈ ದೇಹ ನಾನು ಅಂತ ತಿಳ್ಕೊಳ್ಳೋದ್ರಿಂದ ಎಲ್ಲ ದುಃಖ ನಿರ್ಮಾಣ ಆಗಿದೆ. ಈ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲ ನಂದು ಅಂತ ತಿಳ್ಕೊಳ್ಳೋದ್ರಿಂದ ದುಃಖ ನಿರ್ಮಾಣ ಆಗಿದೆ. ಈಗ ತಿಳ್ಕೊಳ್ಳಿಕ್ ಕಾರಣ ಏನಾಗಿದೆ ಅಂದ್ರೆ ಅವಿದ್ಯೆ ಆಗಿದೆ. ಅವಿದ್ಯಾ ಕಾರಣ ಏನಾಗಿದೆ ಅಂದ್ರೆ ವಿಸ್ಮರಣೆ ಆಗಿದೆ. ಆ ವಿಸ್ಮರಣೆ ಒಳಗೆ ಎಂಥ ಶಕ್ತಿ ಇದೆ ಅಂದ್ರೆ ಅದು ಆ ವಿಸ್ಮರಣೆ ಅನ್ನುವಂಥದ್ದು ಏನಾಗುತ್ತೆ, ಭಗವಂತನ ವಿಸ್ಮರಣೆ ಅನ್ನೋದು ನಮ್ಮ ಅಂತಃಕರಣದೊಳಗೆ ಅವಿದ್ಯೆಯನ್ನು ತುಂಬಿ ಬಿಡ್ತದೆ. ಹಾಗಾದ್ರೆ ಏನ್ ಮಾಡ್ಬೇಕು ನಾವು ಅಂದ್ರೆ ಆ ವಿಸ್ಮರಣೆಯನ್ನ ಹೊರಹಾಕ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಸ್ಮರಣೆ ಮಾಡ್ಬೇಕು. ಅರ್ಥಾತ್ ಏನು ಒಂದು ವಿಸ್ಮರಣೆ ಒಳಗಿಂದ ಅವಿದ್ಯಾ ನಿರ್ಮಾಣ ಆಗಿಷ್ಟೆಲ್ಲ ಒಂದು ದುಃಖಮಯವಾಗಿರ್ತಕ್ಕಂತಹ ಪ್ರಪಂಚಕ್ಕೆ ಕಾರಣವಾಗಿರುವಂತಹ ಅವಿದ್ಯೆಯನ್ನು ಹೊರಹಾಕ್ಬೇಕು ಅಂದ್ರೆ ಸ್ಮರಣೆ ಮಾಡ್ಬೇಕು. ಸ್ಮರಣೆ ಮಾಡಿದ್ರೆ ಏನಾಗ್ತದೆ ಅದರೊಳಗಿಂದ ಮತ್ತೊಂದು ಶಕ್ತಿ ನಿರ್ಮಾಣ ಆಗ್ತದೆ ಹೊಸ. ಅದಕ್ಕೆ ಏನಂತಾರೆ ಅಂದ್ರೆ ವಿದ್ಯಾ ಅಂತ. ಅದು ಏನ್ ಮಾಡ್ತದೆ ಅಂದ್ರೆ ಅದು ಪ್ರಪಂಚವನ್ನು ಮುಚ್ಚಿ ಹಾಕಿ
ಭಗವಂತನು ಪ್ರಪಂಚವನ್ನು ಮುಚ್ಚಾಕ್ತು ಅಂದ್ರೆ ಅದನ್ನು ನಾಶ ಮಾಡೋದಿಲ್ಲ. ಪ್ರಪಂಚ ಏನು ಖರೆ ಅಲ್ಲ, ಪ್ರಪಂಚದಿಂದ ನಾವು ಸುಖ ಆಗುದಿಲ್ಲ. ಈ ದೇಹ ನಾನಲ್ಲ, ನಾನು ಆತ್ಮ ಇದ್ದೀನಿ, ನಾನು ಸಚ್ಚಿದಾನಂದ ಸ್ವರೂಪ ಇದ್ದೀನಿ, ನಾನು ಪರಮಾತ್ಮ ಸ್ವರೂಪನೇ ಇದ್ದೀನಿ. ಈ ದೇಹ ಮತ್ತು ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಂದಲ್ಲ. ಆದ್ದರಿಂದ ನಾನು ಭಗವತ್ ಸ್ವರೂಪ ಇದ್ದೀನಿ. ನಾನು ಅದರೊಳಗೆ ಅರ್ಥ ಅನ್ನುವಂಥ ಭಾವ ಏನಾಗ್ತದೆ ಅದು ನಿರ್ಮಾಣ ಮಾಡ್ತದೆ. ಅದರೊಳಗಿಂದ ಏನ್ ನಿರ್ಮಾಣ ಆಗ್ತದೆ ಅಂದ್ರೆ ನಮ್ಗೆಲ್ಲ ಈ ನಾನು ದೇಹ ಅಂದ್ರೆ ನಾನು ಪ್ರಪಂಚ ನಂಬು ಅನ್ನುವಂಥ ಭಾವದೊಳಗಿಂದ ನಾವು ದುಃಖದ ಪರಂಪರಾ ನಿರ್ಮಾಣ ಆಗಿದ್ದನ್ನು ಆ ಎಲ್ಲಾ ದುಃಖದ ಪರಂಪರಾ ಒಂದ ಕ್ಷಣಾರ್ಧದೊಳಗೆ ಅದ್ರಿಂದ ಅವ್ರಿಗೆ ಕನಿಷ್ಠನಾಗ ನಾವು ಎಲ್ಲೋ ಒಂದು ಅರಣ್ಯದಾಗ ಹೊಂಟಿದ್ವಿ. ಅವಾಗ ಏನ ದಾರಿ ಒಂದು ದೊಡ್ಡ ಹಾವು ಬಂದು ಹಾಗಾಗಿ ಮುಂಕುಟ ಒಂದಿಬ್ಬರು ಬಂದು ನಮ್ಮನ್ನ ಏನ್ ನಮ್ಗೆ ಹಿಡಿದು ಹೊಡಿಲಿಕ್ಕೆ ಅವ್ರ ಕೈಯಿಂದ ಹೆಂಗೋ ಒಂದ್ ತಕ್ಕೊಂಡು ಮತ್ತಷ್ಟು ಮುಂದಕ್ಕೆ ಹೋಗ್ಬಿಟ್ಟು ಹುಲಿ ಬಂದು ಅರ್ಥಾತ್ ಹುಲಿ ಒಂದು ಎಲ್ಲೋ ಒಂದ್ ಕಡೆಗೆ ಹಾಕಿ ಹಾವು ಮತ್ತೆ ಓಡ್ಲಿಕ್ಕೆ ಹತ್ತಿ ಏನಾಯ್ತು ಅಂದ್ರೆ ಕಾಲ್ಗಾಯ ಒಂದು ಹಾವು ಮನೆ ಬಿಟ್ವಿ. ಬಿದ್ದು ಕೂಡ ಒಮ್ಮೆಲೆ ಧಾವಗಾದ್ವಿ ಭಾಳ ಜನಸಂಪರ್ಕ ಇಲ್ಲದೆ ಇರ್ತಕ್ಕಂಥ ಭಾವಗಳು ಅಲ್ಲಿ ಒಂದು ದೊಡ್ಡ ಹಾವು ಅದನ್ನ ನೋಡಿ ಬುಷ್ ಅಂತ ಹೇಳಿದ್ರೆ ಮತ್ತೆ ಧಾವಗಾದ್ವಿ. ಧಾವಗಾದ ಕೂಡ ಮತ್ತೆ ಅಕ್ಕ ನೋಡಿದ್ರೆ ಯಾರು ಹಿಡಿದ್ವಿ. ಕೆಲವು ಕೂಡ ಏನಾಯ್ತು ಅಂದ್ರೆ ಅವಾಗ ನಮ್ಗೆ ಸ್ವಲ್ಪ ಅಂತ ಇನ್ನ ಪಾರಾವೆ ಅಂತ ಅನ್ಸ್ತು. ಆಮೇಲೆ ನಾವೇನ್ ಮಾಡಿದ್ವಿ ಯಾರು ಹತ್ತಿದ್ದೇನೆ ಆ ಅವನು ಗಂಭೀರ ಬುಡದಲ್ಲಿ ಏನಿದ್ದು ಅಂದ್ರೆ ಎರಡು ಇಲಿ ಇತ್ತು. ಆ ಇಲಿ ಏನ್ ಮಾಡ್ಲಿಕ್ಕೆ ಹತ್ತಿದ್ವು ಅಂದ್ರೆ ಆ ಗಂಟೆಯಲ್ಲಿ ಕಸ್ತಾ ಇತ್ತು. ಒಂದು ಕರಿ ಇಲಿ ಒಂದು ಬಿಳಿ ಇಲಿ, ಒಂದು ಹಗಲು ಒಂದು ರಾತ್ರಿ ಅನ್ನುವಂಥವು ಯಾವ ಎರಡು ಇಲಿ ಅದನ್ನ ಕಸ್ತಾ ಇತ್ತು. ಅಷ್ಟೊತ್ತಿಗೆ ಏನಾಯ್ತು ನಮ್ಮ ಮತ್ತೆ ಹಾಗಾಗಿ ನೋಡಿ ಇನ್ನೊಂದು ಕಿರುಗಾರ ಅಷ್ಟು ಉಳಿದಿತ್ತು ನೋಡಿ ಹಾಗಾಗಿ ಮತ್ತೆ ಏನ್ ಪಾಯಿಲ್ ಹರಡು ಬಿತ್ತು ಅಂದ್ರೆ ಕೆಳಗೆ ಹಾಳು ಹಾನಿ ಅರ್ಥಾತ್ ಏನು ಒಂದು ಸರ್ಕು ಮೊದಲನ್ನ ಹಾವುಗಳನ್ನು ಪುಸ್ತಕ ಹಿಡಿತಕೊಂಡಿರ್ತದ ಅದು ಹಾವು ಆಗಿರ್ತಿನ ಆಲೂಗಡ್ಡೆ ಪಕ್ಕದಲ್ಲಿ ಒಂದು ಜೇನು ಹುಟ್ಟಿದೆ. ಅದ್ರಾಗಿಂದ ಆಲೂಗಡ್ಡೆ ಜೋತಾಡ್ಲಿಕ್ಕೆ ಹತ್ತಿದ್ರೆ ಅದರಿಂದ ಜೇನು ಹುಟ್ಟಿನ ಹೊರೆಲ್ಲ ಆಗಬಹುದು. ಅದ್ರಾಗಿಂದ ಜೇನು ಹುಟ್ಟು ಬೀಳುತ್ತೆ. ಒಂದು 3-4 ಹನಿ ಮೂಗಿಂದ ಕೂಡ ಅದು ನೆಟ್ಕೊಂಡು ಏನ್ ಸುಖ ಆಗಪ್ಪ ಅಂತಂದು ಅಪ್ಪತ್ತಿಗೆ ಒಮ್ಮೆಲೆ ಯಾಚರ ಆಯ್ತು. ಯಾಚರ ಹಾಕೊಂಡು ನೋಡ್ತೀವಿ ಅರಣ್ಯ ಇಲ್ಲ, ಇಲ್ಲ, ಆಮಿಲ್ಲ, ಅವಳಿಲ್ಲ, ಆಮಿಲ್ಲ, ಆ ಏನಿಲ್ಲ, ಏನೇನು ಇಲ್ಲ. ಅಲ್ಲಿ ಸಮಾಧಾನ ಇದ್ವಿ ಹೆಂಗು ಹಂಗೇನು ಅಂದ್ರೆ ಆ ಅವಿದ್ಯೆ ಅನ್ನುವಂತ ಭಾವದಿಂದ ನಮ್ಮ ಪ್ರಪಂಚ ಅನ್ನೋ ಸ್ವಪ್ನ ನೋಡ್ಲಿಕ್ಕೆ ಇವಾಗಿಂದ ಕಾಲ ಅಂದ್ರೆ ವಿಸ್ಮರಣೆ ಆ ಸಂಸಾರ ಅನ್ನುವಂತ ಬಿಟ್ಟೀನಿ. ಅರ್ಥಾತ್ ಏನು ಅನ್ನೋಷ್ಟು ಮೃತ್ಯು ಅನ್ನುವಂತ ಒಂದು ಸ್ವಲ್ಪ ಹಿಡಿತಕ್ಕೊಂಡು ನಿಂತಾರ. ಅದರಿಂದ ಪಾರಾಗಬೇಕು ಅಂತ ನಾವೇನ್ ಮಾಡಿದ್ವಿ ಅಂದ್ರೆ ಆಯುಷ್ಯ ಅನ್ನುವಂತ ದಂಧೆ ಹಿಡ್ಕೊಂಡು ಜೋತಾಡ್ಲಿಕ್ಕೀವಿ. ಅದು ರಾತ್ರಿ ಅನ್ನುವಂತ ಇಲ್ಲಿ ಕೆಲಸ ಕಟ್ಟಾವ. ಅವಾಗ ಏನಾದ್ರು ಪ್ರಪಂಚದ ವಿಷಯ ಅನ್ನುವಂತ ದೇವ್ ಕೂಡಲೇ ಅದನ್ನ ನೆಕ್ಕಿ ಕೆಳಗಿನ ಹಾವ ಧಾಮಿ ಮಾಡ್ತೀವಿ, ಹಾವು ಮಾಡ್ತೀವಿ, ಆಯುಷ್ಯ ಅನ್ನುವಂತ ರೆಡ್ಡಿ ಮಾಡ್ತೀವಿ, ರಾತ್ರಿ ಅನ್ನುವಂತ ಇಲ್ಲಿ ಕೆಲಸ ಮಾಡ್ತೀವಿ. ಅವಾಗ ನಾವು ಒಳ್ಳೆ ಗಮನಿಸಿ ಬಾಯಿ ತೆಗೆದು ಏನ್ ಸುಖ ಆಗ್ತೀವಿ. ಹಿಂಗ ನಮ್ಮ ಪರಿಸ್ಥಿತಿ ಆಗಿದೆ. ಏನ್ ಮಾಡ್ಬೇಕು ಅಂದ್ರೆ ಈ ಎಲ್ಲಾ ಪರಂಪರೆ ಪರಂಪರೆ ನಾಶ ಆಗುತ್ತಂದ್ರೆ ಯಾಚರ ಆ ಕಲಿಸುವುದರಿಂದ ಯಾಚರ ಆಗ್ತದೆ. ಹೆಂಗೆ ಎಲ್ಲ ಏನಾಗ್ತದೆ ಪರಂಪರೆ ಹೋಗ್ಬಿಡ್ತದ. ಹಂಗೇನಾಗಬೇಕು ವಿಸ್ಮರಣೆ ಅನ್ನುವಂತಾದ್ರಿಂದ ಯಾವ ದುಃಖದ ಪರಂಪರೆ ನಿರ್ಮಾಣ ಆಗಿದೆ. ನೂರಾರು ಪ್ರಶ್ನೆಗಳ ಜೀವನದೊಳಗೆ ನಿರ್ಮಾಣ ಆಗ್ಯಾವ. ಎಲ್ಲಾನು ನಾಶ ಆಗ್ಬೇಕು, ಎಲ್ಲಾ ಪ್ರಶ್ನೆಗಳು ಬಗೆಹರಿದು ಹೋಗ್ಬೇಕು. ಸಿದ್ಧತೆ ಹೃದಯ ಗ್ರಂಥಿ ಸಿದ್ಧಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಕರಾವಳಿಯನ್ನು ಹಾಗೆ ತಥಾತೆ ಹೃದಯ ಗ್ರಂಥಿ ಬಿಚ್ಚಿ ಹೋಗ್ತದೆ. ಸಂಶಯಗಳೆಲ್ಲ ದೂರ ಆಗ್ತವೆ, ಮನಃಶಾಂತ ಆಗ್ತದೆ. ಯಾವಾಗ ಅಂದ್ರೆ ನೀವು ವಿಸ್ಮರಣೆಯನ್ನು ಹೊರ ಹಾಕಿದ ಮಾತು ಎಷ್ಟು ಪ್ರಮಾಣದಲ್ಲಿ ವಿಸ್ಮರಣೆ ಕಡಿಮೆನೋ ಅಷ್ಟು ಪ್ರಮಾಣದಲ್ಲಿ ದುಃಖ, ಚಿಂತೆ, ಕಾಳಜಿ, ಭಯ ಅರ್ಥಾತ್ ಏನು ಅಂದ್ರೆ ಕಡಿಮೆ. ಎಷ್ಟು ಪ್ರಮಾಣದಲ್ಲಿ ಸ್ಮರಣೆ ಹೆಚ್ಚು ಅಷ್ಟು ಪ್ರಮಾಣದಲ್ಲಿ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ, ತೃಪ್ತಿ, ಆನಂದ ಅನ್ನುವಂಥದ್ದು ಹೆಚ್ಚಿಗೆ ಆಗ್ತದೆ. ಆದ್ರಿಂದ ಹಂಗಾಗಿ ಮಾಡ್ಬೇಕೇನು ಅಂತಂದ್ರೆ ಅದು ಮಹಾರಾಜ ಹೇಳ್ತಕ್ಕಂಥ ಮುಖ್ಯ ಸೂತ್ರ ಹೇಳ್ತೀನಿ ಏನು ಅಂದ್ರೆ ನಾವು ಮೊದಲು ಅಷ್ಟು ಜಪ ಮಾಡ್ತೀವಿ, 5 ಜಪ ಮಾಡ್ತೀವಿ, ಅಷ್ಟು ಇಷ್ಟು ಮಾಡ್ಬೇಕೇನು ಅಥವಾ ಮುಂಜಾನೆ ಮಾಡ್ಬೇಕು, ಸಂಗೀತ ಮಾಡ್ಬೇಕು, ಅಗ್ನಿ ಮಾಡ್ಬೇಕು, ರಾತ್ರಿ ಮಾಡ್ಬೇಕು,
ಅನ್ನುವಂಥ ವಿಚಾರಗಳನ್ನೆಲ್ಲ ಮಾಡ್ಕೋತ ಕೂಡೋಕ್ಕಿಂತನೂ ನಾವು ಮನಸ್ಸಿನಾಗ ಒಂದೇನ್ ನಿರ್ಧಾರ ಮಾಡ್ಬೇಕು ಅಂದ್ರೆ ನಾವು ನನ್ನ ನಾಲಿಗೆಗೆ ನಾಮದ ಬುದ್ಧಿಯನ್ನ ಮಾಡಿಸ್ಕೋಬೇಕಾಗಿಲ್ಲ. ನಮ್ದಿನ ಒಂದು ಧ್ಯೇಯ ಆಗ್ಬೇಕು. ನನ್ನ ನಾಲಿಗೆ ಏನದನು 24 ತಾಸು ನಾಮವನ್ನು ವಿಚಾರ ಮಾಡೋದು ಬುದ್ಧಿ ನಾವು ಮಾಡಿಸು. ಇದ ಧ್ಯೇಯವನ್ನು ನಾವು 24 ತಾಸು ಕಣ್ಮುಂದಿಟ್ಕೊಂಡು ಜಪ ಮಾಡುವುದು ಅದಕ್ಕಾಗಿ ನಾಲಿಗೆ ನಾಮದ ರೂಢಿ ಮಾಡಿಸುವ ಸಲುವಾಗಿ ನಾನು ದಿನ 5,000 ಜಪ ಮಾಡ್ತೀನಿ, 10,000 ಜಪ ಮಾಡ್ತೀನಿ, 15,000 ಜಪ ಮಾಡ್ತೀನಿ. ಅರ್ಥಾತ್ ಹೆಂಗೋ ಈಗ ಹಾರ್ಮೋನಿಯಂ ಕಲಿಬೇಕಾದ್ರೆ ಅವ್ರು ಸರಿ ಏನೋ ವಿದ್ಯಾ ಸಂಧಿ ತನಕ ಬಳಸ್ತಿರ್ತಾರೆ. ಹೆಂಗೋ ಹಂಗೇನದ ಅಂದ್ರೆ ನಮ್ ನಾಲಿಗೆ ನಾಮದ ರೂಢಿ ಅನ್ನೋದೇ ನಮ್ಗೆ ಮುಖ್ಯವಾಗಿರ್ತಕ್ಕಂಥ ಧ್ಯೇಯ ಇಟ್ಕೊಂಡಾಗ ನಾವು ಅದಕ್ಕೆ ಆ ರೀತಿಯಾಗಿ ಆ ಭಾವನೆಯಿಂದ ದೃಷ್ಟಿಕೋನದಿಂದ ನಾವು ಬೆನ್ನು ಹತ್ತಿದೀವಿ ಅಂದ್ರೆ ಒಂದೊಂದೇ ನಮ್ಮ ಪ್ರಶ್ನೆಗಳು ತಮ್ಮಿಂದ ತಾವು ಒಳಗೆ ಎಷ್ಟು ಸುಂದರವಾಗಿ ಬಗೆಹರಿತಾವೆ ಅಂದ್ರೆ ನಮ್ಮ ಸಾಧನೆಯಲ್ಲಿ ನಾವು ನಿರಾತಂಕವಾಗಿ ಮುಂದುವರಿಲಿಕ್ಕೆ ಶಕ್ಯ ಆಗ್ತದೆ. ಆದರೂ ಸಹಿತ ಇವತ್ತಿನ ಪರಿಸ್ಥಿತಿ ಒಳಗೆ ವೈಜ್ಞಾನಿಕ ಸಂಸ್ಕೃತಿ ನಮ್ಮನ್ನು ನಿಜವಾಗಿ ಏನ್ ಮಾಡಿದೆ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಬೆನ್ನೆಲುಬನ್ನ ಮುರಿದ್ಬಿಟ್ಟ. ಹೀಗಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಎದ್ದು ಎಲ್ಲಿ ಬರೆದಂತಹ ಪರಿಸ್ಥಿತಿ ಆಗಿದೆ. ಆದರೂ ಸಹಿತ ಸಾಧು ಸತ್ಪುರುಷರು ಏನ್ ಮಾಡ್ತಾರೆ ಅಂದ್ರೆ ಆ ಬೆನ್ನೆಲುಬಿಗೂ ಒಂದು ಕಂಬಿ ಕಟ್ಟಿ ನಮ್ಮನ್ನು ನಿಂದ್ರುವನ್ನು ಮಾಡಿ ನಮ್ಮ ಜೀವನವನ್ನು ನಾವು ಸಾರ್ಥಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಿಜವಾಗ್ಲೂ ನಾವೆಲ್ಲರೂ ಭಾಗ್ಯವಂತರಿದ್ದೀವಿ. ಮಹಾರಾಜರ ಅನುಗ್ರಹ ನಮ್ಮ ಮೇಲಿದೆ. ಅವರ ಅನುಗ್ರಹದಿಂದಲೇ ನಮ್ಮ ಜೀವನದಲ್ಲಿ ನಮ್ಗೆ ಏನಿದೆ ಅಂದ್ರೆ ಶಾಂತಿ ಸಮಾಧಾನ ಪ್ರಾಪ್ತವಾಗ್ತಕ್ಕಂಥದ್ದು. ಅದಕ್ಕೆ ಮುಖ್ಯವಾಗಿ ಏನು ಅಂದ್ರೆ ಅವ್ರು ಹೇಳಿರ್ತಕ್ಕಂಥ ಯಾವುದು ನಾಮಸ್ಮರಣೆ ಅದನ್ನು ಆ ನಾಮಸ್ಮರಣೆಯನ್ನು ನಾವು ಅಂತಃಕರಣ ಪೂರ್ವಕವಾಗಿ ನಾವು ಸ್ಮರಣೆಯನ್ನ ಹೆಚ್ಚಿಗೆ ಮಾಡಬೇಕು, ವಿಸ್ಮರಣೆಯ ಪ್ರಮಾಣ ಕಡಿಮೆ ಆಗ್ಬೇಕು ಅನ್ನೋ ಒಂದು ಭಾವನೆಯಿಂದ ವಿಸ್ಮರಣೆಯ ಪ್ರಮಾಣವನ್ನು ನೀವು ಎಷ್ಟು ಕಡಿಮೆ ಮಾಡ್ಕೋತೀರೋ ಅಷ್ಟು ಏನದ ಅಂದ್ರೆ ನೀವು ಆಧ್ಯಾತ್ಮಿಕ ದೃಷ್ಟಿಯಿಂದ ಶ್ರೀಮಂತರ. ವಿಸ್ಮರಣೆ ಅಂದ್ರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಬಹಳ ದೊಡ್ಡ ದಾರಿದ್ರ್ಯ. ಅದರೊಳಗಿಂದ ಎಲ್ಲಾ ರೋಗಗಳು ನಿರ್ಮಾಣ ಆಗ್ತವೆ, ಸಮಸ್ಯೆಗಳು ನಿರ್ಮಾಣ ಆಗ್ತವೆ, ಎಲ್ಲಾ ಪ್ರಶ್ನೆಗಳು ನಿರ್ಮಾಣ ಆಗ್ತವೆ. ಆದ್ರಿಂದ ಆಧ್ಯಾತ್ಮಿಕ ಶ್ರೀಮಂತಿಕೆ, ಭಗವಂತನ ಅನುಭವದ ಶ್ರೀಮಂತಿಕೆ ಬೇಕು ಅಂದ್ರೆ ಅದಕ್ಕೆ ಒಂದೇ ಒಂದು ನಾವು ದುಡ್ಡನ್ನು ಸಂಪಾದನೆ ಮಾಡ್ಬೇಕು. ಏನು ಅಂದ್ರೆ ಸ್ಮರಣೆ ಅನ್ನುವಂತ. ಆದ್ರಿಂದ ಹೇಳ್ತಾರೆ ಏನು ಅಂತಿತ್ತು, ಕೇವಲ ವಿಪದವು ನೈವ ವಿಪದ, ಸಂಪದವು ನೈವ ಸಂಪದ. ಯಾವ್ದು ನಾವು ವಿಪತ್ತು ಅಂತ ತಿಳ್ಕೊಂಡಿವ ಅದು ವಿಪತ್ತಲ್ಲ, ಮತ್ತೆ ಯಾವ್ದು ನಾವು ಸಂಪತ್ತು ಅಂತ ತಿಳ್ಕೊಂಡಿವ ಅದು ಸಂಪತ್ತಲ್ಲ. ಮತ್ತು ವಿಪತ್ತು ಯಾವುದು ಅಂದ್ರೆ ವಿಪತ್ ವಿಸ್ಮರಣ ವಿಷ್ಣು. ಭಗವಂತನ ಮಾರ್ಗದಲ್ಲಿ ನಾವು ಪ್ರಪಂಚ ಮಾಡ್ಲಿಕ್ಕೆ ಹತ್ತೀವಿ, ಪ್ರಪಂಚದ ದೊಡ್ಡ ಪರಾಕ್ರಮ ತೋರಿಸ್ಲಿಕ್ಕೆ ಹತ್ತೀವಿ. ಅದೆಲ್ಲ ನಿಂದ್ರ ಹಾಕ್ಲಿಕ್ಕೆ ಕನಸಿನಾಗಿನ ಪರಾಕ್ರಮ ಇದ್ದಾರೆ. ಅದರೊಳಗಿಂದ ನಾವು ಜೀವನದ ಪ್ರಶ್ನೆ ಬಗೆಹರಿಯಂಗಿಲ್ಲ. ನೀವು ಪ್ರಪಂಚದೊಳಗೆ ಏನ್ ಬೇಕಾದ ದೊಡ್ಡ ಪರಾಕ್ರಮ ತೋರಿಸ್ರಿ, ಯಾವುದೇ ಕ್ಷೇತ್ರದಲ್ಲಿ, ವಿದ್ಯೆ ಕ್ಷೇತ್ರದಲ್ಲಿ ತೋರಿಸ್ರಿ, ಅಥವಾ ಏನಪ್ಪಾ ಅಂದ್ರೆ ವ್ಯಾವಹಾರಿಕ ಕ್ಷೇತ್ರದಾಗ ತೋರಿಸ್ರಿ, ಔದ್ಯೋಗಿಕ ಕ್ಷೇತ್ರದಾಗ ತೋರಿಸ್ರಿ, ಅಥವಾ ಮತ್ತೇನೋ ಒಂದು ಯಾವುದೋ ಕ್ಷೇತ್ರದಲ್ಲಿ ನೀವು ಬೇಕಾದಷ್ಟು ಪರಾಕ್ರಮ ತೋರಿಸಿದ್ರು ಅದರೊಳಗಿಂದ ಜೀವನದ ಪ್ರಶ್ನೆ ಬಗೆಹರಿಯಂಗಿಲ್ಲ. ಯಾಕೆಂದ್ರೆ ಯಾವ ದೇಹ ನಾವು ತಿಳ್ಕೊಂಡು ಆ ದೇಹನ ಅಪೂರ್ಣದ, ಅಶಾಶ್ವತದ. ಮತ್ತೆ ಯಾವ ವಸ್ತು ವ್ಯಕ್ತಿ ಪರಿಸ್ಥಿತಿಗಳಿಂದ ನಾವು ಸುಖಿ ಆಗ್ಬೇಕು ಅನ್ನೋ ಪ್ರಯತ್ನ ಮಾಡ್ಲಿಕ್ಕೆ ಹತ್ತೀವೋ ಆ ವಸ್ತು ವ್ಯಕ್ತಿ ಪರಿಸ್ಥಿತಿಗಳು ಸಹಿತ ಅಪೂರ್ಣವ, ಅಶಾಶ್ವತವ. ಹಿಂಗಾಗಿ ಇದ್ದಾಗ ಅಪೂರ್ಣವಾಗಿರ್ತಕ್ಕಂಥ ಅಶಾಶ್ವತವಾಗಿರೋ ದೇಹವನ್ನು ಸುಖವಾಗಿರ್ಬೇಕು ಅನ್ನುವಂತ ದೃಢಪಡದ ಭಾವನೆಯಿಂದ, ಕಲ್ಪನೆಯಿಂದ ನಾವೇನ್ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಅಶಾಶ್ವತವಾಗಿರುವ ಅಪೂರ್ಣವಾಗಿರುವ ವಸ್ತುಗಳನ್ನು ಸಂಗ್ರಹ ಮಾಡಿಕೊಂಡು ಆ ವಸ್ತುಗಳಿಂದ ನಾವು ಸುಖಿ ಆಗ್ಬೇಕು ಅಂದ್ರೆ ಅರ್ಥಾತ್ 10 ಮಂದಿ ಅರ್ಹುತ್ಸವನ್ನ ಸೇರಿಸಿ ಒಬ್ಬ ಶಾಲೆ ಮಾಡ್ದಂಗ ಆಗ್ತದೆ. ಇತ್ಲಾಗ ನಮಗೂ ಅದರೊಳಗಿಂದ ಸುಖ ಆಗೋದಿಲ್ಲ. ಅವು ಸಹಿತ ಏನಿಲ್ಲ ಅಂದ್ರೆ ಶಾಶ್ವತವಾದದ್ದು ಅಲ್ಲ. ಆದ್ರಿಂದ ಭಗವದ್ಗೀತಾದಲ್ಲಿ ಭಗವಂತ ಹೇಳ್ತಾನೆ, ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವಾಂ. ಅನಿತ್ಯವಾಗಿರುವ ಅಸುಖ ಆಗಿರ್ತಕ್ಕಂಥ ಈ ಪ್ರಪಂಚದಲ್ಲಿ ಇದ್ದುಕೊಂಡು ನೀವು ನಾಮಸ್ಮರಣೆ ಮಾಡ್ರಿ, ಅದರಿಂದಲೇ ನಿಮಗೆ ಹಿತ ಆಗ್ತಕ್ಕಂಥದ್ದು ಹೇಳಿರೋದ್ರಿಂದಾಗಿ ಮುಖ್ಯವಾದ ಪ್ರಶ್ನೆ ಏನದು ಅಂದ್ರೆ ವಿಸ್ಮರಣೆಯನ್ನು ಹೊರಹಾಕ್ಬೇಕು ಅನ್ನುವಂತ. ಆದರೂ ಸಹಿತ ನಾವು ಇವಾಗೂ ಭಾಗ್ಯವಂತರಿದ್ದೀವಿ. ಮಹಾರಾಜರು ನಮ್ಮನ್ನು ಅದೇ ವಿಚಾರವನ್ನು ಅನೇಕ ಹೇಳ್ತಾರೆ. ಆದ್ರೆ ನಾವು ಮಾಡ್ತಕ್ಕಂತಹ ಆರೂ ಸಹಿತ ನಾವು ಮಾಡ್ತಕ್ಕಂತಹ ಸಾಧನೆಯಲ್ಲಿ ನಮಗೆ ಅನೇಕ ಸಂಶಯಗಳು ಬರೋದು ಸ್ವಾಭಾವಿಕ, ಪ್ರಶ್ನೆಗಳ ನಿರ್ಮಾಣ ಆಗೋದು ಸ್ವಾಭಾವಿಕ. ಆ ಸಾಧನೆಯ ಮಾರ್ಗದಲ್ಲಿ ನಾವು ಅವುಗಳನ್ನು ನಿವಾರಣೆ ಮಾಡ್ಕೊತ ಹೋದ್ವಿ ಅಂದ್ರೆ ನಮ್ಮ ಸಾಧನೆ ಇನ್ನಷ್ಟು ಮುಂದಿನ ತೀವ್ರಗತಿಯಿಂದ ಮುಂದೆ ಸಾಗಿ ನಮ್ಮ ಜೀವನದಲ್ಲಿ ನಮ್ಮ ಸಮಾಧಾನ ಆಗ್ತದೆ.
ಆದ್ರೆ ನಾವೆಲ್ಲ ಒಂದು ಮಾತು ಇರುವಾಗಿಂದ ಮುಖ್ಯವಾಗಿ ನೆನಪಿಟ್ಟುಕೋಬೇಕಾದ ಏನು ಅಂದ್ರೆ ಮೊದಲನೇದಾಗಿ ನಾವು 2 ಕೆಜಿಯಿಂದ ಹೊಂತೀವಿ ಅಂತ ತಿಳ್ಕೊಂಡು ನಾವು ಮಾಡ್ಬೇಕಾಗಿರೋ ಸಾಧನೆ ಏನು ಅಂದ್ರೆ ನಾವು ನಮ್ಮ ನಾಲಿಗೆಗೆ ನಾಮದ ರೂಢಿಯನ್ನು ಮಾಡಿಸ್ಬೇಕು. ಇದ್ರೊಳಗೆ ನಾವು ಎಷ್ಟು ಪರಿಣತಿಯನ್ನು ಹೊಂತೀವೋ ಅಷ್ಟು ಪ್ರಮಾಣದಲ್ಲಿ ನಾವು ಸುಖಿ ಆಗ್ತೀವಿ, ನಮ್ಮ ಪ್ರಶ್ನೆಗಳು ಬಗೆಹರಿತಾವ. ನಾಲಿಗೆ ಮಾಧಿ ಧಾಲಿ ವಾಚ ಅನಾವತ್, ನಮ್ಮ ನಾಲಿಗೆ ಅನಿಯಂತ್ರಿತವಾಗಿ ನಾವು ತಗೋಬೇಕು. ನಾವು ಅದನ್ನ ನಮ್ಮ ಕಂಟ್ರೋಲ್ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಅನ್ನೋ ಹಂಗೆ ನಮ್ಮ ನಾಲಿಗೆ ನಾವು ತಗೋಲಿಕ್ಕೆ ಶಕ್ತಿ ಅಂದ್ರೆ ನಮಗೆ ಈ ಪ್ರಪಂಚದಲ್ಲಿ ಯಾರ ಬಗ್ಗೆನೂ ಸಂತೋಷ ಪಡ್ಬೇಕಾದ ಅವಶ್ಯಕತೆ ಇಲ್ಲ, ಯಾರ ಬಗ್ಗೆನೂ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ, ಯಾರ ಬಗ್ಗೆನೂ ನಮಗೇನಿದೆ ಅಂದ್ರೆ ಯಾವುದೇ ಪ್ರಕಾರದಿಂದ ನಾವೇನು ಅಂದ್ರೆ ಯಾರಿಗೂ ಏನು ಇದನ್ನ ಮಾಡ್ಬೇಕಾಗಿರ್ತಕ್ಕಂತಹ ಕಾರಣ ಇಲ್ಲ, ಯಾರು ಏನಂತಾರ ಅನ್ನೋ ಕಡೆ ನೋಡ್ಬೇಕಾದ ಕಾರಣ ಇಲ್ಲ, ಅಥವಾ ನಾವು ಹೆಂಗ ಸಮಾಜದಲ್ಲಿ ಇರ್ಬೇಕು ಅನ್ನುವಂತಹ ಪ್ರಶ್ನೆ ಇಲ್ಲ. ಎಲ್ಲಾ ಪ್ರಶ್ನೆಗಳು ಒಳಗಿನೊಳಗ ಬಗೆಹರಿಬೇಕು ಅಂದ್ರ ಬೆಳಿಗ್ಗೆ ಯಾತ್ರ ನಾನ್ ಏನ್ ಮಾಡ್ಲಿಕ್ಕೆ ಶುರು ಮಾಡ್ಬೇಕು ಅಂದ್ರ ನಾಮ್ ತಗೊಳ್ಳಿ ಶುರು ಮಾಡ್ಬೇಕು. ನಾಮ್ ತಗೋತನ ನಾಲಿಗೆ ಅರ್ಥಾತ್ ನಾಮಸ್ಮರಣೆ ಮಾಡ್ಕೋತನ ನಮ್ಗೆ ನಿದ್ದೆ ಹಬ್ಬೇಕು. ಇಂಥ ಒಂದು ಸುಂದರವಾಗಿರೋ ಅರ್ಥಾತ್ ಪ್ರಾಪಂಚಿಕವಾಗಿ ನಮ್ಮ ಪರಿಸ್ಥಿತಿ ಹೆಂಗರೇ ಇರ್ಕೋಕ ನಮ್ಮ ಆಧ್ಯಾತ್ಮಿಕ ದೃಷ್ಟಿಯಿಂದ ಅದಕ್ಕೆ ಬಹಳ ದೊಡ್ಡ ಮಹತ್ವ ಇಲ್ಲ. ಒಂದು ಇದೇ ನಾವು ಮಧ್ಯಾಹ್ನದ ಒಂದು ವಾಕ್ಯ ಬರ್ದೈತಿ, ಒಂದು ವಿಚಾರ ಬರ್ದೈತಿ. ಏನು ಅಂದ್ರೆ ಅರ್ಥಾತ್ ಏನು ಅಂದ್ರೆ ನನ್ನ ಜೀವನದಲ್ಲಿ ಯಾವುದೇ ಕಾರ್ಯವು ಪೂರ್ಣವಾಗಲಿ ಅಥವಾ ಅಪೂರ್ಣವಾಗಲಿ ಆಧ್ಯಾತ್ಮಿಕ ದೃಷ್ಟಿಯಿಂದ ಅದಕ್ಕೆ ಎಳ್ಳಷ್ಟು ಮಹತ್ವವಿಲ್ಲ. ನನ್ನ ಜೀವನದಲ್ಲಿ ಯಾವುದೇ ಕಾರ್ಯವು ಪೂರ್ಣವಾಗಲಿ ಅಥವಾ ಪೂರ್ಣವಾಗದೇ ಇರಲಿ, ಆಧ್ಯಾತ್ಮಿಕ ದೃಷ್ಟಿಯಿಂದ ಅದಕ್ಕೆ ಎಳ್ಳಷ್ಟು ಮಹತ್ವವಿರುವುದಿಲ್ಲ. ಆದರೆ ನನ್ನ ಬಾಯಲ್ಲಿ ಒಂದು ಕ್ಷಣವಾದರೂ ಭಗವಂತನ ನಾಮದ ವಿಸ್ಮರಣೆ ಆದರೆ ಅದರೊಳಗಿಂದ ಬಹಳ ದೊಡ್ಡ ಹಾನಿಯಾಯಿತು ಎಂದು ತಿಳಿಯಬೇಕು ಅನ್ನೋದನ್ನ ನಾವು ಮುಖ್ಯವಾಗಿ ಇಟ್ಕೊಂಡು ನಾವೇನ್ ಮಾಡಬೇಕಾಗಿದೆ ಅಂದ್ರೆ ಸಾಧನೆಯಲ್ಲಿ ಮುಂದುವರಿಬೇಕಾಗಿದೆ. ಆದ್ರಿಂದ ನಾವು ಈ ಒಂದು ಯೋಜನೆ ಮಾಡಿದ್ದೀವಿ. ಸದ್ಗುರುಗಳ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಇವತ್ತು ಅರ್ಥಾತ್ ಏನು ಬಂದಿದ್ದೀವಿ, ಉಪಸ್ಥಿತರಿದ್ದೀರಿ ಅವರು ನಿಮ್ಗೆಲ್ಲರಿಗೂ ಅತ್ಯಂತ ಆರ್ಥಿಕವಾಗಿ ಅಂತಃಕರಣ ಪೂರ್ವಕವಾಗಿ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಾನು ಕರ್ತವ್ಯದಿಂದ ಸ್ವಾಗತ ಮಾಡಿ ನಿಮ್ಗೆಲ್ಲರಿಗೂ ನಾನು ನಿಜವಾಗಿಯೂ ಏನು ಅಂದ್ರೆ ಈ ಒಂದು ಸಂದರ್ಭವನ್ನು ಸದುಪಯೋಗ ಮಾಡಿಕೊಂಡು ನಾವೇನ್ ಮಾಡೋದು ನಮ್ಮ ಮನಸ್ಸಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳನ್ನು ನಿವಾರಣೆ ಮಾಡಿಕೊಂಡು ಸಾಧನೆಯಲ್ಲಿ ನಾವು ಒಂದೊಂದೇ ಹೆಜ್ಜೆ ಮುಂದಿಟ್ಟು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡು ತಿಳ್ಕೊಂಡು ಹೇಳಿ ಈಗ ನಮ್ಮ ಕೆಲವು ಕುಲಕರ್ಣಿಯವರು ಪ್ರಶ್ನೆಗಳನ್ನು ಒಂದೊಂದೇ ಓದ್ತಾರೆ ಮತ್ತು ನಾವು ಅವರಿಗೆ ನಾನು ಯಥಾಮತಿ ಯಥಾವಕಾಶ ಮತ್ತು ಯಥಾಮತಿ ನಾನು ಅವರಿಗೆ ಏನಾದ್ರು ನಾನು ತಿಳಿದ ವಿಚಾರ ಹೇಳ್ತೀನಿ. ಆಮೇಲೆ ಸರಿಯಾಗಿ 9 ಗಂಟೆಗೆ ನಮ್ದು ಇದು ಪ್ರಾರಂಭ ಆಗ್ತದೆ ಪ್ರದಕ್ಷಿಣೆ, ಆಮೇಲೆ ನಾವು ಹೋಗ್ಬೇಕಾಗ್ತದೆ. ಆದ್ರಿಂದ ಅಲ್ಲಿವರೆಗೂ ನಾವು ಶಕ್ತಿದಷ್ಟು ಮಟ್ಟಿಗೆ ಎಲ್ಲಾ ಪ್ರಶ್ನೆಗಳ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಆದ್ರಿಂದ ಈ ಮೇಲೆ ನಮ್ಮ ಆತ್ಮೀಯ ಕೆಲವು ಕುರಿತಲ್ಲಿಯವರು ಪ್ರಶ್ನೆಗಳನ್ನು ಹೋಗ್ಬೇಕಾಗಿಲ್ಲ. ಶ್ರೀರಾಮ್ ಸಮರ್ಥ. ಎಲ್ಲ ಸಾಗಲಿ ಸವೈರ ವಿನಂತಿ ಇದೆ, ತಮ್ಮ ಮಾಯಿಕನ್ನು ಎಲ್ಲ ದಯವಿಟ್ಟು ಬಿಟ್ ಮಾಡಬೇಕಂತ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಇದೆ. ಈಗ ಮೊದಲನೇ ಪ್ರಶ್ನೆ ಶ್ರೀ ರಾಘವೇಂದ್ರ ಕುಲಕರ್ಣಿ ಬೆಳಗಾವಿ ವರೆದಿದೆ. ಪ್ರಶ್ನೆ 1, ಒಬ್ಬ ವ್ಯಕ್ತಿಯಿಂದ ಇಷ್ಟೇ ಜಪ ಈ ಜನ್ಮದಲ್ಲಿ ಆಗಬೇಕೆಂದು ನಿಶ್ಚಯವಾಗಿರುತ್ತದೆಯೋ ಹೇಗೆ? ಒಬ್ಬ ವ್ಯಕ್ತಿಯಿಂದ ಇಷ್ಟೇ ಜಪ ಈ ಜನ್ಮದಲ್ಲಿ ಆಗಬೇಕೆಂದು ನಿಶ್ಚಯವಾಗಿರುತ್ತದೆಯೋ ಹೇಗೆ? ನಿಜವಾಗಿ ಹೇಳ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಈ ಜನ್ಮದಲ್ಲಿ ಎಷ್ಟು ಜಪ ಆಗಬೇಕು ಅನ್ನೋದು ಭಗವಂತನ ಕಳಕಳಿ ಇದೆ ಅಂದ್ರೆ ಅವನು ಇದೇ ಜನ್ಮದಲ್ಲಿ ತಾನು ಮಾಡ್ತಕ್ಕಂತಹ ಜಪದಿಂದ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡೇ ತೀರಬೇಕು ಅನ್ನುವಷ್ಟು ಅವನು ಜಪ ಮಾಡಬೇಕು ಅನ್ನುವಂಥದ್ದೇ ಸದ್ಗುರುಗಳದ್ದು ಕಳಕಳಿಯದೆ, ಭಗವಂತನದು ಕಳಕಳಿಯದೆ. ಇದೇ ಜನ್ಮದಲ್ಲೇ ನಾವು ಅರ್ಥಾತ್ ಏನು 24 ತಾಸು ನಾಮಸ್ಮರಣೆ ಮಾಡಿ ಹೇಳಿದ್ರು ಜನ್ಮಾಲ ಅವನು 24 ತಾಸು ಜಪ್ತರ. ನಮ್ಗೆ ನೀವು 24 ತಾಸು ಹೆಂಗ್ ಮಾಡ್ಲಿಕ್ಕೆ ಶಕ್ತಿ 12 ತಾಸು ಕರ. ಅರ್ಥಾತ್ ಏನು ಅಂದ್ರ 12 ತಾಸು ಮಾಡ್ಲಿಕ್ಕೆ ಆಗಲ್ಲ, 6 ತಾಸು ಕರ. ಗುರುದೇವ್ ರಾಮದೇವ್ ಹೇಳ್ತಿದ್ರು more than 6 hours means distinction, 6 hours means first class, 5 hours means middle class,
4 hours means second class, 3 hours means third class, and less than 3 hours means fail. ಅರ್ಥಾತ್ ಈ ದೃಷ್ಟಿಯಿಂದ ನೋಡಿದ್ರೆ ನಾವು ಬಹಳ ಅಂದ್ರೆ ಬಹಳ ಜಪ ಮಾಡ್ಬೇಕು, ಇಷ್ಟೇ ಜಪ ಮಾಡ್ಬೇಕು ಅನ್ನುವಂಥದ್ದು ಯಾವುದೂ ನಿಶ್ಚಿತವಾಗುತ್ತಿಲ್ಲ. ನಾವು ಏನಾದ್ರು ಪ್ರಾರಬ್ಧಾನುಸಾರವಾಗಿ ಸುಖ ದುಃಖ ನಿಶ್ಚಿತ. ಈ ಜನ್ಮದಲ್ಲಿ ನಾವು ಇಷ್ಟೇ ದುಡ್ಡು ಸಿಗಬೇಕು ಅನ್ನೋದು ನಿಶ್ಚಿತ. ಈ ಜನ್ಮದಲ್ಲಿ ಇಂಥವರೇ ಹೆಂಡತಿ ಇಂಥವುಗಳೇ ಮಕ್ಕಳಾಗಬೇಕು ಅನ್ನೋದು ನಿಶ್ಚಿತ. ಈ ಜನ್ಮದಲ್ಲಿ ನಾನಿವತ್ತು ಒಂದ ಅಂತಸ್ತಿನ ಮನೆಯಲ್ಲಿ ಇರಬೇಕು ಅನ್ನೋದು ನಿಶ್ಚಿತ ಇದೆ. ಈ ಜನ್ಮದಲ್ಲಿ ನಾನೇನಪ್ಪಾ ಅಂದ್ರೆ ಇಷ್ಟು ಬೆಳ್ಳಿ ಬಂಗಾರ ವಸ್ತು ಒಡವಿ ನಾನು ಹೊಂದಿರ್ಬೇಕು ಅನ್ನೋದು ನಿಶ್ಚಿತ ಇದೆ. ಆ ಉಳಿದದ್ದೆಲ್ಲ ಏನೋ ನಿಶ್ಚಿತ ಇದೆ ಹೊರತು ಭಗವಂತನ ನಾಮಸ್ಮರಣೆ ಎಷ್ಟು ಮಾಡ್ಬೇಕು ಅನ್ನೋದೇನಿಲ್ಲ ಅಂದ್ರೆ ಯಾರಿಗೂ ನಿಶ್ಚಿತವಾಗುತ್ತಿಲ್ಲ. ಆದ್ರಿಂದ ನಾವು ಪರಾಕಾಷ್ಠ ಭಗವಂತನ ನಾಮಸ್ಮರಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಮಹಾರಾಜ ಏನಂತಿದ್ರು ಅಂದ್ರೆ सौड़ी प्रमाणे केलेल्या नामस्मरणाने परमात्मा नाही, तरी ती परमार्थाची पहिली पायरी आहे. ಇವತ್ತು ಸದ್ಯ ನನಗೆ ಎಷ್ಟು ಸಮಯಶೇಖರು ಪ್ರಾಮಾಣಿಕವಾಗಿ ಅಷ್ಟನ್ನ ನಾವು ನಾಮಸ್ಮರಣೆಯಲ್ಲಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಆ ಭಗವಂತ ನಾಮದಲ್ಲಿ ಇಂಥ ಒಂದು ಶಕ್ತಿ ಇದೆ ಅಂದ್ರೆ ನೀವು ಅಷ್ಟನ್ನ ನಾಮದಲ್ಲಿ ಹಾಕಿ ಕೂಡಲೇ ಇವಾಗ ಹೆಂಗ ಕೊರೋನಾ ಏನದನು 100,000 ಬೆಳಕದ ಹೊಂಟದನು ಹಂಗ ಭಗವಂತ ನಾಮ ಏನದನು ನಾವು ಎಷ್ಟು ಸಮಯದ ಅಷ್ಟೇ ಸಮಯನ ನಾಮಸ್ಮರಣೆ ತಿಳಿಸಿದ್ರೆ ಅದು ನಿಧಾನವಾಗಿ ಅದು ಹೆಂಗ ಬೆಳಕೋತ ಹೋಗ್ತದಂದ್ರೆ ಪ್ರಪಂಚದ ವಿಭಾಗಗಳನ್ನು ಹಿಂದೆ ಸರಿಸ್ಕೋತ ಸಂಪೂರ್ಣ ಪ್ರಪಂಚವನ್ನ ಅದು ವ್ಯಾಪಿಸಿ ಬಿಡುವಷ್ಟು ಭಗವಂತನ ನಾವು ಶಕ್ತಿಶಾಲಿ ಅದ. ಸಂಪೂರ್ಣ ಪ್ರಪಂಚವನ್ನು ವ್ಯಾಪಿಸಿದ್ರು ನಮ್ಮ ಪ್ರಪಂಚದೊಳಗೆ ಏನೇನು ವ್ಯತ್ಯಾಸ ಆಗುದಿಲ್ಲ. ಅದಕ್ಕಾಗಿ ನಾವು ಪ್ರಪಂಚ ಎಲ್ಲ ಹೋದ್ರೆ ಹೆಂಗಿರುತ್ತ ಅಂತ ಗಾಬರಿ ಆಗ್ಬೇಕಾಗಿಲ್ಲ. ಎಷ್ಟೆಷ್ಟು ನಮ್ಮ ಪ್ರಪಂಚದಲ್ಲಿ ನಾವು ವ್ಯಾಪಿಸ್ತದನೋ ಅಷ್ಟಷ್ಟು ನಮ್ಮ ಪ್ರಪಂಚದಲ್ಲಿ ಭಗವಂತ ಅವತರಿಸ್ತ, ಭಗವಂತ ಹೇಳಿ ಬರ್ತಾನ. ಯಾವ ಪ್ರಪಂಚದಲ್ಲಿ ಭಗವಂತನ ಹೇಳಿ ಬಂದಾನೋ ಆ ಪ್ರಪಂಚದೊಳಗಿನ ಪ್ರಶ್ನೆ ದುಃಖ ಅಥವಾ ಏನಪ್ಪಾ ಅಂದ್ರೆ ದಾರಿದ್ರ್ಯ ಉಳಿಲಿಕ್ಕೆ ಶಕ್ಯದ ಅರ್ಥಾತ್ ಏನು ಸಂಪೂರ್ಣ ನಮ್ಮ ಪ್ರಪಂಚ ಅಲ್ಲ ಭಗವಂತ ನಾಮನ ವ್ಯಾಪಿಸಿಬಿಟ್ಟು ಅಂತಂದ್ರೆ ಆ ಪ್ರಪಂಚದ ಜವಾಬ್ದಾರಿ ಭಗವಂತನಿಗೆ ಹೋದ್ರು ಭಗವಂತನೇ ತಗೊಂಡ್ಬಿಡ್ತಾನೆ. ಆಮೇಲೆ ನಮ್ಮ ಪ್ರಪಂಚ ಏನದ ಅತ್ಯಂತ ಸಂಪನ್ನ ಆಗ್ತದೆ ಅನ್ನೋದು ಎಲ್ಲಷ್ಟು ಸಂಶಯ ಇಲ್ಲ. ಆದ್ರಿಂದ ನಾವೇನ್ ಗಾಬರಿ ಆಗ್ಬೇಕಾದ ಕಾರಣದಿಂದ 3,500 ಮಂದಿ 4,000 ಮಂದಿ ಮತ್ತೆ ಇದ್ದು ಮತ್ ನನ್ನ ಸಮಯ ಎಲ್ಲ ಭಾಳ ಹೋಗಿ ನನ್ನ ಪ್ರಪಂಚ ಕಡಿಮೆ ಆಗ್ತದೋ ಅಂತ ಗಾಬರಿ ಕಾರಣವಿಲ್ಲ. ಅದಕ್ಕಾಗಿ ಎಷ್ಟೆಷ್ಟು ನಾಮದಿಂದ ನಮ್ಮ ಪ್ರಪಂಚ ತುಂಬ್ತದನೋ ಅಷ್ಟಷ್ಟು ನಮ್ಮ ಪ್ರಪಂಚ ಇದನ್ನು ದಿವ್ಯ ಆಗ್ತದೆ, ಭವ್ಯ ಆಗ್ತದೆ, ಸುಂದರ ಆಗ್ತದೆ. ಆದ್ರಿಂದ ಈ ಜನ್ಮದಲ್ಲಿ ಅಂದ್ರೆ ಇಷ್ಟ ಆಗ್ಬೇಕು ಅನ್ನುವಂತಹ ಪ್ರಶ್ನೆ ಇಲ್ಲ. ಅವ್ರದೇ ಮುಂದಿನ ಪ್ರಶ್ನೆ ಏನಿದೆ ಅಂದ್ರೆ 7 ಜನ್ಮ ಅಂತ ಹೇಳ್ತಾ ಇರೋ ರಹಸ್ಯವೇ ಇದು ಅಂದ್ರೆ ಈ ಜನ್ಮದೊಳಗ ನಾವು ಪ್ರಾಮಾಣಿಕವಾಗಿ ಪರಾಕಾಷ್ಠದಲ್ಲಿ ಪ್ರಯತ್ನ ಮಾಡಿದ ಹೊರತು ನಾವೇನು ಅಂದ್ರೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಅರ್ಥಾತ್ ನಾವು ಇನ್ನೂ ಹೋಗಿಲ್ಲ ಪಡ್ಕೊಳ್ಳಿಲ್ಲ ಅಂದ್ರೆ ಭಗವಂತ ಏನ್ ಮಾಡ್ತಾನೆ ಅಂದ್ರೆ ಈ ಜನ್ಮದಲ್ಲಿ ನಾವು ಕೊನೆಯ ಉಸಿರಿನವರೆಗೂ ಸಾಧನೆ ಮಾಡಿನೂ ನಮ್ಗ ಭಗವಂತನ ಸಾಕ್ಷಾತ್ಕಾರ ಆಗ್ಲಿಲ್ಲ, ಅಖಂಡ ಸಮಾರಂಭ ಆಗ್ಲಿಲ್ಲ ಅಂದ್ರೆ ಭಗವಂತ ಅಂತಾನ ಈ ದೇಹದಿಂದ ಇನ್ನು ಮುಂದಿನ ಸಾಧನೆ ನಿಂಗೆ ಆಗುದಿಲ್ಲ. ನಿನ್ನ ಮುಂದಿನ ಸಾಧನೆಗಾಗಿ ನಾನು ಹೊಸ ಒಂದು ಫ್ರೆಶ್ ದೇಹ ಕೊಡ್ತೀನಿ. ಆದ್ರಿಂದ ಈ ದೇಹವನ್ನು ಬಿಟ್ಟು ಬಿಡು ಅಂತ ಹೇಳಿ ಅವನ್ ಏನ್ ಮಾಡ್ತಾನಂದ್ರೆ ನಮ್ಮನ್ನು ಈ ದೇಹದೊಳಗಿಂದ ಮತ್ತೊಂದು ಹೊಸ ದೇಹಕ್ಕೆ ಕರ್ಕೊಂಡು ಹೋಗಿ ಅನುಕೂಲವಾಗ್ತಕ್ಕಂಥ ಪರಿಸ್ಥಿತಿ, ಆ ಸಾಧನೆಗೆ ಅನುಕೂಲವಾಗ್ತಕ್ಕಂಥ ಪರಿಸ್ಥಿತಿನೂ ಒದಗಿಸಿಕೊಟ್ಟು ಒಂದು ಫ್ರೆಶ್ ಆಗಿರೋ ಹೊಸ ದೇಹ ಕೊಡ್ತಾನೆ. ಆ ದೇಹದೊಳಗೆ ಈ ದೇಹದೊಳಗೆ ಮಾಡಿರ್ತಕ್ಕಂಥ ಸಾಧನೆ, ಈ ದೇಹದೊಳಗಿನ ಸಂಸ್ಕಾರ, ಪ್ರವೃತ್ತಿ, ವಾಸನೆ, ವಿಕಾರ ಏನು ಎಲ್ಲ ತಗೊಂಡು ಮುಂದಿನ ದೇಹದಾಗ ಹಾಕಿ ಆ ದೇಹದ ಮೂಲಕ ಮುಂದಿನ ಸಾಧನೆಯನ್ನ ಇಲ್ಲಿ ನಾವು SSLC ವರೆಗೂ ಆದ್ವಿ, BA ಆಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ಭಗವಂತ ಏನ್ ಮಾಡಿರ್ತಾನೆ ಒಮ್ಮೆಲೆ ನಮ್ಮನ್ನ ಅರ್ಥಾತ್ PUC ಫಸ್ಟ್ ಇಯರ್ ಅಡ್ಮಿಷನ್ ಕೊಡಿಸ್ಬಿಡ್ತಾನೆ. ಆಮೇಲೆ ಏನಾಗ್ತದಂದ್ರೆ ಕಣ್ ಹುಡುಗರು ಇರ್ತಾನೆ ಅವ್ರು ಏನಾಗ್ಬಿಡ್ತಾನೆ ಎಲ್ಲರಿಗೂ ಆಶ್ಚರ್ಯ ಸುಹಂಗ PUC ಬಂದು ಬಿಡ್ತಾರೆ. ಅರ್ಥಾತ್ ಬಹಳ ದೊಡ್ಡ ಸಾಧನೆಯಲ್ಲಿ ತೊಡಗಿ ಬಿಡ್ತಾರೆ. ಮುಂದೆ ಆ ಜನ್ಮದಲ್ಲಿನೂ ಆಗಲಿಲ್ಲ ಭಗವಂತ ಅಂತಾನೆ ಇನ್ನೊಂದು ಸ್ವಲ್ಪ ಹೋಗೋದು ನೀನು ಮುಂದಿನ ಜನ್ಮದಾಗ ಮತ್ತೆ ಅದನ್ನು ಸಾಧಿಸಿಕೊಂತ ಹೇಳಿ ಹಿಂಗ ಕೊನೆಗೆ ಇವನು ತನ್ನ ದೌರ್ಬಲ್ಯದಿಂದ, ತನ್ನ ಒಂದು ಸೋಮಾರಿತನದಿಂದ, ತನ್ನ ಒಂದು ಅಲಕ್ಷತನದಿಂದ ಇವನು ಆ ಒಂದೊಂದ ಜನ್ಮವನ್ನು ಕಳ್ಕೋತ ಹೋದ ಅಂದ್ರೆ ಭಗವಂತ ಮುಂದೆ ಏನ್ ಮಾಡ್ತಾನಂದ್ರೆ ಈ ಜನ್ಮದಲ್ಲಿ ಇನ್ನಷ್ಟು ಮಾರ್ಕ್ಸ್ ಹಾಕಿ ಅವ್ ಎಂತಾವು ಮಾರ್ಕ್ಸ್ ಅಂತಾವು ಪ್ರತಿ ಜನ್ಮಕ್ಕೂ ಒಂದು 10 ಮಾರ್ಕ್ಸ್ ಹೆಚ್ಚಿಗೆ ಹಾಕೋತ
ಮುಂದಿನ ಒಂದು ಕ್ಲಾಸಿಗೆ ಹಾಕೋತ ಕೊನೆಗೆ ಒಬ್ಬೊಬ್ರು 7 ವರ್ಷ ಆದ್ರೂ ಏನಾಗಂಗಿಲ್ಲ ಅಂದ್ರೆ ಒಂದು 7ನೇ ಪಾಸ್ ಆಗಂಗಿಲ್ಲ ಅಂತ ಅವಾಗ ಒಂದು ಮೀಸಿ ಗಡ್ಡ ಬರ್ಲಿಕ್ಕೆ ಹತ್ಕೊಂಡು ಮಾಸ್ತರ್ಗೆ ಅನಿಸ್ತದ ಇನ್ನು ಬಹಳ ದಿವಸ ಇಲ್ಲೇ ಇಟ್ಕೊಂಡ್ವಿ ಅಂದ್ರೆ ಬಾಕಿ ಹುಡುಗರು ಇವರ ಕ್ಲಾಸ್ ಕೊಡ್ತಾನ ಅಂತ ತಿಳ್ಕೊಂಡು 7ನೇ ಜನ್ಮಕ್ಕೆ ಭಗವಂತ ಏನ್ ಮಾಡ್ತಾನಂದ್ರ ಅವನ ಕಡೆಯಿಂದ ಪೂರ್ಣ ಸಾಧನೆ ಮುಗಿಸಿ ಭಗವಂತನ ದರ್ಶನ ಮಾಡಿಸಿ ಕಳಿಸ್ಬಿಡ್ತಾರ. ಆದ್ರಿಂದ 7 ಜನ್ಮದೊಳಗಾದ್ರೂ ಭಗವಂತನ ದರ್ಶನ ಆಗೇ ತೀರ್ತದ ಅಂತ. ಮುಂದಿನ ಪ್ರಶ್ನೆ ಹೇಮಾ ಮೋಡಿ ಅವರಿರುತ್ತದೆ. ಶ್ರೀ ಮಹಾರಾಜರ ಕೃಪೆಯಿಂದ ಜಪ, ಉಪಾಸನೆ ಹಾಗೂ ವಾಚನ ಎಲ್ಲವೂ ತಕ್ಕ ಮಟ್ಟಿಗೆ ನಡೆದಿರುತ್ತದೆ. ಆದರೂ ಏಕಾಗ್ರತೆ ಸಾಧಿಸಲಾಗುತ್ತಿಲ್ಲ. ಚಿಂತೆ ಮಾಡುವ ಕಾರಣಗಳು ಇಲ್ಲದೆ ಹೋದರೂ ಇಲ್ಲ ಸಲ್ಲದ ವಿಚಾರಗಳು ಬರುತ್ತವೆ. ಇದಕ್ಕೆ ಉಪಾಯವೇನು ಗುರುಗಳೇ? ಮೊದಲನೇ ಭಾಗದ ಪ್ರಶ್ನೆ ಉತ್ತರ ಏನು ಅಂದ್ರೆ ತಕ್ಕ ಮಟ್ಟಿಗೆ ನಡೆದಿರುತ್ತದೆ. ಅದೇ ನಮ್ಗೆ ಡ್ರಾಬ್ಯಾಕ್ ಅದು. ಈ ತಕ್ಕ ಮಟ್ಟಿಗೆ ನಡೆದಿರುವುದರಿಂದಾಗನೇ ಏಕಾಗ್ರತೆ ಸಾಧಿಸ್ತಾ ಇಲ್ಲ. ತಕ್ಕ ಮಟ್ಟಿಗೆ ನಾವು ಹೆಂಗ್ ಸಾಧಿಸ್ಲಿಕ್ಕೆ ಶಕ್ತಿ ಇದೆ? ಏಕಾಗ್ರತೆ ಅನ್ನೋದೇನು ಸಾಮಾನ್ಯ ವಿಷಯ ಅಲ್ಲ. ಆದ್ರಿಂದ ಏನಂದ್ರೆ 50 ವರ್ಷ ನಾವು ನಾಮಸ್ಮರಣೆ ಮಾಡಿದ್ರು ನಮ್ಗೆ ಏಕಾಗ್ರತೆ ಆಗುವಂತಹದ್ದು ಕಠಿಣ ಆಗ್ತದೆ. ಆದ್ರಿಂದ ಪ್ರಪಂಚದ ಎಲ್ಲಾ ವಿಷಯಗಳಿಂದ ನಮ್ಮ ಮನಸ್ಸನ್ನು ಹಿಂದಿಟ್ಟುಕೊಂಡು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇತ್ಯಾದಿ ನಮ್ಮದು ಹೊರಗಿನ ಪ್ರಪಂಚದ ಥಳಕ ಬೆಳಕನ್ನು ಅದರೊಳಗಿಂದ ನಮ್ಮ ಮನಸ್ಸನ್ನು ಒಳಗೆ ಎಳ್ಕೊಂಡು ಇಂದ್ರಿಯಗಳ ಮೂಲಕವಾಗಿ ಒಳಗಿಟ್ಟುಕೊಂಡು ಅದನ್ನು ಭಗವಂತನ ನಾಮದಲ್ಲಿ ಅಥವಾ ಭಗವಂತನ ಚಿಂತನೆಯಲ್ಲಿ ತೊಡಗಿಸಬೇಕು ಅಂದ್ರೆ ಅದೇನು ಸಾಮಾನ್ಯವಾದ ಮಾತಲ್ಲ. ಅದಕ್ಕಾಗಿ ನಾವು ತಕ್ಕ ಮಟ್ಟಿಗೆ ಪ್ರಪಂಚ ಮಾಡ್ಬೇಕು. ಪ್ರಪಂಚ ಅಷ್ಟರ ಮಟ್ಟಿಗೆ ಸಾಕು ಮಾಡೋದ ವಿಧಿ ಅವಶ್ಯದನ್ನು ಅನಿವಾರ್ಯದನ್ನು ಅಷ್ಟರ ಮಟ್ಟಿಗೆ ನಾವು ಪ್ರಪಂಚ ಮಾಡಿ ಉಳಿದ ಎಲ್ಲಾ ಸಮಯವನ್ನ ಭಗವಂತನ ನಾಮಸ್ಮರಣೆ ಮಾಡೋದು ಹಾಕಿದ್ರೆ ಮಾತ್ರ ನಿಜವಾಗಿ ನಮ್ಗೆ ಏಕಾಗ್ರತೆ ಅನ್ನುವಂತಹದ್ದು ಸಾಧಿಸ್ಲಿಕ್ಕೆ ಶಕ್ಯದ. ಆದ್ರಿಂದ ನಾವು ಮೊದಲೇ ಪ್ರಾರಂಭದಲ್ಲೇ ಹೇಳಿದೆ. ಆದ್ರಿಂದ ನಾವು ಮುಖ್ಯವಾಗಿ ಅದಕ್ಕಾಗಿ ಏನ್ ಮಾಡ್ಬೇಕು ಅಂದ್ರೆ ಪ್ರಪಂಚದ ಯಾವ ಕೆಲಸನೂ ನಾವೇನ್ ಬಾಜುಕಿಡ್ಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಮುಖ್ಯ ಲಕ್ಷ್ಯ ಎತ್ತಾಗಿರ್ಬೇಕು ಅಂದ್ರೆ ಬಾಯಲ್ಲಿ ನಾಮಸ್ಮರಣೆ ನಡೆದರೂ ಇಲ್ಲೋ ಅನ್ನೋ ಕಡೆಗೆ ನಾವು ಮುಖ್ಯವಾಗಿ ಲಕ್ಷ್ಯ ಕೊಡ್ಬೇಕು. ಬೆಳಿಗ್ಗೆ ಎದ್ದಾಗಿಂದ ಬಾಯಲ್ಲಿ ನಾಮಸ್ಮರಣೆ ನಡೆದೋದು ಅನ್ನೋ ಕಡೆಗೆ ಲಕ್ಷ್ಯ ಕೊಟ್ಕೊಂಡು ರಾತ್ರಿ ಇದ್ದಿದ್ದವರೆಗೂ ನಮ್ ಲಕ್ಷ್ಯ ಅದ್ರ ಕಡೆಗೆ ಇರಬೇಕು. ಮುಖ್ಯವಾಗಿ ಆ ರೀತಿ ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರ ನಿಧಾನವಾಗಿ ನಮ್ಮ ಮನಸ್ಸು ಒಳಗೆ ಬರ್ಲಿಕ್ಕೆ ಹತ್ತದೆ. ಅರ್ಥಾತ್ ಏನು ಅಂದ್ರೆ ವೈಖರಿ ವಾಣಿಯಲ್ಲಿ ನಾಮ ಖಂಡ ನಡಿಲಿಕ್ಕೆ ಹತ್ತೀವಿ ಅಂದ್ರ ನಿಧಾನವಾಗಿ ಅದು ಮಧ್ಯಮ ವಾಣಿ ಒಳಗೆ ಇರ್ತದೆ. ಅದ್ರ ಜೊತೆಗೆ ಮನಸ್ಸನ್ನು ಒಳಗೆ ಇಳಿಲಿಕ್ಕೆ ಹತ್ತದ. ಅವಾಗ ಮನಸ್ಸು ಸ್ವಾಭಾವಿಕವಾಗಿ ಅಂತರ್ಮುಖ ಆಗ್ತದೆ. ಆದ್ರಿಂದ ನಾವು ತಕ್ಕ ಮಟ್ಟಿಗೆ ಮಾಡಿ ಏನಾಗುದಿಲ್ಲ, ನಮ್ಗೆ ಸಾಕಾಗುದಿಲ್ಲ. ಆದಿ ಪ್ರಪಂಚಕರಾವ ನೇಟಕ ಅನ್ನೋದಕ್ಕ ನೇಟಕ ಮಂದಿ ನೇಟಾನೇ ನಮಗೆ ಥೋಡ್ಕ್ಯಾ ಯಾರಿಗೆ ಪ್ರಪಂಚವನ್ನ ಸಣ್ಣದಾಗಿ ಮಾಡಿಕೊಳ್ಳಿ ಬರ್ತದನ್ನು, ಸ್ವಲ್ಪದಲ್ಲೇ ಮಾಡಿಕೊಳ್ಳಿ ಬರ್ತದನ್ನು ಅವ್ರಿಗೆ ಏನಾಗ್ತದೆ ಅಂದ್ರೆ ಸಾಧನೆಗೆ ಸಾಕಷ್ಟು ಅವಕಾಶ ಇರ್ತದೆ, ಲಕ್ಷ್ಯ ಹೋಗ್ತದೆ, ಸಾಧನೆ ಕಡೆ ಲಕ್ಷ್ಯ ತೊಡಗ್ತದೆ. ಅವರಿಗೆ ಬೇಗನೆ ಏಕಾಗ್ರತೆ ಅನ್ನುವಂತಹದ್ದು ಸಾಧಿಸ್ತದೆ. ಆದ್ರಿಂದ ಹೆಂಗ ಮಾಡ್ಬೇಕು ಅಂದ್ರೆ I have repeated the God's name like machine. I have repeated the God's name like madman. ಹುಚ್ಚರಂಗ ನಾಮಸ್ಮರಣೆ ಮಾಡ್ಬೇಕು. ಅದಕ್ಕಾಗಿ ಮೊದಲು ನಾಮವನ್ನು ನಾವು ಕಂಪಲ್ಸರಿ ಇಷ್ಟು ಮಾಡೇ ತೀರ್ಬೇಕು ಅಂತ ಮಾಡ್ಬೇಕು. ಆಮೇಲೆ ಅದು ಸಾವಕಾಶ ಬೆಳೆಸುತ್ತ ಹೋಗ್ಬೇಕು. ಆಮೇಲೆ ಅದರೊಳಗೆ ಅಭಿರುಚಿ ಬೆಳಿಬೇಕು. ಆಮೇಲೆ ಅದರೊಳಗೆ ರಸಾನುಭೂತಿ ಆಗ್ಬೇಕು. ಆಮೇಲೆ ಅದರೊಳಗೆ ಅದು ನಾಮದ ವ್ಯಸನ ಆಗ್ಬೇಕು. ನಾಮಸ್ಮರಣೆ ಇಲ್ಲೇ ಇದ್ರ ನಾಲಿಗೆ ಚಡಪಡಿಕೆ ಆಗ್ಬೇಕು. ಒಂದು ಕ್ಷಣ ನಾಮ ಮರ್ತಕ್ಕೆ ಪಶ್ಚಾತ್ತಾಪವಾಗಿ ಮುಂದಿನ ಕ್ಷಣಕ್ಕೆ ನಾಮ ನೆನಪಾದ್ರೆ ಆ ಮರ್ತಿರೋ ಸಮಯವನ್ನು ಸಹಿತ ನಾವು ಮುಂದೆ ಮಾಡೋ ನಾಮಸ್ಮರಣೆಯಿಂದ ಗಾಢವಾಗಿ ನಾಮಸ್ಮರಣೆ ಮಾಡಿ ಬಹಳಷ್ಟು ನಾಮಸ್ಮರಣೆ ಮಾಡಿ ಆ ವಿಸ್ಮರಣೆಯ ಸಮಯವನ್ನು ಸಹಿತ ತುಂಬಿ ಹಾಕಬೇಕು ಅನ್ನುವಂತ ಭಾವನೆಯಿಂದ ನಾವು ನಾಮಸ್ಮರಣೆ ಮಾಡಿದ್ರೆ ಏಕಾಗ್ರತೆ ತಾನಾಗೇನೆ ಸಾಧಿಸ್ತದೆ. ಚಿಂತೆ ಮಾಡುವ ಕಾರಣಗಳು ಇಲ್ಲದೆ ಹೋದ್ರು ಇವ್ ಯಾಕೆ ಆಗ್ತವೆ ಅಂದ್ರೆ ಅವು ಅರ್ಥಾತ್ ಏನು ಅಂದ್ರೆ ಒಳಗ ಅವ್ರಿಗೆ ಅನುಕೂಲವಾಗಿರೋ ಜನರು ಒಳಗೆ ನಮ್ಮ ಅಂತಃಕರಣ ಕೂತಿರೋದ್ರಿಂದಾಗಿ ಅರ್ಥಾತ್ ಏನು ಅಂದ್ರೆ ಒಳಗೂ ಸಹಿತ ಅದರ ಒಂದು ಸ್ವಭಾವ, ಅದರ ಪ್ರವೃತ್ತಿ, ಅದರ ವಿಚಾರ ಅರ್ಥಾತ್ ಏನು ಅಂದ್ರೆ ಪದ್ಧತಿ ಜನರು ಸಮಾನಶೀಲೇಶು ವ್ಯಸನೇಶು ಸಕ್ಷಂ ಅನ್ನೋ ಹಾಗೆ ನಮ್ಮ ಒಳಗ ಅಂತಃಕರಣ ಕೂತಿರೋ ವಿಕಾರ, ವಿಕಲ್ಪ, ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮತ್ಸರ ಇತ್ಯಾದಿ ವಾಟ್ಸ್ಆಪ್, ಫೇಸ್ಬುಕ್ ಅಂತೇನು ಅಷ್ಟು ವಿಕಾರಗಳವನು. ಹಿಂದಿನ ಕಾಲದಲ್ಲಿ ಷಡ್ ವಿಕಾರ ಇದ್ವು ಅಂತ ಈಗ ಅಷ್ಟು ವಿಕಾರಗಳೇನ್ ಆಗ್ಯಾವ. ಇವೆಲ್ಲ ನಮ್ಮ ಅಂತಃಕರಣ ಕೂತಿರ್ತಾವೆ. ಅವು
ಹೊರಗೆ ಬಂದವರು ಬಂದಿರ್ತಕ್ಕಂಥ ಕಾಮ ಕ್ರೋಧ ಲೋಭ ಮದ ಮತ್ಸರ ನೋಡಿದ ಕೂಡಲೇ ಅವ್ರು ಒಳ ಕೂತ ಕರೀತಾರ ಬರ್ರಿ ಬರ್ರಿ ನಾವು ನಿಮ್ ಮುಂದೆ ಟೈಪ್ ಇದ್ದೀವಿ ಬರ್ರಿ ಅಂತ. ಹಿಂಗಾಗಿ ಏನಾಗ್ತಾವ ಅಂದ್ರೆ ಇಲ್ಲ ಸಲ್ಲದ ವಿಚಾರಗಳು ತಲೆಯಾಗಿ ಬರ್ತಾವ. ಆದ್ರೆ ಅಂತ ಪರಿಸ್ಥಿತಿಯೊಳಗೆ ನಾವು ಒಳಗೆ ಬರ್ಲಿಕ್ಕೆ ಶಕ್ತಿ ಅಂದ್ರೆ ಒಂದ್ 8-10 ಮಂದಿ ಸೆರೆ ಕೂತಿದ್ರು. ಅಲ್ಲೊಬ್ಬ ಸಜ್ಜನ ಮನುಷ್ಯ ಬಂದ ಕೂಡಲೇ ಅವ್ರೆಲ್ಲರಿಗೂ ಅವ್ನ ಮುಂಚೆ ಸಿಟ್ಟು ಬರ್ತದೆ, ಸ್ವಲ್ಪ ಜಾಗರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಸಜ್ಜನ ಮನುಷ್ಯ ಧಾರವಾಗಿ ಹೊರಗೆ ಹೋಗದೆ ಇದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ನ ಒಳಗೆ ಬಂದ್ ಕೂತ ಅಂದ್ರೆ ಅವ್ನ ಸಜ್ಜನ ಮನುಷ್ಯನ ಮಾರೇ ನೋಡ್ಲಿಕ್ಕೆ ಆಗಲ್ದನೆ ಅವ್ರು ನಿಧಾನವಾಗಿ ಹೆಂಗ್ ಗೆದ್ದು ಹೊರಗೆ ಹೋಗ್ತಾರನು ಹಂಗ ನಾವು ಒಳಗೆ ಬರ್ಲಿಕ್ಕೆ ಹತ್ಕೂಡೆ ಒಳಗೇನು ನಮ್ಮ ಅಂತಃಕರಣವಾಗಿ 108 ಅರ್ಥಾತ್ ಜನರು ಕೂತಾಳು ವಿಪರೀತ ಜನ ವಿಚಾರಗಳನ್ನು ಅವೆಲ್ಲ ಒಂದೊಂದ ಹೊರಬೇಲಿಕ್ಕೆ ಹತ್ತಾವ. ಅವಾಗ ನಮ್ಗೆ ಅನಿಸ್ತದ ಏನ್ರಿ ನಾಮಸ್ಮರಣೆ ಮಾಡ್ತಕ್ಕೂಡೆ ಇದು ಸಲ ವಿಚಾರ ಇರ್ತಾವ ಅಂದ್ರೆ ಎಲ್ಲಿಂದ ಹೊರಗಿಂದ ಹೋಗುದಿಲ್ಲ, ಹೊರಗಿಂದ ಹೊರಗೆ ಹೋಗ್ತಿರ್ತಾವ. ಆದ್ರೂ ನಾವು ಭಾವನಾಗ್ಬೇಕಾದ ಕಾರಣದಿಂದ ನಾವು ಬಹಳಷ್ಟು ನಾಮಸ್ಮರಣೆ ಮಾಡ್ಕೋತ ಹೋದ್ವಿ ಅಂದ್ರೆ ನಿಶ್ಚಿತವಾಗಿ ಒಳಗಿಂದ ಎಲ್ಲ ಹೊರಗೆ ಹೋಗ್ಲಿಕ್ಕೆ ಹತ್ತಾವೆ. ಅವು ಹೊರಗೆ ಹೋಗ್ಲಿಕ್ಕೆ ಹತ್ತಾವ, ಆದ್ರಿಂದ ವಿಚಾರ ಬರ್ತಾವ ಅಂತ ತಿಳ್ಕೋಬೇಕು. ಹೊರಗಿನ್ನು ಹೊರಗೆ ಬರ್ತಿರಲಿಲ್ಲ, ಹೊರಗಿನ್ನು ಹೊರಗೆ ಹೋಗ್ತಿರ್ತಾವೆ. ಆದ್ರೆ ನಾವು ಭಾವನಾಗ್ಬೇಕಾದ ಕಾರಣದಿಂದ ನಾಮವನ್ನು ತುಂಬ್ಕೋತ ಹೋದ್ವಿ ಅಂದ್ರೆ ಅವೆಲ್ಲ ಖಾಲಿ ಹಾಕೋತ ಹೋದ್ವು ಅಂದ್ರೆ ಆಮೇಲೆ ನಮ್ಮ ಅಂತಃಕರಣದಾಗ ನಾಮವನ್ನು ತುಂಬಿಕೊಂಡು ನಮ್ಮ ಅಂತಃಕರಣಕ್ಕೆ ಏನದ ಅಂದ್ರೆ ಭಗವಂತನ ದಿವ್ಯವಾಗಿರ್ತಕ್ಕಂಥ ನಾಮದ ಒಂದು ಆನಂದ ಸಮಾಧಾನ ಅನ್ನುವಂತ ಪ್ರಾಪ್ತ. ಮುಂದಿನ ಪ್ರಶ್ನೆ ಗೀತಾ ಜೋಶಿ ಬೆಳಗಾವಿ ಅವರದಿದೆ. ಸಾಧಕರ ಆಧ್ಯಾತ್ಮಿಕ ಉನ್ನತಿಯನ್ನೇ ಬಯಸುವ ಸದ್ಗುರು ಹತ್ತಿರ ನಾವು ಪ್ರಾಪಂಚಿಕ ವಿಷಯಗಳ ಬಗ್ಗೆ ಸಲಹೆಗಳನ್ನು ಕೇಳೋದು ಉಚಿತವೋ ಅಥವಾ ಅನುಚಿತವೋ? ಅಲ್ಲ, ಈಗ ನಾವು ಒಬ್ಬ ರಾಜನ ಮುಂದೆ ಹೋಗಿ ರಾಜ ಇಲ್ಲ ಅವನು ಏನ್ ಮಾಡಿದ ಅಂದ್ರೆ ಬೇಟೆ ಆಡ್ಲಿಕ್ಕೆ ಹೋಗಿದ್ದ. ಬೇಟೆ ಆಡಿ ದನದು ಒಂದ್ ಕಡೆ ಕೂತ ಒಂದ್ ಗಿಡದ ಕೆಳಗ ಅಲ್ಲಿ ಒಂದ್ ಏನು ಗಡ್ಡಿ ಹಸಿವೆ ಆಗಿತ್ತು ಅಂತ ಆ ಗಡ್ಡಿ ತಿಂದ. ಅದು ವಿಷಾಕ್ತ ಗಡ್ಡಿ ತಿಂದು ಕೂಡಲೇ ಮೂರ್ಛೆ ಬಿದ್ದ ಕೂಡಲೇ ಅವನ ಜೊತೆಗಿದ್ದವರು ಎಲ್ಲೋ ಬಹಳ ಹಿಡಿದು ಬಿಟ್ಟಿದ್ರು. ಅವಾಗ ದಾರಿಯಾಗಿ ಅಲ್ಲಿಂದ ಒಬ್ಬ ಅರಣ್ಯದ ವಾಸ ಮಾಡಿದ ಮನುಷ್ಯ ಅರ್ಥಾತ್ ಏನಂದ್ರೆ ಕಟ್ಟಿಗೆ ಕಡ್ಕೊಂಡು ಉಪಜೀವನ ಸಾಗಿಸ್ತಕ್ಕಂಥ ಮನುಷ್ಯ ಹೊಂಟಿದ್ದ. ಅವ್ನು ಬಿದ್ದದ್ದನ್ನು ನೋಡಿ ಅವನು ದೊಡ್ಡ ಮನುಷ್ಯ ಬಿದ್ದಾನ ಅಂತ ತಿಳ್ಕೊಂಡು ಅವನು ಆ ಗಡ್ಡಿ ತಿಂದು ಬಿಟ್ಟದ್ದನ್ನು ನೋಡಿ ಅವನ ತಿಂದ ಅಂತ ಮೂರ್ಛೆ ಬಿದ್ದಾನಂತ ರಾಜನ ಹೊತ್ಕೊಂಡು ಮನೆಗೆ ಹೋಗಿ ಅವಾಗ ಅದ್ರ ಉಚ್ಚಾರ ಗೊತ್ತಿತ್ತು. ಉಚ್ಚಾರ ಮಾಡ್ದ. ಮುಂದ್ ರಾಜ 3-4 ತಾಸಿಗೆ ಅವಾಗ ನೋಡ್ದ, ಇಲ್ಲ ಹೆಂಗ್ ಬಂದೆ ನಾನು ಅಂತ. ಹಿಂಗ ಬಹಳ ಸಂತೋಷ ಆಯ್ತು ರಾಜಾಗ. ಅವ್ನು ಹೇಳ್ದ, ಅವನಪ್ಪ ನಾಳೆ ನೀನು ನಮ್ಮ ದರ್ಬಾರಿಗೆ ಬಾ, ನಾನು ಕಳಿಸ್ತೀನಿ, ನಿನಗೆ ಏನ್ ಬೇಕು ಕೇಳು ಅದನ್ನ ಕೊಡ್ತೀನಿ ಅಂತ. ಅವಾಗ ಅವನು ಹೋದ ಕೂಡಲೇ ಇರಲ್ಲ ಅರ್ಥಾತ್ ಮರ್ದೂಸ್ ರಾಜ ಹೋದ ಮನೆಗೆ ಹೋದ. ಮರ್ದೂಸ್ ಮುಂಜಾನೆ ಒಂದು ಕರೀಲಿಕ್ಕೆ ಬಂದ ಕೂಡಲೇ ಗಂಡ ಹೆಂಡತಿ ಮಗ ಸುಶಿ ಮಾತಾಡ್ಕೊಂಡು ಗಂಡ ಅಂದ ಏನ್ ಕೇಳೋನು ನಾವು ಅವೇನಂದ ನಾನು ಬಾಬು ಸಾಹಿಬ್ರು ನಮ್ಗೆ 2 ಕಾವು ಮುರುಗ 1-2 ಪಡ್ಲಿವು ಅದು ಸುಮ್ಮನೆ ನಾ ರಾಜನ ಕಡೆಗೆ 1-2 ಕಾವು ಕೇಳಿ ಬಿಡ್ತೀನಿ ಅದು. ಅವಾಗ ಏನ್ ತಂದು ಏನ್ ಮೂರ್ಖಿದ್ದೀರಿ ನೀವು ಹಂಗ ಅಂತಿರ್ತಾರೆ. ಏನ್ ಮೂರ್ಖಿದ್ದೀರಿ, ಏನ್ ಹುಚ್ಚಿದ್ದೀರಿ ಅಲ್ವೇ ರಾಜನ ಕಾವು ಕೇಳಿದ್ರ ಮತ್ತೇನ್ ಕೇಳು ಮನಿ ನೋಡಿದ್ರೆ ಸೋಡ್ಲಿಕ್ಕೆ ಹತ್ತಿರ ಒಂದ್ ಚಲೋ ಮನಿ ಕೇಳಿದ್ರು ಸಾಕು. ಅವಾಗ ಮಗ ಅಂದ ಹೌದ್ ಮನಿ ಆತು ಮಾಡಿದ್ರು ಆತು ಖರೆ ಹಟ್ಟಿಗೆ ಏನಿಲ್ಲದೆ ಇದ್ದಾಗ ಸುಮ್ ಮನೆ ಒಂದ್ ಗಟ್ಮುಟ್ಟದ ಮನ್ಯಾಗ ಕೂತ್ ಏನ್ ಮಾಡ್ಕೊ ಉಪವಾಸ 10 ಎಕರೆ ಹೊಲ ಕೇಳು. ಖುಷಿ ಅಂದ್ರು ಹೊಲ ಆತು ಮನಿ ಆತು ಎಲ್ಲ ಬೆಂಗಾಲ ಒಂದು ಮಂಗಲಸೂತ್ರ ಬೇಕು, ಬ್ಯಾರೆ ಏನು ಬಂಗಾರ ಇಲ್ಲ, ಒಂದೇನಾದ್ರು 10 ತೊಲಿ ಬಂಗಾರ ಕೇಳು. ಹಿಂಗೆಲ್ಲಾರು ಮಾತಾಡಿ ಹೊತ್ತಿನಾಗ ಅವ್ರ ಮಾಮಗಳು ಬಹಳ ವಿಚಿತ್ತಿರ್ತಾರೆ. ಅರ್ಥಾತ್ ಏನು ಅಂದ್ರೆ ಕೆಲವು ಜಂಗಲಿ ಮಾಮ ಇದ್ದಂಗೆ ಇರ್ತಾರೆ, ಕೆಲವು ಕೌಸ್ ಮಾಮ ಇದ್ದಂಗೆ ಇರ್ತಾರೆ, ಮಾಮಗಳು ಇರ್ತಾರೆ ಒಟ್ಟೆಲ್ಲ ನಮ್ಮನಿ. ಅರ್ಥಾತ್ ಏನು ಮಾಮ ಬಂದು ಏನ್ ಚರ್ಚೆ ಮಾಡೋದು ಹಿಂಗಿಂಗ್ ನಡೆದದು ಏನ್ ಮೂರ್ಖಿದ್ದೀರಿ ನೀವೆಲ್ಲ. ಅಲ್ಲ ನಾವು ರಾಜನ ಹತ್ರ ಹೋಗಿ ಏನ್ ಕೇಳ್ಬೇಕು ಗೊತ್ತಾಗಲ್ಲ. ನಾಳೆ ಹೋಗಿದ್ದೆ ಇವತ್ತು ಹೋಗಿದ್ದಾಗ ನಾನು ಬರ್ತೀನಿ ಅಂತ ತಿಳ್ಕೊಂಡು ಹೇಳಿ ಎಲ್ಲ ಹೋದ್ರು ತರಮನಿ. ರಾಜ ಕೇಳಿದ ಏನ್ ಕೊಡ್ಬೇಕಪ್ಪ ಅಂದ್ರೆ ಏನ್ ಬೇಕಾದ್ ಕೇಳ್ಕೊಡ್ತೀನಿ ಅಂತ. ಅವಾಗ ರಾಜ ನೀವು ಮಾಮಾಗಿ ಎಲ್ಲ ಶಾಂತಿ ಮಾಡಿದ್ರು ಹೇಳಿದ್ರು. ಅವ ಹೇಳಿದ ರಾಜ ನಿನಗೆ ಶೋಭಿಸುವಂತಹದ್ದು ಅರ್ಥಾತ್ ನಿನಗೆ ಏನಾದ್ರು ಅದು ಪಟ್ಟದಕ್ಕೆ ನಿನಗೆ ಶೋಭಾ ಬರ್ಬೇಕಂತ ರಾಜ ಧಾರವಾಡ ಮಂತ್ರಿ ಕಡೆ ನೋಡಿದ. ಮಂತ್ರಿ ಕೇಳಿದ ಏನ್ ಕೊಟ್ಟದ್ ನನಗೆ ಶೋಭಾ? ಸರಿ ಹೇಳ್ಬೇಕು ಅಂದ್ರೆ ಅರ್ಧ ರಾಜ್ಯ ಕೊಟ್ಟು ಶೋಭಾ ಬರ್ತದ. ರಾಜ ಏನಾದ್ರು ಅರ್ಧ ರಾಜ್ಯ ಕೊಟ್ಟಂತ ಹಂಗ ನಾವು ಭಗವಂತನ ಹತ್ರ ಇಷ್ಟು ನಾಮಸ್ಮರಣೆ ಮಾಡಿ ಇಷ್ಟು ಉಪಾಸನ ಮಾಡಿ ನಾವೇನೋ ಪಡ್ಲಿ ಕಾವು ಕೇಳಿದಾಗ ಆಗ್ಬಾರ್ದು. ಅವ್ನು ಏನ್ ಕೇಳ್ಬೇಕು ಅಂದ್ರೆ ಭಗವಂತ ನಾನು ಏನಾದ್ರು ಒಂದು ಚೂಚಾರ ನಾಮಸ್ಮರಣೆ ಮಾಡ್ತೀನಿ,
ಏನಾದ್ರೂ ನಿಮ್ ಬಗ್ಗೆ ನಮ್ಗೆ ಭಕ್ತಿ ಭಾವ ಇದ್ರೆ ಮಹಾರಾಜ ಶಬ್ದ ಹೇಳಬೇಕು ಅಂತಂದ್ರೆ ಒಬ್ಬ ಅರ್ಥಾತ್ ಏನು ಅಂದ್ರೆ ಬ್ರಾಹ್ಮಣ ಒಂದು ಕಾಮಧೇನು ಕೈಯಾಗಿ ಹಿಡ್ಕೊಂಡು ತಲೆ ಮೇಲೆ ಗಂಟು ಹೊತ್ಕೊಂಡು ಹೊಂಟಿದ್ದ. ಅವನು ಆಟ ತಗೊಂಡು ತಲೆ ಮೇಲೆ ಗಂಟು ಇಟ್ಕೊಂಡು ಹೊಂಟಿದ್ದ. ಮುಂದ 4-5 ಮಂದಿ ನಡೀತಿರ ತಲೆ ಮೇಲೆ ಗಂಟು ಭಾರ ಆಯ್ತು. ಅಷ್ಟೊತ್ತಿಗೆ ಎದುರಿಗೆ ಒಬ್ಬ ವಿಷಾದಕ್ಕೆ ಕತ್ತಿದ್ದ, ಒಂದು ಕತ್ತಿ ಹಿಡ್ಕೊಂಡು ಬರ್ಲಿಕ್ಕೆ ಹತ್ತಿದ್ದ. ಅವನು ಕೇಳಿದ, ಏನ್ಪಾ ತಲೆ ಮೇಲೆ ಗಂಟು ಬರ್ಲಿಕ್ಕೆ ಆಗುವಂತಾಗ್ಯದ, ನೀ ಕತ್ತಿ ಕೊಡ್ತೀರಿ? ತೋಳ್ ಅದಕ್ಕೆ ಕತ್ತಿ ತಗೊಂಡು ಹೋಗ್ತದ. ಕತ್ತಿ ತಗೊಂಡಿವ ಅದನ್ನ ಗಂಟು ಹೇರ್ಕೊಂಡು ಆರಾಮ ಅನಿಸ್ತು. ತನ್ನ ಪ್ರಪಂಚದ ಗಂಟು ಹೇರ್ಲಿಕ್ಕೆ ಒಂದು ಕತ್ ಸಿಕ್ತು ಅಂತ ಆರಾಮ. ಆಮೇಲೆ ಅವಂದ ಹೊಂಟು ಬಿಟ್ಟವ. ಹಿಂಗ ಕತ್ತಿ ತಗೊಂಡು ಹೊಂಟ. ಅಲ್ರಿ ಏನ್ರಿ ನೀವು ಕತ್ತಿ ತಗೊಂಡು ಹೊಂಟು ಬಿಟ್ಟಿಲ್ಲ, ಏನಾದ್ರು ಏನ್ ಕೊಡ್ಲಿಕ್ಕೆ ಬರಂಗಿಲ್ಲ ನಮ್ಗೆ, ಮತ್ತೆ ಏನ್ ಕೊಡ್ಲಿ, ಯಾಕ ಕೊಡ್ಲಿಲ್ಲ ನಮ್ಗೆ, ಕುತ್ಕೊಂಡು ಹೋಗೋದು. ಹಾಗೆ ನಮ್ಮ ಪರಿಸ್ಥಿತಿ ಅರ್ಥಾತ್ ಏನು ಮಹಾರಾಜ್ ಹೇಳಿದ್ರು, ನಾಮಸ್ಮರಣೆ ಮಾಡಿ ಪ್ರಪಂಚದ ವಿಷಯ ಕೇಳೋದು ಅಂದ್ರೆ ಕಾಮಧೇನು ಕೊಟ್ಟು ಕತ್ತಿ ಕೊಂಡ್ಕೊಂಡಂಗ ಆಗ್ತದೆ. ಆದ್ರಿಂದ ನಮ್ಮ ಪ್ರಪಂಚದ ನಮ್ಮ ಪ್ರಾರಬ್ಧಾನುಸಾರ ನಮ್ಮ ಪ್ರಪಂಚ ಏನಂದ್ರೆ ಹೆಗ್ಗರೆ ಇರ್ಬೋದು. ಅದ್ರ ಬಗ್ಗೆ ನಾವು ಏನೂ ಕೇಳೋದಿಲ್ಲ. ಅರ್ಥಾತ್ ಏನು ಅಂತಂದ್ರ ನನಗೆ ಏನೇನು ಬೇಡ, ನನಗೆ ಮುಖ್ಯವಾಗಿ ನಮೋಕ್ಷಸ್ಯಾಕಾಂಕ್ಷ ನಚ ವಿಭವಾಂಛಾಪಿ ಚ ನಮೇ ನ ವಿಜ್ಞಾನಾಪೇಕ್ಷ ಶಿಶುಮುಖ ಸುಖೇಚ್ಛಾಪಿ ನ ಪುನಃ. ಅರ್ಥಾತ್ ಏನು ಅಂದ್ರೆ ನನಗೆ ಮುಕ್ತಿ ಧನ ಸಂಪದ ಸಂತ ಸಂಘ ದೇಯಿಸದ ತುಕಾಮನೆ ಗರ್ಭವಾಸಿ ಸುಖೇ ಘಾಲಾಯ ಅಮ್ಮಾಸಿ ಅನ್ನೋ ಹಾಗೆ ನನಗೆ ಏನೇನು ಬೇಡ ಭಗವಂತ. ನಮ್ ಕಷ್ಟ, ನಮ್ ದುಃಖ, ನಮ್ ಚಿಂತೆ ಏನಾದ್ರು ಎಲ್ಲ ಇಟ್ಕೋಬೇಕು. ನನ್ನ ಪ್ರಪಂಚ ನನ್ನ ಪ್ರಾರಬ್ಧಾನುಸಾರ ನನ್ನ ಪ್ರಪಂಚ ಹೆಂಗ್ ಓದಕ್ ಬಂದಿದ್ರು ಹಂಗೆ ಇಟ್ಕೋಬೇಕು. ಮಕ್ಕಳು ಇದ್ರೆ ಇಲ್ಲಿ, ಬಿಟ್ರು ಬಿಡ್ಲಿ, ಮಕ್ಕಳು ಬರೀ ಹೆಣ್ಮಕ್ಳು ಇದ್ರು ಇಲ್ಲಿ, ಬರೀ ಗಂಡ್ಮಕ್ಳು ಇದ್ರು ಇಲ್ಲಿ, ಧಾಡ್ಯ ಇಲ್ಲಿ, ಪರೀಕ್ಷಾ ಪಾಸ್ ಆಗಲಿ ಬಿಟ್ರು ಬಿಡ್ಲಿ, ಅವ್ರ ನೌಕರಿ ಹತ್ಲಿ ಬಿಟ್ರು ಬಿಡ್ಲಿ, ಅವ್ರ ಮದುವೆ ಆಗ್ಲಿ ಬಿಟ್ರು ಬಿಡ್ಲಿ, ನಾನ್ ಇನ್ನೊಂದು ಏನೂ ಕೇಳೋದಿಲ್ಲ. ಅರ್ಥಾತ್ ಏನು ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಮುತ್ತು ರತ್ನ ವಜ್ರ ವೈಡೂರ್ಯ ಕೇಳಿಕ್ ಬಂದ್ರ ಹೇಳಿದ್ರು. ಅರ್ಥಾತ್ ಇವೆಲ್ಲ ಅಂಬಾ ವಿಷ್ಣುದಾಸನ ಮೃತ್ತಿಕಾಸಮ ಭಗವಂತನ ಭಕ್ತರಾಗಿ ನಮ್ಗೆಲ್ಲ ಮಣ್ಣಿರುವ. ಅರ್ಥಾತ್ ಏನು ಅಂದ್ರೆ ಪ್ರತ್ಯಕ್ಷ ಪಾಂಡುರಂಗ ಹೇಳಿದ ಪುಟ ಕಾಯ್ತರಿ ಮಾಡ್ಬೇಕು. ಅವಾಗ ತುಕಾರಾಮ್ ಹೇಳ್ತಾರೆ, ಪಾಂಡುರಂಗ ನಿಜನೋ ಕಾಯ आहे म्हणून मी ನನ್ನ ಹತ್ರ ಏನದ ಅಂತ ಕೇಳಿ. ಆ 4 ಮೋಕ್ಷ ಬ್ಯಾಡ, ನಮಗೆ ಲಕ್ಷ್ಮಿ ಬ್ಯಾಡ, ವೈಕುಂಠ ಬ್ಯಾಡ, ಪಾಂಡುರಂಗ ಹೈರಾಣ ಆಯ್ತು. ಪಾಂಡುರಂಗ ಹಂಗ ಅನ್ಬಾರ್ದು. ಏನಾದ್ರೂ ಕೇಳೋಣ ಅಂತ ಶಾಸ್ತು ಒಂದು ನನ್ನ ನಾಲಿಗೆಗೆ ಸಾರ್ಥಕತೆ ಮಾಡ್ತು. ಹೇಚಿದಾನ ದೇಗಾದೇವ ತುಸಾ ವಿಸರನ್ನ ಭಾವ ಗುಣಗಾಯಿನ ಆವಡಿ ಹೆಚ್ಚಿ ಮಾಜೆ ಸರ್ವ ಜೋಡಿ ನನಗೆ ಮುಕ್ತಿ ಧನ ಸಂಪದ ಸಂತ ಸಂಘ ದೇಹಿಸದ ತುಕಾಮನೆ ಗರ್ಭವಾಸಿ ಸುಖೇ ಘಾಲಾವೆ ಅಭಾಸಿ. ಹೆಂಗು ಹಂಗೇನದಂದ್ರೆ ನಾವು ಬದುಕಿಗಾಗಿ ಹೋರಾಟ ನಮ್ದು ದುರ್ದೈವದ ಪರಿಸ್ಥಿತಿ ಅದ. ನಮ್ ದುರ್ದೈವ ಏನದಂದ್ರೆ ನಮ್ ಶೋಕಾಂತಿಕ ಜೀವನದ ಏನದ ಅಂದ್ರೆ ಬೇಕಾದಷ್ಟು ಕಲ್ತೀವಿ, ಬೇಕಾದಷ್ಟು ವಿದ್ಯಾ ಸಂಪಾದನೆ ಮಾಡೀವಿ. ಆದ್ರೆ ನಮ್ಮ ವಿದ್ಯೆ ಒಂದು ಭರವಸೆ ಮೇಲೆ ನಮ್ಗೆ ಪ್ರಪಂಚದ ಕಡೆಗೆ ಕಣ್ಣೆತ್ತಿ ನೋಡಿದ ಬದುಕುವಂತವ್ರು ನಮ್ಗೆ ಏನಿಲ್ಲ ಅಂತ ತಾಕತ್ತಿಲ್ಲ. ಆ ವಿದ್ಯೆಯನ್ನ ನಾವು ಪಟ್ಟು ಮಾರಿ 4 ದುಡ್ಡು ಗಳಿಸಿ ಪ್ರಪಂಚ ಮಾಡುವಂತ ಒಂದು ಭಿಕಾರಿತನ ನಾವು ಮಾಡ್ಲಿಕ್ಕೆ ನಿಜವಾಗಿ ಹೇಳ್ಬೇಕು ಅಂದ್ರೆ, ಆದ್ರಿಂದ ನಮ್ಗೆ ಏನ್ ಅನಿಸ್ಬೇಕು ಅಂತಂದ್ರೆ ಪ್ರಪಂಚ ಭಗವಂತ ನಮ್ಮನ್ನ ಹೆಂಗಿಟ್ಟಾನೋ ಇರ್ಕೋವಲ್ಲ. ಆದ್ರೆ ನಿಜವಾಗಿಯೂ ನಾವು ಪ್ರೇಮಕ್ಕೆ ಅನುಗ್ರಹಕ್ಕೆ ನಾನು ಪಾತ್ರ ಆಗ್ಬೇಕು ಅನ್ನುವಂಥದ್ದು. ಆದ್ರಿಂದ ನಾವು ಇಂಥ ಒಂದು ದಿವ್ಯ ಜೀವನ ಬಾಳ್ಲಿಕ್ಕೆ ಬರ್ಬೇಕಿಲ್ಲ ಏನು ಅಂತಂದ್ರೆ, ನನಗೆ ಈ ಪ್ರಪಂಚದೊಳಗ ನನ್ನ ಪರಿಸ್ಥಿತಿ, ನನ್ನ ಪ್ರಾರಬ್ಧಾನುಸಾರ ನನ್ನ ಪರಿಸ್ಥಿತಿ ಹೆಂಗದನೋ ಹಂಗೆ ಎತ್ಕೋಬೇಕು. ಅರ್ಥಾತ್ ಏನು ಅಂದ್ರೆ ಆದ್ರೆ ನಮ್ಮ ಜೀವನ ನಾವು ಬದುಕಿಗಾಗಿ ಹೋರಾಟ ನಡೆಸಿವಿ. ಇವಾಗ ನಾವು ದೊಡ್ಡ ಬೇಕಾದಷ್ಟು ಕಲ್ತವ್ರು ನೋಡ್ತೀವಿ, ದೊಡ್ಡ ಶ್ರೀಮಂತರು ನೋಡ್ತೀವಿ, ವ್ಯವಸಾಯಗಾರ ನೋಡ್ತೀವಿ, ವ್ಯಾಪಾರಿಗಳನ್ನು ನೋಡ್ತೀವಿ. ಎಲ್ಲ ಬದುಕಿಗಾಗಿ ಹೋರಾಟಕ್ಕಾಗಿ ಬದುಕದ ಅನ್ನುವಂತಹದ್ದು ನಾವು ಎಲ್ಲೆಲ್ಲೂ ಅರ್ಥಾತ್ ನಮಗೆ ನೋಡ್ಲಿಕ್ಕೆ ಸಿಗೋದು ಕಠಿಣ. ನಾನು ಯಾವುದೋ ಒಂದು ಹೋರಾಟಕ್ಕಾಗಿ ಬದುಕೀನಿ ಅನ್ನುವಂತ ಭಾವನೆ ಇದ್ರೆ, ನಾನು ಅಖಂಡ ನಾಮಸ್ಮರಣೆ ಮಾಡೋದಕ್ಕಾಗಿ ಬದುಕಿದ್ದೀನಿ, ನಾನು ಅಖಂಡವಾಗಿ ಭಗವಂತನ ಅರ್ಥಾತ್ ಏನೋ ಒಂದು ಅನುಸಂಧಾನದಲ್ಲಿ ಇರೋದಕ್ಕಾಗಿ ಬದುಕಿದ್ದೀನಿ ಅಂತ ನಮ್ ಧ್ಯೇಯ ಇದ್ರೆ ನಮ್ ಪ್ರಪಂಚ ಹೆಂಗರೇ ಇರ್ಕೋವಂತ. ಇವತ್ತು ಅರ್ಥಾತ್ ಇವತ್ತು आहे नाही नाही होता गुरु कृपा वरदान प्राप्त झाले ब्रह्मज्ञान तेथे संसाराचे भान आहे नाही नाही सुटला काळी घोंगरीचे चीर मूठभर भिक्षेचे ते पीठ तेथे भाकरीला मीठ आहे नाही नाही सुटला संसाराचा झेल भक्ती लागलीसी वेल तेथे संध्याकाळी दिव्यासी तेल आहे नाही नाही. ಅರ್ಥಾತ್ ಏನು ಅಂತಂದ್ರೆ ಅರ್ಥಾತ್ ಈ ರೀತಿಯಾಗಿ
ನಾವು ನಮ್ಮ ಜೀವನದಲ್ಲಿ ಇದಿಲ್ಲ ಅನ್ನುವಂತ ಪ್ರಶ್ನೆಯನ್ನು ಅನ್ನೋದರಿಗೇನೆ ಬಹಳ ಲಕ್ಷ್ಯ ಕೊಡೋದನೆ ನನ್ನ ಧ್ಯೇಯ ಏನದನು, ನನ್ನ ಉದ್ದೇಶ ಏನದನು, ನಾವು ಯಾವ ಉದಾತ್ತವಾದ ಮಹಾರಾಜ ಹೇಳ್ತಿದ್ರು, ಒಂದು ಉದಾತ್ತವಾದ ಧ್ಯೇಯವನ್ನು ನಾವು ನಮ್ಮ ಕಣ್ಣು ಮುಂದಿಟ್ಕೊಂಡು ಆ ಧ್ಯೇಯ ಪ್ರಾಪ್ತಿಗಾಗಿ ಆಯುಷ್ಯ ತುಂಬಾ ಹೋರಾಡಿ ಆ ಧ್ಯೇಯವನ್ನು ಪಡ್ಕೊಳ್ಳದೆ ಇದ್ರು ಏನು ಒಂದು ಸಮಾಧಾನವನ್ನು ಅಂಥ ಸಮಾಧಾನ ಏನದನು ಈ ಪ್ರಪಂಚದ ಅನೇಕ ಧ್ಯೇಯಗಳನ್ನ ಕಣ್ಣು ಮುಂದಿಟ್ಕೊಂಡು ಅನ್ನೋದನ್ನು ಅನೇಕ ಸಲ ಪಡ್ಕೊಂಡ್ರು ನಮಗೆ ಪ್ರಾಪ್ತವಾಗುವಂತಹದ್ದಲ್ಲ. ಆದ್ರಿಂದ ಯಾರು ಅರ್ಥಾತ್ ನಾವು ಅದರ ಬಗ್ಗೆ ಕಾಳಜಿ ಮಾಡಬಾರ್ದು. ಇಂಥ ಒಂದು ಆದರ್ಶ ಜೀವನ ಪಾಡಲಿಕ್ಕೆ ಪ್ರಯತ್ನ ಮಾಡ್ಬೇಕಲ್ಲ ಏನಂದ್ರೆ ನಾವು ಗಂಡ ಹೆಂಡತಿ ಮಕ್ಕಳು ನಮ್ಮ ಪ್ರಪಂಚದಲ್ಲಿ ಏನಿದ್ದೀವೋ ನಾವೆಲ್ಲರೂ ಕೇವಲ ಭಗವಂತನ ನಾಮಸ್ಮರಣೆ ಮಾಡಿ ನಮ್ಮ ಜನ್ಮ ಸಾರ್ಥಕ ಮಾಡ್ಕೊಳ್ಳಿಕ್ಕಿದ್ದೀವಿ ಅನ್ನುವಂತಹ ಭಾವನೆಯಿಂದ ನಾವು ಪ್ರಯತ್ನ ಮಾಡಿದ್ದಾದ್ರೆ ನಿಜವಾಗ್ಲೂ ನಮಗೆ ಬಹಳ ಸಮಾಧಾನ ಆಗ್ತದೆ ಮತ್ತು ನಾವೆಲ್ಲರೂ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ ಅಂತ ತಿಳ್ಕೊಂಡು ನಾವು ಏನ್ ಮಾಡ್ಬೇಕು ಅಂದ್ರೆ ನಾಮಸ್ಮರಣೆ ಮಾಡ್ಬೇಕು. ಆದ್ರಿಂದ ನಾವು ಕೇವಲ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಸಲಹೆ ಸೂಚನೆ ಕೇಳುವಂತಹದ್ದಕ್ಕಿಂತಲೂ ನಾವು ನಮ್ಮ ಸಾಧನೆಯ ದೃಷ್ಟಿಯಿಂದ ಸಲಹೆ ಸೂಚನೆಗಳನ್ನು ಕೇಳಿ ನಮ್ಮ ಸಾಧನೆಯನ್ನು ನಾವು ಬಹಳಷ್ಟು ಪರಾಕಾಷ್ಠದಲ್ಲಿ ಮಾಡಿ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಅನ್ನುವಂತಹದ್ದೇ ಮುಖ್ಯವಾಗಿರ್ತಕ್ಕಂಥ. ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ ರಾಘು ಜೋಶಿ ಬೆಳಗಾವ್ ಇವ್ರದಿದೆ. ಪ್ರವಚನ, ಕೀರ್ತನೆ, ಸಂಗೀತ ಕೇಳುವಾಗ ಸದ್ಗುರುಗಳ ಅಥವಾ ಭಗವಂತನ ದಿವ್ಯ ಲೀಲೆಯ ಪ್ರಸಂಗಗಳನ್ನು ಕೇಳಿ ಭಾವನೆಯು ಜಾಗೃತವಾಗುತ್ತದೆ ಹಾಗೂ ಕೆಲವೊಂದು ಸಾರಿ ಕಣ್ಣಲ್ಲಿ ನೀರು ಕೂಡ ಬರುತ್ತದೆ. ಆದರೆ ಇದೇ ಅನುಭವ ಭಗವಂತನ ನಾಮಸ್ಮರಣೆ ಮಾಡುವಾಗ ಏಕೆ ಬರುವುದಿಲ್ಲ? ಏನಾಗ್ತದೆ ಅಂತಂದ್ರೆ ನಾವು ಭಗವಂತನ ಕೀರ್ತನೆ, ಪ್ರವಚನ, ಕೀರ್ತನ, ಸಂಗೀತ ಇತ್ಯಾದಿಗಳ ಲೀಲೆ, ಭಗವಂತನ ದಿವ್ಯ ಲೀಲೆ ಪ್ರಸಂಗಗಳನ್ನು ಕೇಳುವಾಗ ನಮ್ಮ ಬುದ್ಧಿಯಲ್ಲಿ ಆ ಭಾವ ಏನಾಗ್ತದೆ ಒಮ್ಮೆಲೆ ತುಂಬ್ಕೊಂಡ್ಬಿಡ್ತದೆ. ಆದ್ರಿಂದ ಆ ಬುದ್ಧಿ ದ್ರವಿತ ಆಗಿಬಿಡುತ್ತೆ. ಅರ್ಥಾತ್ ಏನು ಅಂದ್ರೆ ಆ ಭಾವಗಳಿಂದ, ಆ ವಿಚಾರಗಳಿಂದ, ಆ ಕಲ್ಪನೆಗಳಿಂದ, ಆ ಭಾವಗಳಿಂದ ನಮ್ಮ ಬುದ್ಧಿ ತುಂಬಿಕೊಂಡು ಕೂಡಲೇ ಮತ್ತು ಆ ಭಾವನೆಗಳಿಗೆ ಒಂದು ಒತ್ತಡದಿಂದಾಗಿ ಅದರ ಒಂದು ಪ್ರಭಾವದಿಂದಾಗಿ ನಮ್ಮ ಅಂತಃಕರಣದಲ್ಲಿ ಯಾವ ರಜೋಗುಣ, ಸತ್ವಗುಣ, ತಮೋಗುಣ ಇರ್ತಾವನು ಅವುಗಳಲ್ಲಿ ರಜೋಗುಣ ಮತ್ತು ತಮೋಗುಣ ಕೆಳಗ್ ಕೂತು ಅರ್ಥಾತ್ ಅವು ಏನಾಗ್ತವೆ ಅಂದ್ರೆ ಕೆಳಗ್ ಕೂಡ್ತವೆ. ಸತ್ವಗುಣ ಅನ್ನುವಂಥದ್ದು ಮ್ಯಾಲೆ ಇರ್ತದೆ. ಸತ್ವಗುಣ ಮ್ಯಾಲೆ ಎದ್ದು ಕೂಡಲೇ ಏನಾಗ್ತದೆ ಅಂತಂದ್ರೆ ಆ ಸತ್ವಗುಣ ಅನ್ನುವಂಥದ್ದು ಆ ಕೀರ್ತನ, ಪ್ರವಚನ, ಸಂಗೀತಗಳಲ್ಲಿಯ ಒಂದು ವಿಚಾರಗಳಿಂದ ಪ್ರಭಾವಿತ ಆಗಿ ಆ ಸತ್ವಗುಣ ಒಮ್ಮೆಲೆ ದ್ರವಿತ ಆಗಿಬಿಡುತ್ತೆ. ದ್ರವಿತ ಆದ ಕೂಡಲೇ ನಮ್ಮ ಅಂತಃಕರಣದೊಳಗೆ ಸ್ವಾಭಾವಿಕವಾಗಿಯೇ ಪ್ರೇಮ ಭಾವ ಜಾಗೃತ ಆಗ್ತದೆ. ಅಷ್ಟು ಸಾತ್ವಿಕ ಭಾವಗಳು ಜಾಗೃತ ಆಗಬಹುದು. ತಮೋಗುಣ, ರಜೋಗುಣದ ಪ್ರಭಾವ ಕಡಿಮೆ ಆಗಿರುವುದರಿಂದ ವಾತಾವರಣದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಒಂದು ಭಾವ ನಿರ್ಮಾಣವಾಗಿರುವುದರಿಂದ ನಮ್ಮ ಅಂತಃಕರಣದೊಳಗೆ ಸತ್ವಗುಣ ಜಾಗೃತವಾಗಿರುವುದರಿಂದ ತಮೋಗುಣ, ರಜೋಗುಣ ಕೆಳಗೆ ಕೂತಿರುವುದರಿಂದ ನಮ್ಮ ಮನಸ್ಸುಗಳಿಗೆ ಸಂತೋಷ ಆಗ್ತದೆ, ಕಣ್ಣಾಗ ನೀರು ಬರ್ತಾವೆ, ಇದು ಆಗ್ತದೆ. ಆದ್ರೆ ಇವೆಲ್ಲ ಏನು ಅಂದ್ರೆ ಆ ಬುದ್ಧಿಯಲ್ಲಿ ಆ ವಿಚಾರಗಳ ಪ್ರಭಾವದಿಂದ ಉಂಟಾಗ್ತಕ್ಕಂಥದ್ದು. ಆದ್ರೆ ನಾಮಸ್ಮರಣೆ ಮಾಡುವಾಗ ಏನಾಗ್ತಾವಂದ್ರೆ ಈ ಸತ್ವಗುಣ, ರಜೋಗುಣ, ತಮೋಗುಣಗಳಲ್ಲಿ ಬಹಳಷ್ಟು ವ್ಯತ್ಯಾಸ ಆಗುವುದಿಲ್ಲ. ಒಂದ್ ವೇಳೆ ರಜೋಗುಣ ಮ್ಯಾಲಿದ್ರೆ ನಾ ಹೇಳ್ತೀನಿ, ನಾವು ಜಪ ಮಾಡಿರ್ತೀವಿ, ಅವಾಗ ರಜೋಗುಣ ಅಕಸ್ಮಾತ್ ಆಗಿ ಮ್ಯಾಲ್ ಬಂದ್ರೆ ನಮ್ಮಲ್ಲಿ ಏನಾಗ್ಬಿಡ್ತಂದ್ರೆ ಜಪ್ಮಾಲಿ ಬಡ ಹಾಕೊಂಡು ಆ ಕೆಲಸ ಈ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ರಜೋಗುಣ ಪ್ರಭಾವದಿಂದ ಸ್ವಾಭಾವಿಕವಾಗಿ ನಮ್ಮ ಕರ್ಮಗಳಲ್ಲಿ ಪ್ರವೃತ್ತಿ ಆಗ್ತದೆ. ಆಮೇಲೆ ತಮೋಗುಣ ಜಾಗೃತ ಆಗ್ತದೆ ಅಂದ್ರೆ ಆಮೇಲೆ ಪಟ್ನ ನಾವ್ ಏನ್ ಮಾಡ್ಲಿಕ್ಕೆ ಹತ್ತೀವಿ ಅಂತ ಗರ್ತ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲ ಮಾಡ್ತೇವೆ, ಆಲಸ್ಯ, ನಿದ್ರಾ ಪ್ರಮಾದಗಳ ಶುರು ಆಗ್ತದೆ. ಪ್ರಮಾದ ಅಂದ್ರೆ ಏನ್ ಮಾಡ್ಬೇಕು ಅದ್ ಮಾಡಂಗಿಲ್ಲ, ಏನ್ ಮಾಡ್ಬಾರ್ದು ಅದ್ ಮಾಡೋದು. ಅರ್ಥಾತ್ ನಾವು ಜಪ ಮಾಡ್ಕೊಂಡು ಕೂತಾಗ ಅಕಸ್ಮಾತ್ ನಮ್ಮ ಆ ಮೂರು ಗುಣ ಏನೋ ನಮ್ಮ ಅಂತಃಕರಣದ ಮ್ಯಾಲ ಕೆಳಗೆ ಹಿಂಗ ಆಗ್ತಿರ್ತಾವ. ನಮ್ಮಂತ ಅರ್ಥಾತ್ ಏನು ಅಂದ್ರೆ ಸಾಮಾನ್ಯ ನಮ್ಮ ಜೀವನದಲ್ಲಿ ಅಂತಃಕರಣದಲ್ಲಿ ಅವು ಭಾವಗಳು. ಸತ್ಪುರುಷರ ಜೀವನದಲ್ಲಿ ಅಂತಃಕರಣದಲ್ಲಿ ಏನಾಗ್ತದೆ ಅಂದ್ರೆ ಸತ್ವಗುಣ, ರಜೋಗುಣ ಮತ್ತು ತಮೋಗುಣದ ಪ್ರಭಾವ ಬಹಳಷ್ಟು ಕಡಿಮೆ ಆಗಿರ್ತದೆ. ಅರ್ಥಾತ್ ಕೇವಲ ಸತ್ವಗುಣದ ಪ್ರಭಾವನೆ ಸಂಪೂರ್ಣವಾಗಿ ಎದ್ದು ಮ್ಯಾಲ ಬಂದಿರುವುದರಿಂದಾಗಿ ಮತ್ತು 24 ತಾಸು ಸತ್ವಗುಣ ಅವರಲ್ಲಿ ಜಾಗೃತ ಇರ್ತದೆ. ತಮೋಗುಣ ಮತ್ತು ರಜೋಗುಣದ ಪ್ರಭಾವ ಬಹಳಷ್ಟು ಕಡಿಮೆ ಆಗಿರೋದ್ರಿಂದ ಅವರಲ್ಲಿ ಆ ಭಾವದ ಧಾರಣ ಆಗ್ತದೆ ಮತ್ತು ಮ್ಯಾಲಿನ ಮ್ಯಾಲ ದೀರ್ಘ ಕಾಲವರೆಗೂ ಅವ್ರ ಮನಸ್ಸಿನಲ್ಲಿ ಆ ಭಾವಗಳಿರ್ತದೆ. ನಾಮಸ್ಮರಣೆ ಮಾಡುವಾಗ ಈ ಗುಣಗಳಲ್ಲಿ ಯಾವುದೇ ವ್ಯತ್ಯಾಸ ಆಗುದಿಲ್ಲ. ನಮ್ಮ ಅಂತಃಕರಣದೊಳಗೆ ಏನೂ ವ್ಯತ್ಯಾಸ ಆಗುದಿಲ್ಲ. ನಾವ್ ಏನ್ ಮಾಡ್ತಂದ್ರ ಅದು ಯಾವುದೇ ಒಂದು ವಿಚಾರವನ್ನ, ಯಾವುದೇ ಒಂದು ಭಾವವನ್ನ ನಮ್ಮ ಅಂತಃಕರಣದಲ್ಲಿ ಅದು ಏನ್ ಮಾಡುತ್ತಿಲ್ಲ ಅಂದ್ರೆ
ಹಾಕುದಿಲ್ಲ. ಅದರಲ್ಲಿ ಯಾವುದೋ ಒಂದು ಭಾವದಿಂದ ನಾವು ನಮ್ಮ ಅಂತಃಕರಣ ಪ್ರಭಾವಿತ ಆಗುದಿಲ್ಲ. ಅವಾಗ ಏನಾಗ್ಬಿಡ್ತು ಅಂದ್ರೆ ನಮ್ಮ ನಾಮ ಅನ್ನೋದು ನಮ್ಮ ಅಂತಃಕರಣ ಕೆಳಗೆ ಹೋಗಿ ಕೂಡ್ತು. ಕೆಳಗೆ ಹೋಗಿ ಕೂತ್ ಕೂಡಲೇ ಏನ್ ಮಾಡ್ತದೆ ಅಂದ್ರೆ ಕೆಳಗೆ ಸುಮ್ಮನೆ ಕೂಡುದಿಲ್ಲ. ನಮ್ಮ ಅಂತಃಕರಣದ ಕೆಳಗಿರ್ತಕ್ಕಂಥ ಅಗದಿ ತಳದಲ್ಲಿರ್ತಕ್ಕಂಥ ದೋಷಗಳನ್ನು ನಿಧಾನವಾಗಿ ಅದರ ನಾಮ ಏನ್ ಮಾಡ್ತದೆ ಅಂದ್ರೆ ಸುಧಾರಿಸ್ತಾ ಇರ್ತದೆ. ಕೆಳಗಿನಿಂದ ಸ್ವಚ್ಛ ಮಾಡ್ಕೋತ ಬರ್ತದೆ ನಾಮ ಅನ್ನುವಂಥ. ಸತ್ಸಂಗ ಅನ್ನುವಂಥದ್ದು ಅಂತಃಕರಣದ ಮೇಲಿನ ಸ್ಥಳದಲ್ಲೇ ಪ್ರಭಾವ ಬೀರ್ತದೆ. ಹಿಂಗಾಗಿ ಏನಾಗ್ತದೆ ಮ್ಯಾಲೇನೆ ನಮ್ಮ ಅಂತಃಕರಣದೊಳಗೆ ಏನಾಗ್ತದೆ ಅಂದ್ರೆ ಅನೇಕ ಭಾವಗಳು ನಿರ್ಮಾಣ ಆಗ್ತವೆ. ಪ್ರೇಮ ಭಾವ ನಿರ್ಮಾಣ ಆಗ್ತದೆ, ಭಗವದ್ ಭಾವ ನಿರ್ಮಾಣ ಆಗ್ತದೆ. ಕೆಳಗೆ ಏನದ ಅಂದ್ರೆ ಅಷ್ಟು ಪೂರ್ತೇಕನ ಅದನ್ನು ಪ್ರಭಾವಗೊಳಿಸಿ ಮತ್ತೆ ಯಾವಾಗ ಅದೆಲ್ಲ ನಿಲ್ತದನೋ ಅಂದ್ರೆ ಸಂಗೀತದಲ್ಲಿ ಕೀರ್ತನ ಪ್ರವಚನ ನಿಂತ ಕೂಡಲೇ ಮತ್ತೆ ಮ್ಯಾಲಿನ ಸ್ಥಳ ಏನೋ ಮುಂಚೆ ಹೆಂಗಿತ್ತು ಹಂಗಾಗಿಬಿಡ್ತದೆ. ಬಹಳಷ್ಟು ಅದರೊಳಗಿಂದ ಇದು ಆಗುದಿಲ್ಲ. ಆದ್ರೆ ಏನಾಗ್ತದಂದ್ರ ಸತ್ಸಂಗದೊಳಗಿಂದ, ಕೀರ್ತನದೊಳಗಿಂದ, ಪ್ರವಚನದೊಳಗಿಂದ ಮತ್ತು ಸಂಗೀತದೊಳಗಿಂದ ಸೂಕ್ಷ್ಮವಾಗಿರ್ತಕ್ಕಂಥ ಭಾವಗಳು ನಮ್ಮ ಅಂತಃಕರಣ ಕೆಳಗೆ ಹೋಗಿ ಕೂಡ್ತಾವ. ಆಮೇಲೆ ಅವು ಕೆಳಗಿನಿಂದ ನಮ್ಮ ಅಂತಃಕರಣವನ್ನು ಆಮೇಲೆ ಏನ್ ಮಾಡ್ತಾವ ಸ್ವಲ್ಪ ಸ್ವಲ್ಪ ಇದು ಮಾಡ್ತಾವ. ಆದ್ರೆ ನಾಮ ಅನ್ನೋದು ಅಂತಃಕರಣದ ಮೇಲಿನ ಸ್ಥಳಗಳಲ್ಲಿ ಯಾವುದೇ ರೀತಿ ಡಿಸ್ಟರ್ಬ್ ಮಾಡದ ನೇರವಾಗಿ ಕೆಳಗೆ ಹೋಗಿ ಕೆಳಗಿನಿಂದ ಸುಧಾರಿಸುವ ಬರೋದ್ರಿಂದಾಗಿ ನಮ್ಗೆ ಏನಾಗುದಿಲ್ಲ, ನಾಮಸ್ಮರಣೆ ಮಾಡುವಾಗ ಆ ಭಾವಗಳು ಜಾಗೃತ ಆಗೋದು ಬಹಳ ಕಡಿಮೆ. ಆದ್ರೆ ಕೆಳಗಿನಿಂದ ಸುಧಾರಣೆ ಆಗ್ಕೋತ ಬಂದಂಗ ನಮ್ಮ ಅಂತಃಕರಣ ಎಷ್ಟು ಪ್ರಮಾಣದಲ್ಲಿ ಸುಧಾರಿಸುವುದು ಬರ್ತದನೋ ಆವಾಗ ಅಂತಃಕರಣದ ಭಾವ ಹೆಂಗಾಗ್ತದೆ ಅಂದ್ರೆ ಭಗವಂತ ನಾಮ ಕೇಳಿದ್ರು ಸಾಕು, ಕಿವಿ ಮ್ಯಾಲ ಭಗವಂತ ನಾಮ ಕಿವಿ ಮ್ಯಾಲ ಬಿದ್ರೆ ಸಾಕು, ಅಂತಃಕರಣ ಏಕ್ದಮ್ ಏನಾಗ್ಬಿಡ್ತದೆ ಅಂದ್ರೆ ಅತ್ಯಂತ ಒಂದು ಭಾವ ವಿಭೋರ ಆಗಿಬಿಡ್ತದೆ. ಅಂತಃಕರಣದಲ್ಲಿ ಭಾವ ಜಾಗೃತ ಆಗ್ಬೇಕಾಗ್ತದೆ. ಅದಕ್ಕಾಗಿ ಏನಂದ್ರೆ ಮನುಷ್ಯನ ಮುಂಚೆ ಬಹಳಷ್ಟು ನಮ್ಮ ಅಂತಃಕರಣ ಆ ಭಾವದಿಂದ ತುಂಬ್ಕೋಬೇಕು, ಸತ್ವಗುಣದಿಂದ ತುಂಬ್ಕೋಬೇಕು. ಅದಕ್ಕಾಗಿ ಏನ್ ಮಾಡ್ಬೇಕು ಅಂದ್ರೆ ಬಹಳಷ್ಟು ನಾಮಸ್ಮರಣೆ ಮಾಡ್ಬೇಕು. ನಾಮಸ್ಮರಣೆ ಮಾಡ್ಕೋತ ನಮ್ಮ ಅಂತಃಕರಣ ಆ ಭಾವದಿಂದ ತುಂಬ್ಕೋಕ್ ಹೋದಂಗ ಈ ತಮೋಗುಣ ರಜೋಗುಣಗಳ ಪ್ರಭಾವ ಕಡಿಮೆ ಆಗ್ತದೆ ಹೋದಂಗ ಆಮೇಲೆ ನಿಧಾನವಾಗಿ ಒಂದು ಮನುಷ್ಯನಾಗಿ ಏನಾಗ್ತದೆ ಅಂದ್ರೆ ಬರೇ ಒಂದು ಭಗವಂತರಿಗೆ ಯಾರಾದ್ರೂ ವಿಚಾರ ಮಾಡಿದ್ರು ನಾಮಸ್ಮರಣೆ ಕೇಳಿದ್ರು ಸಹಿತ ನಮ್ಮ ಅಂತಃಕರಣ ಮಹಾರಾಜ ಅಂದುಕೊಂಡ್ರೆ ನಮ್ಮ ಅಂತಃಕರಣ ದ್ರವಿತ ಆಗ್ತದೆ. ಬ್ರಹ್ಮಾನಂದ ಮಹಾರಾಜ ಅಂದ್ಕೊಂಡು ನಮ್ಮ ಅಂತಃಕರಣ ದ್ರವಿತ ಆಗ್ತದೆ. ರಾಮ ಅಂದ್ಕೊಂಡ್ರೆ ಅಂತಃಕರಣ ದ್ರವಿತ ಆಗ್ತದೆ. ಆದ್ರೆ ಏನಂದ್ರೆ ಅದಕ್ಕಾಗಿ ಮುಂಚೆ ನಮ್ಮ ಅಂತಃಕರಣ ಸಾತ್ವಿಕ ಭಾವದಿಂದ ತಿಳ್ಕೋಬೇಕಾಗ್ತದೆ. ಆದ್ರಿಂದ ಏನಂದ್ರೆ ಪ್ರವಚನಾದಿಗಳಲ್ಲಿ ಒಮ್ಮೆಲೆ ಅದು ನಮ್ಮ ಬುದ್ಧಿಯ ಮೇಲಿನ ಸ್ಥಳದಲ್ಲಿ ಪ್ರಭಾವ ಮಾಡೋದ್ರಿಂದಾಗಿ ಅಂತಃಕರಣ ಮ್ಯಾಲಿನ ಸ್ಥಳದಲ್ಲಿ ತಕ್ಷಣ ನಮ್ಮ ಅಂತಃಕರಣದ ಭಾವ ನಿರ್ಮಾಣ ಆಗ್ತದೆ. ನಾವು ಏನ್ ಮಾಡುದು ಅಂದ್ರೆ ಅಂತಃಕರಣದ ಮೇಲಿನ ಸ್ಥಳವನ್ನ ಡಿಸ್ಟರ್ಬ್ ಮಾಡುದೇ ಇಲ್ಲ. ಅದು ನೇರವಾಗಿ ಕೆಳಗೆ ಹೋಗಿ ಕೆಳಗಿನಿಂದ ಸ್ವಚ್ಛ ಮಾಡಿಕೊತ ಬರ್ತದೆ. ಆದ್ರೆ ಏನಾಗ್ತದೆ ನಾವು ಒಳಗೆ ಬರ್ಲಿಕ್ಕೆ ಕೂಡಲೇ ನಮ್ಮ ಅಂತಃಕರಣದಲ್ಲಿ ಕೂತಿರ್ತಕ್ಕಂಥ ಏನು ವಿಕಾರಗಳು ವಾಸನೆಗಳು ಇರ್ತಾವ ಅವು ಡಿಸ್ಟರ್ಬ್ ಆಗ್ತವೆ. ಡಿಸ್ಟರ್ಬ್ ಆದ ಕೂಡಲೇ ನಾವ್ ಏನ್ ಮಾಡ್ತಾವ ಅಂದ್ರೆ ಹೊರಗೆ ಹೋಗಿ ಸರಿಪಡಿಸಿ ಶುರು ಮಾಡ್ತೇವೆ. ನಾವು ಒಳಗೆ ಎಷ್ಟು ಪ್ರಮಾಣದಲ್ಲಿ ತುಂಬ್ಕೋತದನೋ ಅಷ್ಟು ಪ್ರಮಾಣದಲ್ಲಿ ನಮ್ಮ ವಿಕಾರ ವಾಸನೆಗಳು ಹೊರಗೆ ಹೋಗ್ಲಿಕ್ಕೆ ಹತ್ತಾಗ ನಮ್ಗೆ ಎಲ್ಲದ ವಿಚಾರಗಳು ಕೆಟ್ಟ ವಿಚಾರಗಳು ಅಥವಾ ಏನಪ್ಪಾ ನಾಮಸ್ಮರಣೆ ಬಿಟ್ಟು ಹೊರಗೆ ಹೋಗಿ ನಿಂದಿರ್ಬೇಕು ಅನ್ಸುದು ಇವೆಲ್ಲ ಶುರು ಆಗ್ತಾವ. ಆಗ ನಾವು ಅದಕ್ಕೆ ಗಾಬರಿ ಆಗಿರೋದ್ರಲ್ಲಿ ನಾವು ಮತ್ತಿಷ್ಟು ತಗೊಳ್ಳಿಕ್ ಹತ್ತೀವಿ ಅಂದ್ರೆ ಆಮೇಲೆ ನಿಧಾನವಾಗಿ ನಾಮದಿಂದ ಅಭಿರುಚಿ ನಿರ್ಮಾಣ ಆಗ್ತದೆ. ಆಮೇಲೆ ಒಂದು ಪ್ರಕಾರದ ಸಾನುಭೂತಿ ಆಗ್ಲಿಕ್ಕೆ ಒಂದು ಪ್ರಕಾರದಿಂದ ನಾವು ವ್ಯಸನ ಆಗ್ತದೆ. ಮನೆಗೆ ಭಗವಂತನ ನಾಮ ಹುಚ್ಚಿ. ಮುಂದಿನ ಪ್ರಶ್ನೆ ಕಿರಣ್ ಕುಲಕರ್ಣಿ ಬೆಳಗಾವಿ ಅವರದಿರ್ತದೆ. ಮಾನಸ ಪೂಜೆ ಮಹಾತ್ಮೆ ತಿಳಿಸಿರಿ. ಮಾನಸ ಪೂಜೆಯನ್ನು ಯಾವಾಗ ಮಾಡಿದ್ರೆ ಒಳ್ಳೆಯದು? ಇನ್ನು ಆಡ್ಬೇಕು ನೋಡಿ. ಮಾನಸ ಎಷ್ಟು ಸಲ ಮಾಡ್ಬೇಕು ಮತ್ತೆ ಅದರಿಂದ ಆಗೋ ಲಾಭವೇನು? ಮುಖ್ಯವಾಗಿ ಮಾನಸ ಪೂಜೆ ಮೊದಲನೇದಾಗಿ ಪೂಜೆನೇ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ನಾವು ಭಗವಂತನ ಮುಂದೆ ಕೂತು ಅನೇಕ ಪ್ರಕಾರವಾಗಿರ್ತಕ್ಕಂಥ ಒಂದೇನು ಉಪಕರಣಗಳಿಂದ ಭಗವಂತನ ಪೂಜಾ ಮಾಡೋದೇನದನ್ನು ಸಾಧನೆಯ ದೃಷ್ಟಿಯಿಂದ ಬಹಳ ಮಹತ್ವದ. ನಮ್ಮ ಅಂತಃಕರಣದ ಭಾವ, ಪ್ರೇಮ, ಭಕ್ತಿ ಎಲ್ಲವನ್ನೂ ಅದನ್ನು ತೊಡಗಿಸಿ ನಾವು ಭಗವಂತನ ಪೂಜೆ ಮಾಡಬೇಕು ಮೊದಲೇ. ಅರ್ಥಾತ್ ಏನು ಅಂದ್ರೆ ಆದ್ರೆ ನಮ್ಗೆ ಎಷ್ಟೋ ಜನರಿಗೆ ಅಥವಾ ಎಷ್ಟೋ ಸಂದರ್ಭದಲ್ಲಿ ನಮ್ಗೆ ಪ್ರತ್ಯಕ್ಷವಾಗಿ ಭಗವಂತನ ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋ ಕೆಲಸನು ಪೂಜೆಗಳಲ್ಲಿ ಅನೇಕ ವ್ಯತ್ಯಯಗಳು ಉಂಟಾಗ್ತವೆ. ಅರ್ಥಾತ್ ಏನು ಜನರಿಗೆ ಗಾಬರಿ ಇರ್ತದೆ ಅಥವಾ ಮತ್ತೊಂದೇನಾದ್ರು ಉಪಕರಣಗಳ ಕಡಿಮೆ ಇರ್ತಾವ. ಹೂ ಇದ್ರಿದ್ರು ಇಲ್ಲಿದ್ರಿಲ್ಲ, ಇಟ್ಟಿರ್ಲಿಕ್ಕಿಲ್ಲ. ಮತ್ತು ನಮ್ಮಲ್ಲೂ ಅಷ್ಟೊಂದು ಪೂರ್ವಕವಾಗಿ ಪೂಜಾ ಮಾಡೋ ಪ್ರವೃತ್ತಿ ಇರಂಗಿಲ್ಲ. ನಾವು ನೋಡ್ತೀವಿ ಪೂಜೆ ಪ್ರಕಾರವನ್ನು ನೋಡಿದ್ರೆ ನಮ್ಗೆ ಇದು ಅನಿಸ್ತದೆ. ಅರ್ಥಾತ್ ಏನು ನಾವು ಹಿಂದೊಂದ್ಸಲ ವಿನೋದ ಹೇಳ್ತಿದ್ದೆ ಏನು ಅಂದ್ರೆ ಪ್ರಸಂಗನೇ ಅದು ವಿನೋದದ ಪ್ರಸಂಗ. ನಮ್ಮ ಊರಾಗ ಶ್ಯಾಮ್ ಅಂತಿದ್ದ, ಶ್ಯಾಮಾಚಾರ್ಯ ಅಂತ.
ಅವನು ದಿನ ನಮ್ಮ ಪಾಂಡುರಂಗ ಗುಡಿ ಅದ ಲಕ್ಷ್ಮೀ ಪಾಂಡುರಂಗದ್ದು ಮತ್ತು ಲಕ್ಷ್ಮೀನಾರಾಯಣ ಯಾವ ಗುಡಿ ನಮ್ಮ ಅಲ್ಲೇ ಪೂಜೆಗೆ ಬರ್ತಿದ್ದ ಅದ್ರ ಗುಡಿ ಅರ್ಧ ಅಂತ ನಿಂತಿದ್ದು ಇದ್ರಲ್ಲಿ ಯಾವಾಗದಲ್ಲಿ ಗುಡಿ ಅರ್ಧ ಅಂತಂದ್ರೆ ಅವ್ರು ಕೃಷ್ಣ ಭಟ್ ಗುಡಿ ಅಂತ ಅವ್ರ ಹೆಸರು ಮುದುಕರು ನಮ್ಮ ಬಹಳ ಪ್ರೀತಿ ಅವರು ಒಂಥರ ಶ್ಯಾಮ ಹಿಂಗ್ ಪೂಜೆಗೆ ಬರ್ಲಿಕ್ಕತ್ತಿದ್ದ ಒಂದ್ ದೊಡ್ಡದೊಂದು ಹೆಗಲಿನ ಒಂದು ಕೊಡ ಅಥ ಕೈಯಾಗ ಒಂದು ಥಾವಾನ ಗಂಧದ ಮುದ್ದಿ ಒಂದೆರಡು ತುಳಸಿ ದಳ ಒಂದೆರಡು ಉದಿನ ಕಡ್ಡಿ ಚೂರು ಒಂದ್ ಬೆಲ್ಲದ ಕರಡಿ ಇಷ್ಟು ಹಿಡ್ಕೊಂಡು ಒಂದ್ ಅಗ್ದಿ ಒಂದು ವಸ್ತ್ರ ಎಂಥ ವಸ್ತ್ರ ಅಂದ್ರೆ ಆ ವಸ್ತ್ರದಲ್ಲಿ ನಾವೇನಾರೆ ಮಾಡಿ ವರ್ಷಕೊಂಡ್ರ ನಮ್ಮ ಮಾರಿನ ರಕ್ತ ಬರುವಂತ ದಿನ ಅವನೇನಾರ ಪಾಂಡುರಂಗ ವರ್ಷರು ಅದ್ರ ಹಿಂದೆ ಹಾಕ್ಬಿಡೋದು ಉಯ್ಯಂಗಿಲ್ಲ ಇಂಥ ಒಂದು ವಸ್ತ್ರ ಹಿಡ್ಕೊಂಡು ಬರ್ತಿದ್ದ ಅತ್ಲಾಗಿಂದ ಬರೋ ಮುಂದೆ ನಾನು ಆ ಗುಡಿ ಹತ್ರ ನಿಂತಿದ್ವಿ ನಾನು ಗುಡಿ ಅದು ಕೇಳಿದ ಗೊತ್ತಣ್ಣ ಶ್ಯಾಮ್ ಪೂಜೆಗೆ ಬಂದ್ರೆ ಪಾಂಡುರಂಗ ಏನ್ ಮಾಡ್ತಾನ ಗೊತ್ತಾ ಏನು ಇಲ್ಲ ಅಂದೆ ಅವಾಗ ಅವ್ರು ಗುಡಿ ಅಂತ ಹೇಳಿದ್ ಮಾತು ಹೇಳ್ತಿದ್ರೆ ಏನು ಅಂದ್ರೆ ಅವ್ನು ಗುಡಿ ಅಂತ ಹೇಳಿದ ಗೊತ್ತಣ್ಣ ಶ್ಯಾಮ್ ಪೂಜೆಗೆ ಬಂದ ಪಾಂಡುರಂಗ ಇಲ್ಲಿ ಏನ್ ಪ್ರವೃತ್ತಿ ಕೈ ಇಟ್ಕೊಂಡು ನಿಂತಿರ್ತಾನೋ ಅದನ್ನ ತೆಗೆದು ಇಲ್ಲಿ ಇಟ್ಕೊಳ್ತಾರೆ ಇಂಥ ಪೂಜೆ ಮಾಡೋದನ್ನು ನಾವು ನೋಡ್ತೀವಿ ಪ್ರಪಂಚದ ಮನಿ ಒಳಗೂ ಸಹಿತ ನಾವು ಏನ್ ಪೂಜೆ ಮಾಡ್ತೀವಿ ಆ ದೇವ್ರನ್ನೆಲ್ಲ ಎಲ್ಲ ತಾಪಾನದಾಗ ಹಾಕಿ ಒಮ್ಮೆ ನೀರ್ ಸುಳಿ ಹತ್ತೂರ್ನ ಒಂದು ಪಂಜರಾಗ ಹಾಕಿ ಗುರು ಮಾಡಿ ಅವನ್ನೆಲ್ಲ ಎಲ್ಲ ಮಂತ್ರದಾಗಿ ಗಂಧ ಹಾಕೊಂಡು ಹಿಂಗ್ ಸಿಡಿಸಿ ಅಷ್ಟು ದೇವ್ರಿಗೂ ಒಂದ್ ಸ್ವಲ್ಪ ಹಿಂಗ್ ಸಿಡಿಸಿ ಅವರು ಮಾರಿ ಸಿಡಿತದನು ಎಲ್ಲಿ ಎದಕ್ ಮುಗ್ಗಿ ಸಿಡಿತದನು ಎದಕ್ ಸಿಡಿತದನು ಒಟ್ಟೆ ಒಂದು ಸಿಡಿತದ ಆ ಅರ್ಬಿ ಎಲ್ಲ ಹಿಂಗ್ ಗೆಂಡಿ ಅಲ್ಲೇ ಮಳೆಗೆ ಚುಚ್ಚಿ ಬಿಟ್ಟಿರ್ತೀವಿ ಆಮೇಲೆ ಹೂವು ಎಲ್ಲ ಹುತ್ತುಗಳು ನಾವು ಮೇಲೆ ಹಾಕುದು ಹಾಗೆಲ್ಲ ಆಮೇಲೆ ಒಂದು ಊರಿನ ಕಡ್ಡಿ ಬೆಳಗ್ತೀವಿ ಎಂಥ ಊರಿನ ಕಡ್ಡಿ ಬೆಳಗ್ತೀವಿ ಅಂದ್ರೆ ಭಗವಂತನ ಪ್ರಕಟ ಆಗಿ ಭಕ್ತ ನಾವು ಮ್ಯಾಲ ಸಂತುಷ್ಟಿದ್ದೀನಿ ಮುಂಚೆ ಆ ಊರಿನ ಕಡ್ಡಿ ಆರಿಸುವಂತ ಊರಿನ ಕಡ್ಡಿ ಬೆಳಗುದು ಅದಾದ್ಮೇಲೆ ಧೂಪ ದೀಪ ಒಂದೆಲ್ಲ ಕರಿ ಒಂದು ಗಂಧದ ನೈವೇದ್ಯ ತೋರಿಸಿದ್ರೆ ನಮ್ಮ ಪೂಜೆ ಆತು ಇಂಥ ಒಂದು ಭಕ್ತಿ ಭಾವದ ಪೂಜೆ ನಮ್ದು ಅಂದ ಬಳಕ ಅದು ಸಹಿತ ಏನೊಂದು ಗಂಧ ಏನಲ್ಲ ಹೆಣ್ಮಕ್ಳ ಮನ್ಯಾಗ ಕೈಲಿಟ್ಟಿರ್ಬೇಕು ಪೂಜಾ ಸಿದ್ಧತೆ ಎಲ್ಲಾ ಮಾಡಿರ್ಬೇಕು ಇವ್ರೇನು ಮನಿ ಮುಟ್ಕೊಂಡ ಮನಿ ಮ್ಯಾಲ ಕೂದೋದಕ್ಕೆಲ್ಲ ಎಲ್ಲಾ ಸಿದ್ಧತೆ ಇರ್ಬೇಕು ಏನಾದ್ರು ಹೆಚ್ಚು ಕಡಿಮೆ ಇದ್ರ ಮನ್ಯಾಗಿನ ಮಂದಿರ ಪೂಜೆ ಶುರುವಾಗ ಅವು ಮಂತ್ರನ ಬೇರೆ ಇರ್ತಾವ ಮನ್ಯಾಗ ಮಂದಿ ಪೂಜೆ ಮಂತ್ರ ಬೇರೆ ಇರ್ತಾವ ಅರ್ಥಾತ್ ಇರೋದು ಇಷ್ಟು ವರ್ಷ ಆದ್ರೂ ಗಂಧ ಇದು ಮಾಡ್ಲಿಕ್ಕೆ ಆಗಂಗಿಲ್ಲ ಇದು ಮಂತ್ರ ಬೇರೆ ಇರ್ತಾವ ಆಮೇಲೆ ಅಷ್ಟೊತ್ತಿಗೆ ಭಗವಂತ ಏನಾರ ಮಂತ್ರ ಕೇಳಿ ಸಾಕಾಗಿ ಹೋಗ್ಬೋದು ನಾ ಯಾಕೆ ಹೇಳಿಕತ್ತೀನಿ ಅಂದ್ರ ಈ ರೀತಿಯಾಗಿ ಪೂಜೆಯನ್ನು ಮಾಡುವುದೇನದನ್ನು ಇದು ಬಹಳ ಉಪಾಧಿ ವಿಶಿಷ್ಟವಾಗಿರ್ತಕ್ಕಂಥ ಆದ್ರೆ ಸಾಧನೆಯ ದೃಷ್ಟಿಯಿಂದ ನಮ್ಮ ಅಂತಃಕರಣದಲ್ಲಿ ಧಾರಣಾ ಸಿದ್ಧ ಆಗ್ಬೇಕು ಅಂದ್ರೆ ಭಗವಂತನ ಒಬ್ಬ ಸದ್ಗುರುಗಳ ಧಾರಣ ಅಂದ್ರ ಬಹಳ ದೀರ್ಘಕಾಲದವರೆಗೂ ಬಹಳಷ್ಟು ಹೊತ್ತು ನಮ್ಮ ಅಂತಃಕರಣದಲ್ಲಿ ಸದ್ಗುರುಗಳ ಒಂದು ಧ್ಯಾನ ಮಾಡ್ಬೇಕು ಅಂತಿದ್ರೆ ನಾವು ಮಾನಸ ಪೂಜಾ ಮಾಡ್ಬೇಕು ಮಾನಸ ಪೂಜಾ ಅಂದ್ರೆ ಹೊರಗಿನಿಂದ ನಾವ್ ಏನ್ ಮಾಡ್ಬೋದು ನಾಗ್ತೀವಿ ಅಂದ್ರೆ ಯಾವ ಉಪಾಧಿಗಳಿಂದ ಯಾವ ಉಪಕರಣಗಳಿಂದ ಪೂಜೆ ಮಾಡ್ತೀವೋ ಸಾಮಾನ್ಯವಾದದ್ದು ಇರ್ತಾವ ಅದು ನಾವು ಮನಸ್ಸೇನೆ ಮಾನಸ ಪೂಜಾ ಮಾಡೋದಿದ್ದಾಗ ನಾವು ಅಲ್ಲಿ ಏನ್ ಮಾಡ್ಬೇಕು ಅತ್ಯಂತ ಕಲ್ಪನೆಗೆ ಮೀರಿ ಇರ್ತಕ್ಕಂಥ ಒಳ್ಳೆ ವಸ್ತುಗಳಿಂದನೇ ನಾವು ಮಾನಸ ಪೂಜಾ ಮಾಡ್ಕೊಂಡು ಒಂದ್ಸಲ ಹೇಳಿದ್ ನಾವು ಮಾನಸ ಪೂಜಾ ಬಗ್ಗೆ ಅರ್ಥಾತ್ ಏನು ಸಮಯದ ನಿರ್ಬಂಧ ಇಲ್ಲ ನಿಮಗೆ ಯಾವಾಗ ಸಮಯ ಸಿಗ್ತದನು ರಾತ್ರಿ 11 ಗಂಟೆಗೆ ನೀವು ಹೆಂಗ ಮಾನಸ ಪೂಜಾ ಮಾಡ್ಬೋದು ಅಂದ್ರೆ ನಾನು ಈಗ ಬೆಳಿಗ್ಗೆ 4 ಗಂಟೆಗೆ ಎದ್ದಿದ್ದೀನಿ ಎದ್ದವನೇ ನಾನು ಬರಾಬರ ಏನಿಲ್ಲ ಅಂದ್ರೆ ಆಕಾಶ ಮಾರ್ಗದಿಂದ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿ ಬಂದ ಕೂಡಲೇ ನಾನು ಏನ್ ಮಾಡಿದೆ ಅಂತಂದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಮಡಿ ಉಟ್ಟುಕೊಂಡು ನಾನು ನನ್ನ ಅಂತಃಕರಣ ಅನ್ನುವಂತ ಸದ್ಗುರುಗಳ ಮಂದಿರದಲ್ಲಿ ನಾನು ಪ್ರವೇಶ ಮಾಡಿದೆ ಅಲ್ಲಿ ಎಲ್ಲಾ ಪೂಜಾ ಸಾಹಿತ್ಯವನ್ನೆಲ್ಲ ಸಿದ್ಧ ಮಾಡಿಟ್ಕೊಂಡಿದ್ದೆ ಆಮೇಲೆ ಏನಾದ್ರು ಅಂದ್ರೆ ನಾನು ಒಳಗೆ ಹೋಗುದಕ್ಕೆ ಮಹಾರಾಜರು ಇನ್ನು ಗಾಢವಾಗಿ ಸಮಾಧಿ ಅವಸ್ಥಾದಲ್ಲಿದ್ರು ನಾವು ಒಳಗೆ ಹೋಗಿ ನಮಸ್ಕಾರ ಮಾಡಿದ ಕೂಡಲೇ ಕಣ್ಣು ತೆಗೆದ್ರು ನಾನು ಅವ್ರಿಗೆ ಪ್ರಾರ್ಥನಾ ಮಾಡಿದೆ ಮಹಾರಾಜ್ ನಾನು ಪೂಜೆ ಮಾಡ್ಬೇಕಂತ ಬಂದೀನಿ ಪಾದ ಪೂಜಾನು ಸ್ನಾನನು ಮಾಡಿಸಕ್ಕೆ ಬಂದೀನಿ ಅಂತ ಅಂದ್ಕೊಳ್ಳಿ ಮಹಾರಾಜರು ಆಯ್ತು ಸಂತೋಷದ ಮಾಡು ಅಂದ್ರು ಆಮೇಲೆ ನಾನು ಮಹಾರಾಜನ ಮುಖೋತನೆ ಏನ್ ಮಾಡಿದ್ ಮಹಾರಾಜರು ಆ ಮಂಟಪದೊಳಗಿಂದನೇ ಕೆಳಗ ಅರ್ಥಾತ್ ನಾವು ಮಣಿ ಮೇಲೆ ಏನ ಸುವರ್ಣ ಪಾತ್ರದಲ್ಲಿ ಇಟ್ಟಿದ್ವಿ ಆ ಪಾತ್ರದ ಪಾದ ಇಟ್ಟು ಆ ಪಾದವನ್ನು ನಾನು ಗಂಗಾಜಲ ತಗೊಂಡ್ಬಂದಿದ್ದೆ ಮುಂದೆ ಅಲ್ಲಿಂದ ಆ ಗಂಗಾಜಲದಿಂದ ಅವರು ಕೇಶರ ಹಾಕಿ ಪಚಕರ್ಪುರ ಹಾಕಿ ಆ ಗಂಗಾಜಲದಿಂದ ಅವ್ರ ಪಾದವನ್ನು ತೊಳೆದೆ ಆಮೇಲೆ ಮೃದುವಾದ ವಸ್ತ್ರದಿಂದ ನಾನು ಪಾದ ಮರ್ಸಿದೆ ಆಮೇಲೆ ತೆಗೆದಿರ್ತಕ್ಕಂಥ ಕೇಶರ ಹಾಕಿ ತೆಗೆದಿರ್ತಕ್ಕಂಥ ಗಂಧವನ್ನ ಅವ್ರ ಪಾದಕ್ಕೆ ಹಚ್ಚಿದೆ ಅವ್ರ ಹನಿಗೆ ಹಚ್ಚಿದೆ ಆಮೇಲೆ ಏನು ಅಂದ್ರೆ ಅವರಿಗೆ ಅರ್ಥಾತ್ ಏನಂದ್ರೆ ಪಾದವನ್ನು ಮತ್ತೆ ನಾವಿಟ್ಕೊಂಡು ಕೂತ್ಕೊಳ್ಳೇನೆ ನಾನು ಅವರಿಗೆ ಅರ್ಥಾತ್ ಉಪಹಾರ ಕೊಟ್ಟೆ ಹಾಲು ಹಣ್ಣು ಕೊಟ್ಟೆ ಅವರನ್ನು ಸ್ವೀಕಾರ ಮಾಡಿದ್ರು ಅವ್ರ ಹಾಲು ಹಣ್ಣು ಕುಡಿಯೋವರೆಗೂ ನಾನು ಏನ್ ಮಾಡಿದೆ ಅಂದ್ರೆ ಗಾಡಿ ಹತ್ತೋತ ನಿಂತಿದ್ದೆ ಆಮೇಲೆ ಅವ್ರ ಹಾಲು ಹಣ್ಣು ಸ್ವೀಕಾರ ಮಾಡಿದ ಬಳಿಕ ನಾನೇನ್ ಮಾಡಿದೆ ಅಂದ್ರೆ ಸುವರ್ಣದ
ಒಂದು ಆರತಿಯಲ್ಲಿ ಬಂಗಾರ ಕಟ್ಟಿ ಒಳಗ ಬಂಗಾರದನ್ನ ಆರತಿ ನೀರಾಂಜನ ಹಚ್ಚಿಕೊಂಡು ನಾನು ಏನ್ ಮಾಡಿದೆ ಅಂತ ಅವ್ರಿಗೆ ಆರತಿ ಮಾಡಿದೆ ಅನ್ನುವಂಥ ಭಾವ ನಾನು ಸುಂದರವಾಗಿರ್ತಕ್ಕಂಥ ಸುಗಂಧಿತವಾಗಿರುವ ಪುಷ್ಪಗಳನ್ನು ಇರಿಸಿದೆ, ಮಹಾರಾಜರು ಸುಂದರವಾಗಿರುವ ಹಾರ ಹಾಕಿದೆ. ಹಿಂಗೆಲ್ಲ ನಾವು ಮಾಡಿ ಇದು ಮುಖ್ಯವಾಗಿ ಎರಡು ಮಾತು ನಾವು ನೆನಪಿಟ್ಕೋಬೇಕೇನು ಅಂತಂದ್ರೆ, ಮೊದಲನೇದಾಗಿ ನಿರಂತರ ಅವ್ರನ್ನ ನೋಡ್ಕೋತಾ ಇರ್ಬೇಕು. ಅವ್ರನ್ನ ನಾವು ನೋಡೋದನ್ನೇ ಮಾನಸ ಪೂಜೆ ಮುಖ್ಯವಾಗಿರ್ತಕ್ಕಂಥ ಅದೊಂದು ಪ್ರಾಣ ಅಖಂಡವಾಗಿ ನಮ್ಮ ಕಣ್ಣು ಮುಂದೆ ಅವ್ರು ಇದ್ದಾರೆ ಅನ್ನುವಂಥ ಭಾವ. ಎರಡನೇದಾಗಿ ಏನಂದ್ರ ಅದ್ರ ಜೊತೆಗೆ ನಿರಂತರವಾಗಿ ನಾವು ನಾಮಸ್ಮರಣೆ ಮಾಡ್ಕೋತಾ ಇದ್ರೆ ನಮ್ಮ ಮಾನಸ ಪೂಜೆ ಅನ್ನುವಂಥದ್ದು ಯಶಸ್ವಿ ಆಗ್ತದೆ. ಮುಖ್ಯವಾಗಿ ಮಾನಸ ಪೂಜೆ ಯಾಕೆ ಮಾಡ್ಬೇಕು ಅಂದ್ರೆ ಧಾರಣಾ ಸಿದ್ಧ ಆಗೋದಕ್ಕೆ. ನನ್ನ ಹೃದಯದಲ್ಲಿ ಮಹಾರಾಜರು ಬಹಳಷ್ಟು ಹೊತ್ತು ಧ್ಯಾನ ಮಾಡ್ಬೇಕು ಅಂದ್ರೆ ಅರ್ಥಾತ್ ಏನು ಯಾವಾಗ್ಲೂ ಬರೇ ನಮ್ಗೆ ಯಾವ್ದಾದ್ರು ಒಂದು ಉಪಾಧಿ ಒಳಗೆ ತೊಡಗಿರೋ ರೂಢಿ ಆಗಿರೋದ್ರಿಂದ ನಾವು ಕೇವಲ ಸುಮ್ಮನೆ ಅವ್ರ ಮುಂದೆ ಕುತ್ಕೊಂಡು ನಾವು ಮಹಾರಾಜ ನೋಡ್ತೀವಿ ಅಂತ ನಮ್ಗೆ ಅದನ್ನ ಸಾಧಿಸ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ನಾವು ಹೂ ಏರ್ಸೋತ ನೋಡ್ಲಿಕ್ಕೆ ಹತ್ತೀವಿ, ಅಥವಾ ಧೂಪ ಕಡ್ಡಿ ಬೆಳಕೋತ ನಾವು ನೋಡ್ಲಿಕ್ಕೆ ಹತ್ತೀವಿ, ಅಥವಾ ದೀಪ ಆರತಿ ಮಂಗಳಾರತಿ ಮಾಡ್ಕೋತ ಮಹಾರಾಜನ ನೋಡ್ಲಿಕ್ಕೆ ಹತ್ತೀವಿ, ಅಥವಾ ಮಹಾರಾಜ ನೈವೇದ್ಯ ಉಪಹಾರ ಮಾಡೋದನ್ನ ನೋಡ್ಲಿಕ್ಕೆ ಹತ್ತೀವಿ. ನೀವು ಸ್ನಾನ ಏನ ಮಾಡಿಸ್ಬೇಕು ಅಂದ್ರೆ ಮಹಾರಾಜನ ಆಮೇಲೆ ಅಲ್ಲೇ ಏನಾದ್ರು ಮಣಿ ಮ್ಯಾಲ ಕೂರಿಸಿ ಬಿಸಿನೀರಿನಲ್ಲಿ ಕೇಶರ ಹಾಕಿ ಪುಷ್ಕರ್ಪುರ ಹಾಕಿ ನೀವು ಅವ್ರಿಗೆ ಸ್ನಾನ ಹಾಕೊಂಡು ಮುಂದ ಮನಸ್ಸು ಚಲೋ ಸೋಪ್ ಹಚ್ಚೋಣ ಅಂತ ತಿಳ್ಕೊಂಡು ಸಾಬಾನು ಹಚ್ಚಿದ್ವಿ. ಮನಸ್ಸು ಎಷ್ಟು ಚಂಚಲತೆ ಕ್ಷಣಕ್ಕ ನಾವ್ ಆ ಒಂದು ಏನ್ ಭಾವದಿಂದ ಎತ್ತೆತ್ಲಾಗ ಹೋಗ್ಬಿಡ್ತದೆ. ಮಹಾರಾಜ ಮೈ ತುಂಬಾ ಸೋಪ್ ಹಚ್ಚಿದ್ವಿ, ಮನಸ್ಸು ಎತ್ಲಾಗ ಹೋಗ್ಬಿಡ್ತೀವಿ. ಆಮೇಲೆ ಮುಂದೆ ಅಷ್ಟೊತ್ತಿನ ಮೇಲೆ ತಿರುಗಿ ಬಂತು ಅಂದಾಗ ಮಹಾರಾಜ ಪಾಪ ಅಷ್ಟೊತ್ತ ತನಕ ಮೈ ತುಂಬಾ ಸೋಪ್ ಹಚ್ಕೊಂಡ ಕೂತಿರ್ಬೇಕಾಗ್ತದೆ. ಆದ್ರಿಂದ ಏನಾಗ್ತದೆ ಅಂದ್ರೆ ಆಮೇಲೆ ನಾವು ಬಂದ್ ಮತ್ತ ಆಮೇಲೆ ನೀರ್ ಹಾಕಿದವ್ರು ಮತ್ತೆ ಹೋಗ್ಬಿಡ್ತೀವಿ ಎತ್ಲಾಗ ಮನಸ್ಸಿನ ಬೀಳ್ತದೆ. ಮತ್ತೆ ಮಹಾರಾಜ ಹಂಗ ತೋರಿಸ್ಕೊಂಡು ಹಂಗ ಕೂತಿರ್ಬೇಕು. ಆಮೇಲೆ ಮತ್ತೆ ವರ್ಷದಕ್ಕಿನ ಮಾತು ಹೋಗ್ಬಿಡ್ತೀವಿ. ಹಿಂಗಾಗಿ 13 ವರ್ಷದಿಂದ ಹಂಗ ಕೂಡ್ಬೇಕು. ಆಮೇಲೆ ಏನಪ್ಪಾ ಅಂದ್ರೆ ಅವ್ರಿಗೆ ಹೂವಿನ ಮತ್ತು ಕಪನಿ ಏನು ವಸ್ತ್ರಗಳನ್ನು ಕೊಟ್ಟಿವಿ ಅಪ್ಪೋ ಪುಸ್ತಕ ನಾವು ಹೋಗ್ಬಿಡ್ತೀವಿ. ಅರ್ಥಾತ್ ಏನು ಹಿಂಗೆಲ್ಲ ನಮ್ಮ ಮನಸ್ಸಿನ ಚಂಚಲತೆ ಇರ್ತದೆ. ಅದನ್ನ ಹಿಡತ್ತಂತಂದು ನಾವು ಮಹಾರಾಜ ಉಪಚಾರಗಳಲ್ಲಿ ತೊಡಗಿಸೋದಕ್ಕೇ ಮಾನಸ ಪೂಜೆ ಅಂತಾರೆ. ಅದಕ್ಕೆ ನಾವೇನು ಅಂದ್ರೆ ಯಾವುದು ಸಾಮಾನ್ಯ ವಸ್ತುಗಳನ್ನ ಉಪಯೋಗ ಮಾಡ್ಬೇಕಾದ ಕಾರಣ, ಯಾಕಂದ್ರೆ ಮನುಷ್ಯನೇ ಮಾಡುದಲ್ಲ ಅಂದ ಒಬ್ಬ ಗಿಡ ಕೆಳ ಕೂತು ಏನ್ ಮಾಡ್ಲಿಕ್ಕತ್ತಿದ್ದ ಅಂದ್ರೆ ಲಿಸ್ ಮಾಡ್ಲಿಕ್ಕೆ ಹತ್ತಿದ್ದ. ದಾರಿಗೆ ಒಬ್ಬ ಹೊಂಟಿದ್ದ, ಏನ್ಪಾ ಏನು ಯಾಕೋ ಬಹಳ ಖಾರ ಹತ್ತಿದಂಗ್ ಕಾಣಿಸ್ತದ ಅಂತ. ನೋಡ್ರಿ ಬಹಳ ಖಾರ ಹತ್ತಿದ, ಏನ್ ತಿಂದೆ ಅಂತ ಖಾರ ಹತ್ತುವಂತಹದ್ದು ಒಂದು ಕೂಡಲೇ ಎಲ್ರಿ ಚಟ್ನಿ ಭಾಕರಿ ತಿಂದೆ, ಚಟ್ನಿ ಬಹಳ ಖಾರ ಆಗ್ಯದ. ಮತ್ತೆ ಎಲ್ಲರ ಚಟ್ನಿ ಭಾಕರಿ ಕಾಣಿಸವಾಗ್ತದೆ ಮನುಷ್ಯನಾಗತ್ತೆ ಏನು ಅಲ್ವೋ ಮುಖ ಮನುಷ್ಯನಾಗ ತಿನ್ನೋದ ಚಟ್ನಿ ಭಾಕರಿ ಆಗ್ತಿದ್ದೆ, ಶ್ರೀಖಂಡ ಕೂಡ ತಿನ್ಬೇಕಾಗಿತ್ತಿಲ್ಲ. ಅರ್ಥಾತ್ ಏನ್ ಹೆಂಗೋ ಹಂಗ ಮಹಾರಾಜರಿಗೆ ನಾವು ನೈವೇದ್ಯನ ಮಾಡುವುದಾದ್ರ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಸುವರ್ಣ ತಾಟಿನಲ್ಲಿ ಪಂಚ ಪಕ್ವಾನ್ನಗಳನ್ನು ನೈವೇದ್ಯ ಮಾಡಿದ್ವಿ. ಜಗತ್ನೊಳಗೆ ಸಿಗದೇ ಇರೋ ಜಗತ್ನೊಳಗೆ ಸಿಗತಕ್ಕಂತ ಎಲ್ಲಾ ದೇಶದಿಂದ ಹಣ್ಣು ತರಿಸಿ ಅವ್ರಿಗೆ ಹಾಲು ಹಣ್ಣು ಹಾಕಿ ಕೊಟ್ಟಿವಿ. ಅದ್ರೊಳಗೆ ಏನಪ್ಪಾ ಅಂತಂದ್ರೆ ಇಂಥ ಒಂದು ಭಾವದಲ್ಲಿ ನಾವು ಮಾನಸ ಪೂಜೆ ಮಾಡಿದ್ರೆ ನಿಜವಾಗ್ಲೂ ನಮ್ಮ ಮಾನಸ ಪೂಜೆ ನಮ್ಗ ತಪ್ಪು ಇದನ್ನ ಇದೇ ಸಮಯದಲ್ಲಿ ಮಾಡ್ಬೇಕು ಈ ಸಮಯದಲ್ಲಿ ಮಾಡಬೇಕು ಅನ್ನುವಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ನಾವು ರಾತ್ರಿ 12 ಗಂಟೆಗೆ ಮಾಡೋರಾಗಿದ್ರು ಮಾಡ್ಲಿಕ್ಕೆ ಸಹಿತ ನಾವು ಕಲ್ಪನಾ ಏನ್ ಮಾಡ್ಬೇಕು ಅಂದ್ರೆ ನಾನ್ ಈಗ ಬೆಳಿಗ್ಗೆ 4 ಹೊಡೆದಿದೆ, ಅಲಾರ್ಮ್ ಇಟ್ಕೊಂಡು ಮಲ್ಕೊಂಡಿದ್ದೆ, ಅಲಾರ್ಮ್ ಹೊಡಿತು, ಎದ್ದು ಕೂಡು ನಾನು ಶೌಚ ಭವಾರ್ತಿಯನ್ನು ಮುಗಿಸಿಕೊಂಡು ವೇಗವಾಗಿ ನಾವು ಗಂಗಾ ಮನುಷ್ಯನ ಹೋಗೋದಿರುತ್ತೆ. ಮನುಷ್ಯನ ಗಂಗಾ ನದಿ ಹೋಗ್ಲಿಕ್ಕೆ ಅಷ್ಟೊತ್ತು ಹಿಡಿತೆ. ಮನುಷ್ಯ ಗಂಗಾ ನದಿಗೆ ಹೋದೆ. ಅರ್ಥಾತ್ ಏನು ಅಂದ್ರೆ ಅದ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ನಾವು ಮೊದಲನೇ ಅರ್ಥಾತ್ ಏನು ಅಂದ್ರೆ ಸ್ನಾನ ಮಾಡಿದವನೇ ಅಲ್ಲಿ ಬಡಬಡ ವಿಶ್ವನಾಥಗೂ ಹೋದೆ. ಅದು ಅವನಿಗೂ ನೀರು ಹಾಕಿ ಅಲ್ಲಿಂದ ನಾ ಬಡಬಡ ಏನದ ಅಂತಂದ್ರ ನಾ ಮನೆಗೆ ಬಂದು ಅರ್ಥಾತ್ ಏನು ದೇವರ ನನ್ನ ಅಂತಃಕರಣ ಅನ್ನುವಂತ ಹೃದಯ ಅನ್ನುವಂತ ದೇವ ಮಂದಿರದಲ್ಲಿ ಹೋದೆ. ಅಲ್ಲಿ ಮಹಾರಾಜರೇನಪ್ಪಾ ಅಂದ್ರೆ ಶಾಂತವಾಗಿ ಅರ್ಥಾತ್ ರತ್ನ ಖಚಿತ ಒಂದು ಆಸನದ ಮೇಲೆ ಕೂತ್ಕೊಂಡಾರ. ಅರ್ಥಾತ್ ಏನು ಕೃಷ್ಣಾದೇವಿ ಆಸನ ಆ ಇದ್ರ ಮೇಲೆ ಸುವರ್ಣಮಯವಾಗಿರ್ತಕ್ಕಂತಹ ಒಂದು ಪೀಠದ ಮೇಲೆ ಕೃಷ್ಣಾದಿನ ಹಾಕಿನಿ, ಮೃದುವಾದ ರೇಷ್ಮೆ ವಸ್ತ್ರವನ್ನು ಹಾಕಿನಿ. ಅದನ್ನ ಶಾಂತವಾಗಿ ಕೂತ್ಕೊಂಡಾಗ ನಾನು ಬಂದು ನಮಸ್ಕಾರ ಮಾಡಿದೆ. ಸಾಮಗ್ರಿಗಳನ್ನೆಲ್ಲ ಅಲ್ಲೇ ನಮಸ್ಕಾರ ಮಾಡಿದೆ. ಅವಾಗ ಮಹಾರಾಜರು ಕಣ್ಣು ತೆಗೆದರು. ನಾನು ಕಿಂಚಿತ್ ತಮ್ಮ ಸೇವೆಯನ್ನು ಮಾಡ್ತೀನಿ, ಪೂಜಾ ಮಾಡ್ತೀನಿ ಅಂದಾಗ ಮಹಾರಾಜರು ಮಾಡಪ್ಪ ಅಂತ ಹೇಳಿದ್ರು. ಆಮೇಲೆ ನಾನು ಈ ರೀತಿಯಾಗಿ ಬಹಳಷ್ಟು ಸಮಯ ಅದ್ರಲ್ಲಿ ನಾವು ಹಾಕ್ಲಿಕ್ಕೆ ಬರ್ಬೇಕು. ನಾವು ಗಂಟೆಗಟ್ಟಲೆ ಮಾನಸ ಪೂಜಾ ಮಾಡ್ಬೇಕು. ಅದರೊಳಗಿಂದ ಏನ್ ನಿರ್ಮಾಣ ಆಗ್ತದೆ ಅಂದ್ರೆ ಯಾವಾಗ ಮಾಡಿದ್ರೆ ಒಳ್ಳೇದು ಅನ್ನುವಂತ ಪ್ರಶ್ನೆ ಇಲ್ಲ. ನಿಮ್ಗೆ ಯಾವಾಗ ಟೈಮ್ ಸಿಗ್ತದನೋ ಅವಾಗ ಕುತ್ಕೊಂಡು
ನೀವು ನಿತ್ಯ ಮಾಡೋದನ್ನ ಕಲ್ಪನಾ ಏನದ, ಬೆಳಿಗ್ಗೆ 4 ಗಂಟೆಗೆ ನಾನು ಮಾನಸ ಪೂಜೆ ಮಾಡ್ತೀನಿ ಅನ್ನೋದನ್ನ ನೀವು ರಾತ್ರಿ 12 ಮನಸ್ಸ ಅವತ್ತು ರಾತ್ರಿ 12 ಗಂಟೆಗೆ ಮಾಡಿ ಒಳಗಿನ ಸಮಯಕ್ಕೂ ಮಾನಸ ಪೂಜೆಯಲ್ಲಿ ಸಮಯಕ್ಕೂ ಹೊರಗಿನ ಜಗತ್ತಿನ ಸಮಯಕ್ಕೂ ಏನೂ ಸಂಬಂಧವಾಗಿಲ್ಲ. ಅದು ನಿಮ್ಮ ಸಮಯ ಸಿಕ್ಕಾಗ ನೀವು ಮಾನಸ ಪೂಜೆ ಮಾಡ್ಬೇಕು. ಮಾನಸ ಪೂಜೆ ಒಳಗಿಂದ ಒಂದು ಧಾರಣಾ ಸಿದ್ಧ ನಮ್ಮ ಹೃದಯದಲ್ಲಿ ನಮಗ ನಮ್ಮ ಸದ್ಗುರು ಧ್ಯಾನ ಮಾಡ್ಲಿಕ್ಕೆ ಬರ್ಲಿಕ್ಕೆ ಹತ್ತದೆ. ಇದು ಅದರೊಳಗಿಂದ ಪ್ರೇಮ ನಿರ್ಮಾಣ ಆಗ್ತದೆ. ಒಂದೊಂದು ಉತ್ತಮವಾದ ಪದಾರ್ಥಗಳನ್ನ ನಾವು ಪ್ರೀತಿಯಿಂದ ಅಂತಃಕರಣದಿಂದ ಭಾವನೆಯಿಂದ ಸಮರ್ಪಣೆ ಮಾಡುವಾಗ ನಮ್ಮ ಸದ್ಗುರುಗಳ ಬಗ್ಗೆ ಪೂಜ್ಯ ಭಾವನಾ ನಿರ್ಮಾಣ ಆಗ್ತದೆ, ಸದ್ಭಾವನಾ ನಿರ್ಮಾಣ ಆಗ್ತದೆ. ಆದ್ರಿಂದ ನಾವು ಮಾನಸ ಮುಂದಿನ ಪ್ರಶ್ನೆ ವಿನಾಯಕ್ ಶಾಸ್ತ್ರಿ ಇನಾಮದಾರ್ ಬೆಳಗಾವ್ ಇವತ್ತಿರುತ್ತದೆ. ಶ್ರೀ ಮಹಾರಾಜ ಚರಿತ್ರೆಯಲ್ಲಿ ಶ್ರೀ ಮಹಾರಾಜರ ಪ್ರವಚನಗಳ ಬಗ್ಗೆ ಉಲ್ಲೇಖ ಇರುವುದಿಲ್ಲ. ಶ್ರೀ ಮಹಾರಾಜರ ಪ್ರವಚನಗಳನ್ನು ಯಾರ ಮೂಲಕ ಮತ್ತು ಯಾವಾಗ ಬರೆಸಿದರು ಎಂಬುದನ್ನು ವಿಷಯವಾಗಿ ವಿವರಿಸಬೇಕೆಂದು ಪ್ರಾರ್ಥನೆ. ವಿವರಿಸಬೇಕೆಂದು ಪ್ರಾರ್ಥನೆ. ಮಹಾರಾಜರು ಯಾವಾಗ ಮಹಾರಾಜರು ಲೋಕ ಸಂಗ್ರಹ ಮಾಡ್ಲಿಕ್ಕೆ ಶುರು ಮಾಡಿದರು, ಅರ್ಥಾತ್ ಏನು ಅಂದ್ರೆ ಸದ್ಗುರುಗಳ ಒಂದು ಆಜ್ಞೆಗನುಸಾರವಾಗಿ ಅವರು ಎಹಳೆಗಾಂವದಿಂದ ಹೊರಟು ತೀರ್ಥಾಟನೆಗಳನ್ನು ಮಾತ್ರ ಹೆಬ್ಬಳ್ಳಿ ಅರ್ಥಾತ್ ಬೃಂದಾವನಿಗೆ ಬಂದು ಅರ್ಥಾತ್ ಏನು ಅಂದ್ರೆ ಅವರು ಲೋಕ ಸಂಗ್ರಹ ಮಾಡಿ ಪ್ರಾರಂಭ ಮಾಡಿದ್ರು. ಆ ಲೋಕ ಸಂಗ್ರಹದ ರೂಪರೇಷ ಮುಖ್ಯವಾಗಿ ಏನಿತ್ತು ಅಂದ್ರೆ ಅನೇಕ ಪ್ರಕಾರದಿಂದ ಸತ್ಪುರುಷರು ಲೋಕ ಸಂಗ್ರಹ ಮಾಡ್ತಾರೆ. ಕೆಲವರು ಯೋಗದಲ್ಲಿ ಪರಿಣತಿಯನ್ನು ಹೊಂದಿ ಯೋಗಾಭ್ಯಾಸ ಮಾಡಿಸ್ತಾರೆ, ಕೆಲವರು ಉಪನಿಷತ್ತು ಇತ್ಯಾದಿಗಳಲ್ಲಿ ಪರಿಣತಿಯನ್ನು ಹೊಂದಿ ಜ್ಞಾನ ಮೂಲಕವಾಗಿ ಅರ್ಥಾತ್ ತಮ್ಮ ಕಡೆ ಬರ್ತಕ್ಕಂತಹ ಶಿಷ್ಯರಿಗೆ ಭಗವಂತನ ಮಾರ್ಗದಲ್ಲಿ ಕರ್ಕೊಂಡು ಹೋಗುವ ಪ್ರಯತ್ನ ಮಾಡ್ತಾರೆ. ಕೆಲವರು ಪೂಜಾ, ಕೆಲವರು ಹೋಮ ಹವನ, ಕೆಲವರು ಅನೇಕ ಪ್ರಕಾರದ ವ್ರತ ಉಪವಾಸ ಇತ್ಯಾದಿಗಳ ಮೂಲಕ ಅರ್ಥಾತ್ ನಮ್ಮ ಭಗವಂತನ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ರೆ ಮಹಾರಾಜರು ಒಂದು ಅರ್ಥಾತ್ ಆಗಿನ ಕಾಲದ ಪರಿಸ್ಥಿತಿಗೆ ಅನುಸಾರವಾಗಿ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಪೌರಾತ್ಯ ಮತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಗಳ ಒಂದು ಸಂಧಿಕಾಲ, ಪ್ರಾಚೀನ ಮತ್ತು ಅರ್ವಾಚೀನ ಸಂಸ್ಕೃತಿಗಳ ಒಂದು ಸಂಧಿಕಾಲ. ಅವಾಗ ಏನಾಗತ್ತಿತ್ತು, ನಮ್ಮ ಸಂಸ್ಕೃತಿ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಕತ್ತಿತ್ತು. ಪಾಶ್ಚಾತ್ಯ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಮೇಲೆ ಬಹಳ ಪ್ರಭಾವ ಬೀರ್ತಾ ಇತ್ತು. ಪ್ರಾಚೀನ ಸಂಸ್ಕೃತಿ ತನ್ನ ಅಸ್ತಿತ್ವ ಕಳ್ಕೊಳ್ಕತ್ತಿತ್ತು. ಅರ್ವಾಚೀನ ಸಂಸ್ಕೃತಿ ಹೆಡೆ ಎತ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಮಹಾರಾಜರು ಲೋಕ ಸಂಗ್ರಹ ಮಾಡ್ಬೇಕಾಯ್ತು. ಆದ್ರಿಂದ ಅವ್ರು ಏನ್ ಮಾಡಿದ್ರು ಅಂದ್ರೆ ಸಾಮಾನ್ಯ ಜನರನ್ನೇ ಹಿಡ್ಕೊಂಡು ಅವ್ರ ಆಜ್ಞೆ ಇತ್ತು. ಪ್ರಪಂಚ ಸಮಾಜದಲ್ಲಿಯೇ ಮಧ್ಯಮ ವರ್ಗದ ಪ್ರಾಪಂಚಿಕ ಜನರನ್ನ ಹತ್ರ ಕರ್ಕೊಂಡು ಅವರಿಗೆ ಕೇವಲ ನಾಮಸ್ಮರಣೆಯ ಮೂಲಕವಾಗಿ ಹೆಂಗೆ ಸಮಾಧಾನ ಸಿಗ್ತಾ ಅನ್ನೋದನ್ನು ಕಲಿಸು ಮತ್ತು ಅವ್ರಿಗೆ ಏನು ಅಂತಂದ್ರೆ ಮುಖ್ಯವಾಗಿ ಅನ್ಯೋನ್ಯದಲ್ಲಿ ಪ್ರೇಮ ಸದ್ಭಾವನೆ ಬೆಳೆಯುವಂತೆ ಮಾಡು, ನನ್ನ ಮಹತ್ವ ಬೆಳೆಸಬೇಡ, ಸಮರ್ಥರ ಮಹತ್ವ ಬೆಳೆಸು, ಅನ್ನದಾನದ ಮಹತ್ವ ತಿಳಿಸುವಂತೆಲ್ಲ ಹೇಳಿದ್ರು. ಆ ಪ್ರಕಾರವಾಗಿ ಅದನ್ನೇ ಅವರು ತಮ್ಮ ಲೋಕ ಸಂಘದ ಮುಖ್ಯವಾಗಿರ್ತಕ್ಕಂತಹ ಒಂದು ಏನು ಅಂದ್ರೆ ಕಾರ್ಯ ಸ್ವರೂಪ ಅನ್ನುವಂತಹದ್ದು ಇಟ್ಕೊಂಡು ಅದಕ್ಕೆ ಅನುಗುಣವಾಗಿ ಮಹಾರಾಜರು ಕೇಳಿದ್ರು, ಮಹಾರಾಜ ತಾವು ಯಾಕೆ ಒಂದು ಯಾವ ಪುಸ್ತಕ ಬಂದಿಲ್ಲ? ಮಹಾರಾಜ ಹೇಳಿದ್ರು, ಈಗಿನ ಕಾಲದಲ್ಲಿ ಈ ಪುಸ್ತಕದ ಒಂದು ಇದು ಎಷ್ಟಾಗಿ ಇದು ಅರ್ಥಾತ್ ಏನು ಅಂದ್ರೆ ಪ್ರಚಾರ ಎಷ್ಟಿದೆ ಅಂದ್ರೆ ಯಾವ ಪುಸ್ತಕ ಹೋಗ್ಬೇಕು, ಯಾವ ಪುಸ್ತಕ ಬಿಡ್ಬೇಕು ಅನ್ನುವಂತಹದ್ದು ಗೊತ್ತಾಗದೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾನು ಮತ್ತದ ನಮ್ದು ಒಂದು ಪುಸ್ತಕ ಸೇರಿಸುವುದೊಳಗೆ ಏನಾಗ್ತಿಲ್ಲ ಅನ್ನುವಂತಹದ್ದು ಮುಖ್ಯವಾಗಿ ಅವ್ರು ಗಮನ ಇಟ್ಕೊಂಡು ಅವ್ರ ಪುಸ್ತಕ ಬರೋ ಉಪದ್ಯಾಪದಲ್ಲಿ ಬೀಳಿಲ್ಲ. ಮತ್ತೆ ಏನ್ ಮಾಡಿದ್ರು ಅಂದ್ರೆ ತಮ್ಮ ನಿರೂಪಣೆಯ ಮೂಲಕವಾಗಿ ಅರ್ಥಾತ್ ಬರ್ತಕ್ಕಂತಹ ಜನರಿಗೆ ಹೆಂಗ ನಾವು ಫೇಸ್ಬುಕ್ ನಲ್ಲಿ ಅಥವಾ ಇನ್ನು ಆನ್ಲೈನ್ ನಲ್ಲಿ ಇಷ್ಟು ಮಂದಿನ ಕೂಡಿಸಿ ಹೇಳಿಕ್ ಹಂಗೆ ಹೇಳ್ತಿದ್ದಿಲ್ಲ. ಅರ್ಥಾತ್ ಒಂದ್ 8 ಜನ ಮುಂದೆ ಕೂತಿದ್ರು ಅಂದ್ರೆ ಗಂಟೆಗಟ್ಟಲೆ ಮಹಾರಾಜರು ಪರಮಾರ್ಥದ ಬಗ್ಗೆ, ಅಧ್ಯಾತ್ಮದ ಬಗ್ಗೆ, ಪ್ರಪಂಚದ ಬಗ್ಗೆ, ವ್ಯವಹಾರದ ಬಗ್ಗೆ, ದುಡ್ಡಿನ ಬಗ್ಗೆ, ನಾಮಸ್ಮರಣೆ ಬಗ್ಗೆ, ದೇವರ ಬಗ್ಗೆ, ಧರ್ಮದ ಬಗ್ಗೆ ಬಹಳಷ್ಟು ಹೇಳ್ತಾ ಇದ್ರು. ಈ ರೀತಿಯಾಗಿ ಹೇಳ್ತಾ ಇದ್ದಾಗ ಅಲ್ಲಿ ಅವ್ರ ಸುತ್ತಮುತ್ತಲು ಅವ್ರ ಶಿಷ್ಯರು ನಿಧಾನವಾಗಿ ಅನೇಕ ಶಿಷ್ಯರು ಕೊನೆಗೆ ಮಹಾರಾಜರು ವೃಂದಾವನಿಯಲ್ಲಿರುವಾಗ ಅವ್ರ ಸುತ್ತಮುತ್ತಲು 3-4 ಜನರು ಇರ್ತಿದ್ರು. ಅರ್ಥಾತ್ ಅದು ಎಷ್ಟೋ ಜನರಿಗೆ ಸ್ವಾಭಾವಿಕವಾಗಿ ಏನ್ ಅನಿಸ್ತಿತ್ತು ಅಂದ್ರೆ ಮಹಾರಾಜರು ಏನ್ ಹೇಳ್ತಾರ ಅಂತ ಬರ್ಬೇಕು, ಏನ್ ಹೇಳ್ತಾರ ಬರ್ಬೇಕು. ಆವಾಗಿನ ಕಾಲದಲ್ಲಿ ಈಗೇನ್ಪಾ ಅಂತಂದ್ರೆ ನಾವು CD ಮಾಡ್ಕೊಂಡಿವಿ ಅಥವಾ ರೆಕಾರ್ಡ್ ಮಾಡ್ಕೊಂಡಿವಿ ಅಥವಾ ಟೇಪ್ ಮಾಡ್ಕೊಂಡಿವಿ ಅನ್ನುವಂತಹ ಸುವಿಧಾ ಅವಾಗ ಇನ್ನೂ ಇದ್ದಿದ್ದಿಲ್ಲ. ಆದ್ರಿಂದ ಎಷ್ಟೋ ಮಂದಿ ಕೂತಲ್ಲೇ ಅವ್ರ ಮಹಾರಾಜರು ಹೇಳೋ ಶಬ್ದಗಳನ್ನ ವಿಚಾರಗಳನ್ನೆಲ್ಲ ಬರೆದಿಟ್ಕೊತಿದ್ರು. ಅಂಥವ್ರು ಎಷ್ಟೋ ಜನರು ಇರೋದು ಎಷ್ಟೋ ಪ್ರಕಾರದಿಂದ ಅವ್ರು ಇರೋವರೆಗೂ ಅನೇಕರು ಏನ್ ಮಾಡ್ತಿದ್ರು ಅಂದ್ರೆ ಬರೆದಿಟ್ಕೋತಾ ಇದ್ರು. ಅವ್ರು ಎಲ್ಲಿ ಹೋಗಿರ್ತಿದ್ರು ಅಲ್ಲೂ ಸಹಿತ ಅವ್ರ ಜೊತೆ ಇರ್ತಕ್ಕಂಥವ್ರು ಅದನ್ನೇನ್ ಮಾಡ್ತಿದ್ರು, ಭಾವು ಸಾಹೇಬ್ರು ಅಂತವ್ರು, ತಾತಾ ಸಾಹೇಬ್ ಅಂತವ್ರು, ಅದ್ರ ಬಾಪು ಸಾಹೇಬ್ ಸಾಠೆ ಅಂತವ್ರು,
ಹಿಂಗ ಅನೇಕ ಜನರು ಅರ್ಥಾತ್ ಏನು ಅಂದ್ರ ರಘುನಾಥರಾವ್ ಇವರು ಅನ್ನುವಂಥವ್ರು, ಘಾನೇಕರ್ ಅನ್ನುವಂಥವ್ರು, ಇಂಥವ್ ರೆಗ್ಯುಲರ್ ಮಂದಿ ಸಾಕಷ್ಟು ಮಂದಿ ಅವ್ರ ಸುತ್ತಲೂ ಇದ್ರು. ಸಾಹೇಬ್ರು, ತಾತಾ ಸಾಹೇಬ್, ನಾನಾ ಸಾಹೇಬ್, ಕಾಕಾ ಸಾಹೇಬ್, ಬಾಪು ಸಾಹೇಬ್ ಅನ್ನೋರೆಲ್ಲ ಏನಿದ್ರು ಅವ್ರು ಬಹಳ ದೊಡ್ಡ ಸುಶಿಕ್ಷಿತರು ಇರ್ತಿದ್ರು. ಹಿಂಗಾಗಿ ಅವರೆಲ್ಲ ಏನದನ್ನು ಮಹಾರಾಜ ಹೇಳಿದ್ದನ್ನು ಅಗದಿ ಅತ್ಯಂತ ಇದರಿಂದ ಉತ್ಸುಕತೆಯಿಂದ ಮತ್ತು ಆಸಕ್ತಿಯಿಂದ ಅವರೆಲ್ಲ ಬರೆದಿಟ್ಕೊತಿದ್ರು. ಆಮೇಲೆ ಅವ್ರು ಎಷ್ಟೋ ಸಂಗ್ರಹಗಳು ಅವರವ್ರ ಮನೆಯೊಳಗಿದ್ರು. ಇದಾದ್ಮೇಲೆ ಮಹಾರಾಜರ ನಿರೂಪಣೆನೇ ಮುಖ್ಯವಾಗಿರ್ತಕ್ಕಂಥ ಏನಿತ್ತು ಪರಮಾರ್ಥದ ಒಂದೇನು ಅರ್ಥಾತ್ ಪರಮಾರ್ಥವನ್ನು ಹೇಳುವುದರ ಮುಖ್ಯ ಸಾಧನೆ ಆಗಿ ಆ ನಿರೂಪಣೆಗಳ ಮೂಲಕವಾಗಿ ಬಂದಿರ್ತಕ್ಕಂಥ ಜನರ ಮನಸ್ಸನ್ನು ಎಷ್ಟೊಂದು ಪ್ರಭಾವಿತಗೊಳಿಸ್ತಿದ್ರು ಅಂದ್ರೆ ಸ್ವಾಭಾವಿಕವಾಗಿ ಜನರು ಅದ್ರ ಬಗ್ಗೆ ಏನ್ ಮಾಡ್ತಿದ್ರು ಅಂದ್ರೆ ಅತ್ಯಂತ ಆಕರ್ಷಿತ ಆಗ್ತಿದ್ರು. ಮತ್ತು ಆ ವಿಚಾರಗಳನ್ನು ತಮ್ಮ ಜೀವನದಲ್ಲಿ ಅವ್ರು ಕೇಳಿದವ್ರು ತಮ್ಮ ಮನೆಯಾಗ ಹೋಗಿ ಬರೆದಿಟ್ಕೊಳ್ತಿದ್ರು. ಎಷ್ಟೋ ಮಂದಿ ತಮ್ಮ ಮನೆಗಳಲ್ಲಿ ಹೋಗಿ ಬರೆದಿಟ್ಕೊಳ್ತಿದ್ರು. ಅವಾಗ ಇನ್ನೂ ಯಾವ ಟೇಪ್ ರಿಕಾರ್ಡ್ ಇದ್ದಿದ್ದಿಲ್ಲ. ಮುಂದೆ ಈ ರೀತಿಯಾಗಿ ಮಹಾರಾಜರು 1913 ಇಸ್ವಿಯಲ್ಲಿ ದೇವಗುರು ವರ್ಗು ಚರಿತ್ರೆಯಲ್ಲಿ ಏನು ಬಹಳಷ್ಟು ಮಹಾರಾಜರು ಈ ಗಾಯತ್ರಿ ಪುರಸ್ಕಾರನಾದಾಗ ಮಾತಾಡಿದ್ದು ಅಥವಾ ಏನಪ್ಪಾ ಅಂದ್ರೆ ವಲ್ಹಳ್ಕರ್ ಜೊತೆಗೆ ಮಾತಾಡಿದ್ದು ಇವೆಲ್ಲ ಬರಬೇಕಿರ್ತಕ್ಕಂಥ ವಿಚಾರಗಳನ್ನ ಬೆಲ್ಸರೆ ಅವರು ಸಂಗ್ರಹ ಮಾಡಿ ಅವರು ಚರಿತ್ರೆಯೊಳಗೆ ಹಾಕಿದ್ದಾರೆ. ಅದೇ ರೀತಿಯಾಗಿ ಇಂಥ ಅನೇಕ ವಿಚಾರಗಳು ಆಮೇಲೆ 1913 ಮಹಾರಾಜ ದೇವಗುರು 25ನೇ ಇಸ್ವಿಯಲ್ಲಿ ಮತ್ತೆ ಪ್ರಗಟ ಆದ ವಾಣಿಯ ಮೂಲಕವಾಗಿ ತಾತಾ ಸಾಹೇಬ್ ಮುಖದಿಂದ ಅವಾಗೂ ಸಹಿತ ಅವರು ಸಹಿತ ಏನ್ ಮಾಡ್ತಿದ್ರು, ನಿರೂಪಣವನ್ನೇ ಮುಖ್ಯವಾಗಿ ಭೇಟಿ ಮೇಲೆ ಹಿಂಗ್ ಕೈ ಆಡ್ಸ್ಕೋತ ಅವರು ಪ್ರವಚನ ಮಾಡ್ತಾ ಇದ್ರು. ಪ್ರವಚನ ಮಾಡುವಾಗ ಅವ್ರಿಗೂ ಸಹಿತ ಬರ್ಬೇಕು. ಅವರು ಸಾಕಷ್ಟು ಮಂದಿ, ಅವಾಗಂತೂ ಬಹಳಷ್ಟು ಮಂದಿ ಮುಂದೆ ಬರ್ಬರ್ತಾ ಅದನ್ನ ಕ್ಯಾಸೆಟ್ ಮಾಡ್ಕೊಳ್ತಾರೆ. ಇವತ್ತಿಗೂ ತಾತಾ ಸಾಹೇಬರು ಪ್ರವಚನ ಮಾಡಿರ್ತಕ್ಕಂಥ ಕ್ಯಾಸೆಟ್ಗಳು ಸಿಗ್ತಾವ. ಇವನ್ ಎಲ್ಲವನ್ನೂ ಕೂಡಿಸಿ ಅರ್ಥಾತ್ ಏನು ಅಂದ್ರ ಪಾರ್ಥಾಯ ಪ್ರತಿಬೋಧಿತಾಂ ಭಗವತ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನ ಮಧ್ಯೆ ಮಹಾಭಾರತಂ ಅನ್ನುವ ಹಾಗೆ ಅರ್ಥಾತ್ ಏನು ಅಂದ್ರೆ ಕೃಷ್ಣ ಮತ್ತು ಅರ್ಜುನ ಏನ್ ಶ್ಲೋಕಿನಾಗಿ ಮಾತಾಡಲಿಲ್ಲ. ಅವರು ಸಾದಾ ಸಂಸ್ಕೃತ ಭಾಷಾದಲ್ಲಿ ಅಥವಾ ತಮ್ಮ ಭಾಷಾದಲ್ಲಿ ಮಾತಾಡಿದ್ದನ್ನ ವ್ಯಾಸರು ಏನ್ ಮಾಡಿದ್ರು, ಶ್ಲೋಕ ಬದ್ಧ ಮಾಡಿದ್ರು. ಅದು ಅರ್ಥಾತ್ ಏನು ಅವ್ರು ಮಾತಾಡಿದ್ದನ್ನ ಎಲ್ಲವನ್ನೂ ಶ್ಲೋಕ ರೂಪದಲ್ಲಿ ಬರಲ್ಲ. ಅವ್ರು ಏನ್ ಮಾತಾಡಿದ್ರು ಅದೆಲ್ಲ ವಿಷಯ ಶ್ಲೋಕ ರೂಪದಲ್ಲಿ ಬರಲ್ಲ. ಹಂಗೇನಿದೆ ಅಂದ್ರೆ ಅರ್ಥಾತ್ ಮಹಾರಾಜರು ದೇಹದಿಂದ ಇರುವಾಗ, ಮಹಾರಾಜರು ದೇಹ ಬಿಟ್ಟ ಮೇಲೆ ವಾಣಿಯ ರೂಪದಲ್ಲಿರುವಾಗ ಏನೇನ್ ಮಹಾರಾಜರು ಹೇಳಿದ್ರು ಅದನ್ನೆಲ್ಲ ಬಹಳಷ್ಟು ಜನರು ಅದನ್ನು ಒತ್ತಟ್ಟಿಗೆ ಕೂಡಿಸೋ ಪ್ರಯತ್ನ ಮಾಡ್ತಾ ಇದ್ರು. ಅವೆಲ್ಲದ್ರ ಜೊತೆಗೂ ಸಂಪರ್ಕ ಮಾಡಿ ಒಬ್ರು ವ್ಯಾಸರು ತಯಾರಾದ ಯಾರು ಅಂದ್ರೆ ಓಸಿ ಗೋಖಲೆ ಅನ್ನುವರು. ಅವ್ರು ಏನ್ ಮಾಡಿದ್ರು, ಅವನ್ನೆಲ್ಲ ಸಂಗ್ರಹ ಮಾಡಿ ಎಡಿಟ್ ಮಾಡಿ ಚಂದಾಗಿ ಕೂಡಿಸಿ ಪದ್ಧತಿ ತಯಾರು ಮಾಡಿ ಅವ್ರು ಏನ್ ಮಾಡಿದ್ರು, ಮಹಾರಾಜರು ಮಾತಾಡಿರೋ ಪ್ರತಿಯೊಂದು ಶಬ್ದವನ್ನು ವಿಚಾರವನ್ನು ಒತ್ತಟ್ಟಿಗೆ ಕೂಡಿಸಿ ಅವರಿಗೆ 365 ದಿವಸದ ಒಂದು ಸ್ವರೂಪವನ್ನು ಕೊಟ್ಟು ಅವ್ರು ಏನ್ ಮಾಡಿದ್ರು ಅಂದ್ರೆ ಅದನ್ನ ಪುಸ್ತಕವನ್ನು ತಯಾರು ಮಾಡಿದ್ರು. ಓಸಿ ಗೋಖಲೆ ಅಂತಕ್ಕಂಥವ್ರು ಇವರು ಭಾವನಗರದಲ್ಲಿ ಅರ್ಥಾತ್ ಏನು ಪ್ರೊಫೆಸರ್ ಜಹಾಂಗೀರ್ ಕಾಟನ್ ಮಿಲ್ಲಿನ ಜನರಲ್ ಮ್ಯಾನೇಜರ್ ಆಗಿದ್ರು. ಆ ದೊಡ್ಡ ಹುದ್ದೆಯಲ್ಲಿ ಇದ್ದು ಅವ್ರಿಗೆ ಪರಮಾರ್ಥದ ಬಗ್ಗೆ ಬಹಳ ಅಭಿರುಚಿ ಇತ್ತು. ಸಾಧನೆಯಲ್ಲಿ ಬಹಳಷ್ಟು ಸಾಧನೆಯಲ್ಲಿ ತೊಡಗಿರ್ತಕ್ಕಂಥವರಾಗಿದ್ರು. ಅವರನ್ನೆಲ್ಲ ಸೇರಿಸಿ ಮೊಟ್ಟ ಮೊದಲು ಪ್ರವಚನಗಳು ಅನ್ನುವಂತ 365 ಪ್ರವಚನಗಳನ್ನು ಮಾಡಿದ್ರು. ಆಮೇಲೆ ಇನ್ನೂ ಅನೇಕ ವಿಚಾರಗಳು ಸಹಿತ ಇವತ್ತಿಗೂ ಸಹಿತ ಅಲ್ಲಿ ಅನೇಕರ ಕಡೆಗಿವೆ. ಆ ಪ್ರವಚನಗಳನ್ನ ಮತ್ತೊಂದ್ಸಲ ರಿವೈಸ್ ಮಾಡಿ ಇವಾಗ ನಮಗೆ ಏನೊಂದು ಪ್ರವಚನ ಪುಸ್ತಕ ನಮ್ಮ ಕೈಯಾಗ ಅದನ್ನು ಆ ಪ್ರವಚನ ಪುಸ್ತಕದೊಳಗಿನ ಒಂದೊಂದು ಶಬ್ದನು ಮಹಾರಾಜರ ಮುಖದಿಂದಲೇ ಬಂದಿರ್ತಕ್ಕಂಥವುಗಳಾಗಿರುವುದರಿಂದ ಬೆಲ್ಸರೆ ಅವರು ಒಂದ್ಸಲ ಏನ್ ಹೇಳಿದ್ರು ಅಂದ್ರೆ, ನಾನ್ ಬರೆದಿರ್ತಕ್ಕಂಥ ಅಷ್ಟೂ ಪುಸ್ತಕಗಳು ಅರ್ಥಾತ್ ಏನು ಒಂದು ಕಾಲದ ಪ್ರವಾಹದಲ್ಲಿ ಅವು ಇಲ್ಲದಂತೆ ಆಗಿ ಹೋಗ್ಬಿಡ್ಬಹುದು, ಲಯ ಆಗಿ ಹೋಗ್ಬಿಡ್ಬಹುದು. ಆ 2 ಪುಸ್ತಕ ಮಾತ್ರ ಸೂರ್ಯ ಚಂದ್ರ ಇರುವವರೆಗೂ ಇರ್ತಾವೆ ಅಂತ. ಯಾವ ರೀತಿಯಾಗಿ ಭಗವದ್ಗೀತೆ 700 ವರ್ಷಗಳ 4,500 ವರ್ಷಗಳಿಂದ ಹಿಂದೆ ಹೇಳ್ತಕ್ಕಂಥ ಭಗವದ್ಗೀತೆ ಇಂದಿಗೂ ಹೆಂಗ ಅಜರಾಮರಾಗಿದ್ದನು, ಹಂಗ 2 ಪುಸ್ತಕಗಳು ಅಜರಾಮರಾಗಿರ್ತಾವೆ ಅಂತ ಹೇಳಿದ್ರೆ ಯಾವುವು ಅಂದ್ರ ಒಂದು ಪ್ರವಚನ, ಒಂದು ಚೈತನ್ಯ ಗೀತ. ಯಾಕೆ ಅಂದ್ರ ಆ ಎಲ್ಲ ಭಗವದ್ಗೀತೆ ಶಬ್ದಗಳು ಭಗವಂತನ ಮುಖದಿಂದ ಬಂದವುಗಳಾಗಿರುವುದರಿಂದ ಹೆಂಗ ಅಜರಾಮರಾಗಿದ್ದಾವನು, ಹಂಗ ಇವು ಎಲ್ಲಾ ಶಬ್ದಗಳು ಮಹಾರಾಜರ ಮುಖದಿಂದ ನೇರವಾಗಿ ಮಹಾರಾಜರ ಮುಖದಿಂದ ಬಂದವುಗಳಾಗಿರುವುದರಿಂದ ಇವೆಲ್ಲ ಅಜರಾಮರಾಗಿವೆ. ಈ ರೀತಿಯಾಗಿ ಪ್ರವಚನ ಅನ್ನುವಂಥದ್ದು ಆಕಾರಗೊಂಡಿದೆ. ಮುಂದಿನ ಪ್ರಶ್ನೆಗಳು ಮುಂದಿನ ಪ್ರಶ್ನೆ ಅವ್ರದೇ ಇದೆ. ಶ್ರೀ ಮಹಾರಾಜ್ ಇದೇ ಸಂದರ್ಭದಲ್ಲಿ ಮಾಡಿದ ಇನ್ನೂ ಕೆಲವು ಲೀಲೆ ಪ್ರಸಂಗಗಳನ್ನು ತಿಳಿಸಿಕೊಡಬೇಕೆಂದು ಪ್ರಾರ್ಥನೆ.
ಇದು ನಿಜವಾಗಿ ಹೇಳಬೇಕು ಅಂದ್ರೆ ಇದು ಆಧ್ಯಾತ್ಮಿಕ ಶಂಕಾ ಸಮಾಧಾನಗಳ ಒಂದು ವೇದಿಕೆ. ಈ ವೇದಿಕೆಯಲ್ಲಿ ನಾವು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಶಂಕಾ ಸಮಾಧಾನಗಳನ್ನು ಕುರಿತೇ ಮುಖ್ಯವಾಗಿ ಹೇಳ್ತಾ ಇರ್ತೀವಿ. ಆದರೂ ಸಹಿತ ಸದ್ಗುರುಗಳ ದಿವ್ಯವಾಗಿರ್ತಕ್ಕಂತಹ ಲೀಲೆಗಳನ್ನು ಶ್ರವಣ ಮಾಡಬೇಕು ಅನ್ನೋ ಅಪೇಕ್ಷೆ ಇದ್ದವರು ಮತ್ತೊಂದ್ಸಲ ನಮ್ಮ ಅರ್ಥಾತ್ ಏನು ಅಂದ್ರೆ ಪ್ರವಚನಗಳ ಸಂದರ್ಭದಲ್ಲಿ ನಮಗೆ ಸವಿಸ್ತಾರವಾಗಿ ಆ ಲೀಲೆಗಳನ್ನು ವರ್ಣನೆ ಮಾಡಲಿಕ್ಕೆ ಶಕ್ಯ ಆಗ್ತದೆ. ಆದ್ದರಿಂದ ಅಂಥ ಸಂದರ್ಭದಲ್ಲಿ ತಾವು ಅದನ್ನು ಶ್ರವಣ ಮಾಡಬೇಕು. ಮುಂದಿನ ಪ್ರಶ್ನೆ, ತಾವು ಮತ್ತು ಆಶ್ರಮವಾಸಿಗಳು ಹೇಗಿರುತ್ತಾರೆ ಅಂತ ಕೇಳಿದ್ದಾರೆ. ಮುಖ್ಯವಾಗಿ ನಾವು ಹೆಂಗಿದ್ದೀವಿ ಅಂದ್ರೆ 100% ಮಹಾರಾಜರ ನಿರ್ಭರವಾಗಿದ್ದೀವಿ. ನಮ್ಮ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗಿನ ಆಹಾರ ವಿಹಾರ ಕೊಂಡೋದು ತಗೊಳ್ಳೋದು ಅರ್ಥಾತ್ ಏನು ಅಂತಂದ್ರೆ ನಮ್ಮ ಚಟುವಟಿಕೆಗಳು ಇವೆಲ್ಲವೂ ಕೇವಲ ಮಹಾರಾಜರನ್ನು ಉದ್ದೇಶಿಸಿ ಇರತಕ್ಕಂಥವುಗಳು. ನಮಗೆ ಈ ಪ್ರಪಂಚದಲ್ಲಿ ಅರ್ಥಾತ್ ಏನು ಅಂದ್ರೆ ಚೈತನ್ಯಾಶ್ರಮ, ಅದರಲ್ಲಿಯೂ ಶ್ರೀ ಸದ್ಗುರುಗಳ ದಿವ್ಯ ಮಂದಿರ, ಅದರಲ್ಲಿಯೂ ಸದ್ಗುರುಗಳ ಸಾನ್ನಿಧ್ಯಗಳಂತಹ ಗ್ರಂಥ ಮಂದಿರ, ಅದರಲ್ಲಿಯೂ ಸದ್ಗುರುಗಳ ದಿವ್ಯವಾಗಿರ್ತಕ್ಕಂತಹ ಸ್ಥಿರಪಾದುಕೆ, ಅದರಲ್ಲಿಯೂ ಅವರ ದಿವ್ಯವಾಗಿರ್ತಕ್ಕಂತಹ ಸಾನ್ನಿಧ್ಯದ ಹೊರತು ಹೊರಗಿನ ಪ್ರಪಂಚ ಏನಿದೆ ಅನ್ನೋದ್ರ ಕಡೆ ನಮಗೆ ಲಕ್ಷ್ಯ ಇಲ್ಲ. ಇಷ್ಟನ್ನು ನಾವು ಮುಖ್ಯವಾಗಿ ಇಟ್ಕೊಂಡು ನಾವು ಏನ್ ತಿನ್ಬೇಕು, ಏನ್ ಕುಡಿಬೇಕು, ಅರ್ಥಾತ್ ಏನು ಮಧ್ಯಾಹ್ನ ನಾವು ಏನ್ ಊಟ ಮಾಡ್ತೀವಿ, ಬೆಳಗ್ಗೆ ಏನ್ ಉಪಹಾರ ಮಾಡ್ತೀವಿ, ರಾತ್ರಿ ಏನ್ ಊಟ ಮಾಡ್ತೀವಿ ಅನ್ನೋದು ನಮಗೆ ಎಳ್ಳಷ್ಟು ಮಹತ್ವ ಇಲ್ಲ. ಮಧ್ಯಾಹ್ನದಲ್ಲಿ ಏನಾಗಿರ್ತದೋ ಅದನ್ನ ಊಟ ಮಾಡ್ತೀವಿ, ರಾತ್ರಿ ಏನಾಗಿರ್ತದೋ ಅದನ್ನ ಊಟ ಮಾಡ್ತೀವಿ. ಮತ್ತು ನಮ್ಮ ಸಮಯದ ಒಂದೊಂದು ಕ್ಷಣವನ್ನು ನಾವು ಏನಪ್ಪಾ ಅಂದ್ರೆ ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯಂ ಪುಷ್ಯಂತಿ ಚ ರಮಂತಿ ಚ ಅನ್ನೋ ಹಾಗೆ ನಾವು ಮುಂಜಾನೆಯಿಂದ ಸಂಜೆ ತನಕ ಮಹಾರಾಜರದೇ ವಿಚಾರಗಳು, ಅಧ್ಯಾತ್ಮದ್ದೇ ಚಿಂತನೆಗಳು, ಭಗವಂತಂದೇ ನಾಮಸ್ಮರಣೆ, ಸದ್ಗುರುಗಳದ್ದೇ ಭಜನೆ, ಸದ್ಗುರುಗಳದ್ದೇ ಉಪಾಸನೆ, ಸದ್ಗುರುಗಳದ್ದೇ ಪೂಜೆ ಪುನಸ್ಕಾರಗಳಲ್ಲಿ ಪಡಿಕೊಂಡು ನಾವು ನಮ್ಮ ನಿತ್ಯ ಜೀವನವನ್ನು ಒಳ್ಳೆ ಆನಂದದಲ್ಲಿ ಕಲಿತಾ ಇದ್ದೀವಿ ಮತ್ತು ಅದರೊಳಗಿಂದ ಎಲ್ಲಾ ದೃಷ್ಟಿಯಿಂದಲೂ ನಮಗೆ ಹಿತ ಆಗ್ತಾ ಇದೆ ಅನ್ನುವಂಥದ್ದೇ ನಮ್ಮ ಭಾವನೆ. ಕೊನೆ ಪ್ರಶ್ನೆ ಇದೆ. ಪರಿಸ್ಥಿತಿ ಅನಿವಾರ್ಯತೆಯಿಂದ ತಮ್ಮನ್ನು ಮತ್ತು ಉಳಿದ ಆಶ್ರಮವಾಸಿಗಳನ್ನು ಕಾಣದ ಯುಗಗಳು ಕಳೆದ ಹಾಗೆ ಅನಿಸುತ್ತದೆ. ಮನಸ್ಸಿಗೆ ಬಹಳ ದುಃಖ ಅನಿಸುತ್ತದೆ. ತಮ್ಮ ದರ್ಶನದ ಭಾಗ್ಯವು ಆಗಸ್ಟ್ ತಿಂಗಳಲ್ಲಿ ಆದರೂ ಆಗಬಹುದೇ? ಪರಿಸ್ಥಿತಿಯ ಅನಿವಾರ್ಯತೆಯಿಂದ ತಮ್ಮನ್ನು ಮತ್ತು ಉಳಿದ ಆಶ್ರಮಗಳನ್ನು ಕಾಣದೆ ಯುಗಗಳು ಕಳೆದ ಹಾಗೆ ಅನಿಸುತ್ತಿದೆ ಅನ್ನೋದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ನಿಜವಾಗ್ಲೂ ತಮಗೆ ನಮ್ಮ ಬಗ್ಗೆ ಇರ್ತಕ್ಕಂಥ ಪ್ರೇಮ, ಪ್ರೀತಿ, ಅಂತಃಕರಣ, ಭಾವನೆ ಇದೇ ಮುಖ್ಯವಾಗಿರ್ತಕ್ಕಂಥ ಕಾರಣ. ಅದರ ಬಗ್ಗೆ ನಮಗೆ ಬಹಳಷ್ಟು ನಮ್ಮ ಮನಸ್ಸಿಗೆ ಅರ್ಥಾತ್ ಏನು ಅಂದ್ರೆ ಸಮಾಧಾನ ಅನಿಸ್ತದೆ. ಅಂದ್ರೆ ನಿಮ್ಮ ಪ್ರೇಮದ ಬಗ್ಗೆ, ನಿಮ್ಮ ಅಂತಃಕರಣದ ಬಗ್ಗೆ ನಮ್ಮನ್ನು ನಾವು ನಿಜವಾಗ್ಲೂ ಏನು ಅಂತಂದ್ರೆ ಧನ್ಯರು ಅಂತ ತಿಳ್ಕೊತೀವಿ. ಇದೇ ಭಾವ, ಇದೇ ಅಂತಃಕರಣ, ಇದೇ ಪ್ರೇಮ ಯಾವಾಗಲೂ ನಿಮ್ಮ ಮಧ್ಯದಲ್ಲಿ ಯಾವಾಗಲೂ ಎಲ್ಲಿ ಇದೇ ರೀತಿಯಾಗಿರ್ಲಿ ಅನ್ಮೋನ್ಯರಲ್ಲಿ ಅಂತ ತಿಳ್ಕೊಂಡು ನಾನು ಸದ್ಗುರು ಪ್ರಾರ್ಥನಾ ಮಾಡ್ತೀನಿ. ನಿಮ್ಮ ಸ್ವಾಭಾವಿಕ ಇದೆ. ಪರಿಸ್ಥಿತಿ ಇಷ್ಟೊಂದು ಪ್ರತಿಕೂಲ ಇದೆಯಲ್ಲ, ನಮ್ಗೆ ಏನೂ ಅದ್ರ ಬಗ್ಗೆ ನಿರ್ಣಯ ತಗೊಳ್ಳಿಕ್ಕೆ ಮಾಡ್ಲಿಕ್ಕೆ ಪ್ರತ್ಯಕ್ಷವಾಗಿ ಶಕ್ಯವಾಗ್ತಾ ಇಲ್ಲ. ಆದ್ರಿಂದ ನಾವು ಮುಖ್ಯವಾಗಿ ಒಂದೇ ಒಂದು ವಿಚಾರದ ಬಗ್ಗೆ ನಿರ್ಣಯ ಮಾಡಿದೀವಿ ಏನು ಅಂದ್ರೆ ಗೋಂದಾವಳಿಯಲ್ಲಿ ಎಂದು ಬಾಗಿಲು ತೆಗೀತಾರಲ್ಲೋ ಆಮೇಲೆ ನಾವು 10 ನಿಮಿಷನೂ ಅದಕ್ಕಾಗಿ ವಿಳಂಬ ಮಾಡೋದಿಲ್ಲ. ಅಲ್ಲಿವರೆಗೂ ನಮಗೂ ಅನಿವಾರ್ಯ ಮತ್ತು ನಿಮಗೂ ಅನಿವಾರ್ಯ. ಆದ್ರಿಂದ ಈ ಮೂಲಕವಾಗಿ ನಾವು ನೀವು ಸತ್ಸಂಗ ಮಾಡಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡು ಅಂತ ತಿಳ್ಕೊಂಡು ಹೇಳಿ ನಾನು ಮಹಾರಾಜರಿಗೆ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡುವುದೇನು ಅಂದ್ರೆ ಮಹಾರಾಜರು ನಿಮಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ಶ್ರದ್ಧೆಯ ಅನನ್ಯವಾಗಿರ್ತಕ್ಕಂಥ ನಿಷ್ಠೆ ಮತ್ತು ನಾಮದಲ್ಲಿ ಪ್ರೇಮ ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ ಪಾಲನೇರಾಧಿಕಾರವಾವೆ ದೇವ ಸಂತಾಸಿ ಸದಾವೆ ಸತ್ಕರ್ಮಯೋಗೇ ವೈಧಾರವಾವೆ ಸರ್ವಾರ್ಥಿ ಮಂಗಲ ಪೂರ್ಣವಾವೆ ಸೀತಾಕ್ರಾಂತ ಸ್ಮರಣ ಜೈ ದೇವ. रघुनाथ महाराज की जय. जय जय रघुवीर समर्थ. नमस्कार गुरुಗಳು की जय.
ಎಲ್ಲರಿಗೂ ಮಹಾರಾಜರ ಆಶೀರ್ವಾದ. ನಿಮ್ಮ ಆಗೋದಿಬಿಡ ಬೆಳಿಗ್ಗೆ